ಕ್ಲಾಸ್ ನಲ್ಲಿ ನಿಯಮಃ ಅನ್ನುವಂತಹ ಒಂದು ವಿಷ್ಣುವಿನ ನಾಮದ ಬಗ್ಗೆ ಅರ್ಥೈಸ್ಕೊಂಡ್ವಿ. ಆ ನಿಯಮ ಅಂತ ಅಂದ್ರೆ ಭಗವಂತನೇ ಒಂದು ನಿಯಮಗಳನ್ನ ಹಾಕಿ, ನಿಯಮ ಅಂದ್ರೆ ಯಾವ ರೀತಿ ಅಂತಂದ್ರೆ ಶಿಸ್ತಿನ ಒಂದು ನಿಯಮವನ್ನ ಹಾಕಿ ನಮ್ಮೆಲ್ಲ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ. ಆ ಶಿಸ್ತಿನ ಮುಖಾಂತರವೇ ಇಡೀ ಜಗತ್ತು ನಡೀತಾ ಇದೆ. ಆ ಶಿಸ್ತು ಇರ್ಲಿಲ್ಲ ಅಂತ ಅಂದ್ರೆ, ಆ ಗೈಡೆನ್ಸ್ ಇರಲಿಲ್ಲ ಅಂದ್ರೆ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ಅಥವಾ ಆ ಅವನ ಒಂದು ನಿಟ್ಟಿನಲ್ಲಿ ನಡೀತಾಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಪರಮಾತ್ಮನ ನಿಯಮ ಅಂತ ಕರಿತೀವಿ ಅಂತ ನಾವು ದಶರಥನ ಒಂದು ಕಥೆಯನ್ನ ಉದಾಹರಣೆಯಾಗಿಟ್ಕೊಂಡು ಆ ಒಂದು ನಾಮವನ್ನ ಅರ್ಥೈಸ್ಕೊಂಡು, ಅಂದ್ರೆ ನಿಯಮಬದ್ಧವಾದಂತಹ ಜೀವನ, ನಿಯಮಬದ್ಧವಾದಂತಹ ನಡವಳಿಕೆ ಅಥವಾ ವ್ಯಕ್ತಿತ್ವ ಯಾರಲ್ಲಿ ಇರುತ್ತೆ ಅಂಥವ್ರು ಖಂಡಿತ ಪರಮಾತ್ಮನಿಗೆ ಪ್ರೀತಿ ಆಗ್ತಾರೆ ಅನ್ನೋದನ್ನ ನಾವು ಕಳೆದ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇನ್ನ ಇವತ್ತಿನ ಕ್ಲಾಸಿನ ನಾವು ಯಮಃ ಅನ್ನುವಂತ ಒಂದು ನಾಮದ ಬಗ್ಗೆ ಚಿಂತನೆಯನ್ನ ಮಾಡೋದು ಬಾಕಿ ಇದೆ. 2 ನಿಮಿಷ. ಸೊ ಇವತ್ತಿನ ಕ್ಲಾಸಿಂದ ನಾವು ಯಮಃ ಅನ್ನುವಂತಹ ಒಂದು ನಾಮವನ್ನ ಅರ್ಥೈಸ್ಕೊಬೇಕಾಗಿದೆ. ನಾವು ಕಳೆದ ನಾಮವನ್ನ ನೋಡಿದ್ರೆ ನಿಯಮಃ ಅಂತ ಅಂದ್ರೆ ಹೊರಗಿನಿಂದ ನಿಯಮವನ್ನ ವಿಧಿಸುವಂಥದ್ದು. ಅಂದ್ರೆ ವಾತಾವರಣದಲ್ಲಾಗಿರ್ಬೋದು, ಮನುಷ್ಯನಲ್ಲಾಗಿರ್ಬೋದು, ಸೃಷ್ಟಿಯಲ್ಲಾಗಿರ್ಬೋದು ಒಂದು ನಿಯಮವನ್ನ ಇಟ್ಟಿದ್ದ ಭಗವಂತ ಅಂತ. ಅಂದ್ರೆ ಈಗ ಮಳೆಗಾಲ ಆಗ್ಬೇಕು, ನಂತರ ಬೇಸಿಗೆ ಬರ್ಬೇಕು, ನಂತರ ಚಳಿಗಾಲ ಬರ್ಬೇಕು, ಇದೊಂದು ನಿಯಮ, ಒಂದು ವ್ಯವಸ್ಥೆ. ಅದನ್ನ ಪರಮಾತ್ಮ ಬಾಹ್ಯವಾಗಿ ಒಂದಿಷ್ಟು ನಿಯಮಗಳನ್ನ ಇಟ್ಟಿದ್ದ ಭಗವಂತ ಅನ್ನೋದನ್ನ ನಾವು ಅರ್ಥೈಸ್ಕೊಂಡ್ವಿ. ಇನ್ನ ಇಲ್ಲಿ ಯಮಃ ಅಂತಂದ್ರೆ ಆಂತರಿಕವಾದಂತಹ ಒಂದು ನಿಯಮ ಅಂತ, ಅಥವಾ ಆಂತರಿಕವಾದಂತಹ ಒಂದು ನಿಯಂತ್ರಣ ಶಕ್ತಿ ಅನ್ನೋದಕ್ಕೆ ಯಮಃ ಅಂತ ಕರೆಯೋದು ಅಂತ. ಅಂದ್ರೆ ಆಂತರಿಕವಾಗಿ ಆಡಳಿತಗಾರನಾಗಿ ಪರಮಾತ್ಮ ಇದ್ದಾನೆ ಅಂತ. ನಿಯಮಃ ಅಂದ್ರೆ ಹೊರಗಿನಿಂದ ನಿಯಂತ್ರಣ ಮಾಡುವಂಥದ್ದು. ಅದು ಸೃಷ್ಟಿ ಆಗಿರ್ಬೋದು, ಕಾಲ ಆಗಿರ್ಬೋದು, ಅಥವಾ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಯಮಃ ಅಂತಂದ್ರೆ ಒಳಗಿನಿಂದ ನಿಯಂತ್ರಣ ಮಾಡುವಂಥವನು ಅಂತ. ಯಾವ ರೀತಿ ಒಳಗಿನಿಂದ ನಿಯಂತ್ರಣ ಮಾಡೋದು ಅಂತಂದ್ರೆ, ನಮ್ಮ ಮನಸ್ಸು ಸದಾ ವಿಚಲಿತವಾಗೇ ಇರುತ್ತೆ, ಡಿಸ್ಟರ್ಬ್ ಆಗುತ್ತೆ, ಅಥವಾ ಬೇರೆ ಬೇರೆ ಚಿತ್ತದ ಅಡಿಗೆ ಎಲ್ಲರೂ ಕೂಡ ಹೋಗ್ತಾ ಇರುತ್ತೆ. ಅದೆಲ್ಲನ್ನೂ ಕೂಡ ಒಗ್ಗೂಡಿಸಿ ಒಂದು 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 ನಿಯಂತ್ರಣ ಶಕ್ತಿಯನ್ನ ಪಡಿಬೇಕಂದ್ರೆ ನಾವು ಪರಮಾತ್ಮನ ಒಂದು ಸನ್ನಿಧಿಗೆ ಹೋಗ್ಬೇಕಾಗತ್ತೆ, ಅಥವಾ ಪರಮಾತ್ಮನ ಹರಸಿ ಹೋಗ್ಬೇಕಾಗತ್ತೆ. ಆ ಹರಸಿ ಹೋದಾಗ ಅವನು ನಮಗೆ ಭಕ್ತರಿಗೆ ಏನು ಆ ಒಂದು ಕಂಟ್ರೋಲಿಂಗ್ ಮೈಂಡ್ ಕೊಡ್ತಾನಲ್ಲ, ಅಂತಹ ಒಂದು ಶಕ್ತಿಗೆ ನಾವು ಯಮಃ ಅಂತ ಕರೆಯುವಂಥದ್ದು. ಅಂದ್ರೆ ಆಂತರಿಕವಾದಂತಹ ಒಂದು ನಿಗ್ರಹ ಮಾಡುವವನಿಗೆ ನಾವು ಯಮಃ ಅಂತ ಕರೆಯುವಂಥದ್ದು. ದ ಒನ್ ಹೂ ವಿಡ್ರಾಸ್ ಇಸ್ ಯಮಃ. ಅಂದ್ರೆ ನಮ್ಮ ಚಿತ್ತವನ್ನ ಬೇರೆ ಬೇರೆ ಕಡೆ ಹೋಗ್ತಾ ಇರುವಂತ ನಮ್ಮ ಚಿತ್ತವನ್ನ ಎಲ್ಲಾ ಕಡೆಯಿಂದ ಸೆಳೆದು ಒಂದು ಕಡೆ ಕೇಂದ್ರೀಕರಿಸುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಸಹಾಯ ಮಾಡ್ತಾನೆ. ಯಾವಾಗ ಸಹಾಯ ಮಾಡ್ತಾನೆ ಅಂದ್ರೆ ನಾವು ಅವನ್ನ ಹರಸಿ ಹೋದಾಗ ಮಾತ್ರ ಸಹಾಯ ಮಾಡ್ತಾನೆ ಅನ್ನೋದು. ಅದಕ್ಕೂ ಆ ಒಂದು ವ್ಯವಸ್ಥೆಗೆ ನಾವು ಯಮಃ ಅಂತ ವಿಷ್ಣುವಿನಿಗೆ ಒಂದು ನಾಮವನ್ನ ಕರಿತೀವಿ. ಶಂಕರ ಭಗವತ್ಪಾದರು ತಮ್ಮ ಒಂದು ವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ, ಅಂತರ್ ಯತಿಶ್ಚಿ ಇತಿ ಯಮಃ ಅಂತ. ಅಂದ್ರೆ ಅವನು ನಮ್ಮನ್ನ ಒಳಗಿನಿಂದ ನಿಯಂತ್ರಿಸ್ತಾನೆ ಅಂತ. ಅಂತರ್ ಅಂದ್ರೆ ಒಳಗಿನಿಂದ. ಯಚ್ಛತಿ ಇತಿ ಯಮಃ ಅಂದ್ರೆ ಒಳಗಿನಿಂದ ನಿಯಂತ್ರಣ ಮಾಡುವವನು. ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಅಂತ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ಯಾರು ಎಲ್ಲಾ ಜೀವಿಗಳನ್ನ ಒಳಗಿನಿಂದ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂಥವನಿಗೆ ನಾವು ಯಮಃ ಅಂತ ಕರಿತೀವಿ ಅನ್ನುವಂಥದ್ದು. ಅಂದ್ರೆ ಆಂತರಿಕವಾಗಿ ಒಂದು ಕಥೆಯ ಮುಖಾಂತರ ನಾವು ಅದನ್ನ ಖಂಡಿತ ಅರ್ಥೈಸ್ಕೊಳ್ಳೋಣ. ಬಹಳ ಒಂದು ಸುಂದರವಾದ ಒಂದು ಕಥೆ ಇದೆ, ಆದ್ರೆ ಅರ್ಥಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮನಸ್ಸಿನಲ್ಲಿ ತುಂಬಾ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿ ಆಗ್ತಾ ಇರುತ್ತೆ, ಭಾವನೆಗಳಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ಯಾವುದು ಒಳಿತು, ಯಾವುದು ಕೆಟ್ಟದ್ದು, ಅಥವಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ನಮ್ಗೆ ಬಹಳಷ್ಟು ಸತಿ ದ್ವಂದ್ವ ಆಗುತ್ತೆ. ಅಂತಹ ಒಂದು ಸಂದರ್ಭಗಳಲ್ಲಿ ನಾವು ಪರಮಾತ್ಮನ ಮೊರೆ ಹೋದಲ್ಲಿ ಅವನು ನಿಜವಾಗ್ಲೂ ನಮಗೊಂದು ಒಳ್ಳೆಯ ದಾರಿಯನ್ನ ತೋರಿಸ್ತಾನೆ. ಆ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿನ ಮಹಾಭಾರತದ ಒಂದು ಕಥೆಯಲ್ಲೂ ಕೂಡ ಇದೇ ರೀತಿಯ ಒಂದು ಅರ್ಥವನ್ನ ಕೊಡುವಂತಹ ಒಂದು ಸನ್ನಿವೇಶ ಮಹಾಭಾರತದ ಕಥೆಯಲ್ಲಿದೆ. ನಾನು ಇವತ್ತು ಆ ಯಾವ ಕಥೆಯನ್ನ ಆರಿಸ್ಕೊಂಡಿದ್ದೀನಿ ಅಂತ ಅಂದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಒಂದು ಪ್ರಸಂಗ ನಡೆಯುತ್ತೆ. ಸುಮಾರು ಜನಕ್ಕೆ ಈ ಕಥೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಸಾಮಾನ್ಯವಾಗಿ ಅರ್ಜುನ್ನಿಗೆ ಮತ್ತೆ ಕರ್ಣನಿಗೆ ಸದಾ ಒಂದು ಜಿದ್ದಿನ ಒಂದು
ಉತ್ಪನ್ನತೆ. ಕರ್ಣನಿಗೆ ಅರ್ಜುನನ್ನ ಸಂಹಾರ ಮಾಡ್ಬೇಕು ಅನ್ನೋದು ಒಂದು ಮನಸ್ಥಿತಿ. ಅರ್ಜುನನಿಗೆ ನಾನು ಕರ್ಣನ್ನ ಸಂಹಾರ ಮಾಡ್ಬೇಕು ಅನ್ನೋದು ಮನಸ್ಥಿತಿ. ತಾಯಿ ಕುಂತಿ ಬಂದು ಕೇಳ್ತಾಳೆ ಕರ್ಣನ್ನ. ಅಂದ್ರೆ ತನ್ನ ಜನ್ಮ ರಹಸ್ಯವನ್ನ ಹೇಳಿ ನೀನ್ ನನ್ನದೇ ಮಗ ಅಂತ ಹೇಳಿ ಇದ್ ಮಾಡಿದಾಗ ಆ ಬೇಡ್ಕೊಂತಾಳೆ ತಾಯಿ. ಯಾರನ್ನೂ ಕೂಡ ನೀನು ಸಾಯಿಸಬಾರದು, ಪಂಚಪಾಂಡವರೆಲ್ಲರೂ ನಿನ್ನ ಸಹೋದರರಾಗ್ತಾರೆ, ನೀನ್ ಯಾರನ್ನೂ ಕೂಡ ಸಾಯಿಸಬಾರದು ಅನ್ನೋಂತ ಒಂದು ಒಂದು ಬೇಡಿಕೆಯನ್ನ ಇಟ್ಟಾಗ ಆ ಕರ್ಣ ಹೇಳ್ತಾನೆ, ಇಲ್ಲಮ್ಮ, ಇಡೀ 5 ಜನ ಪಾಂಡವರಲ್ಲಿ ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ನನ್ನ ದುರ್ಯೋಧನ ಒಂದು ಇದಾಗಿ ನಾನು ಯುದ್ಧ ಮಾಡ್ತಾ ಇದ್ದೀನಿ ಅಷ್ಟೇ. ನನಗಿರೋದು ಒಂದೇ ಒಂದು ಗುರಿ, ನಾನು ಅರ್ಜುನನ್ನ ಸೋಲಿಸ್ಬೇಕು ಅನ್ನುವಂಥದ್ದು. ಇಲ್ಲ ಅರ್ಜುನ ಸೋಲ್ತಾನೆ ಇಲ್ಲ ಸೋಲ್ತಾನೆ ಅಂದ್ರೆ ನನ್ನಿಂದ ಹತನಾಗ್ತಾನೆ, ಇಲ್ಲ ನಾನು ಅವನಿಂದ ಹತ ಆಗ್ತೀನಿ ಅಂತ ಒಂದು ಪ್ರಮಾಣವನ್ನ ಕೊಟ್ಟಿ ಆ ಕುರುಕ್ಷೇತ್ರಕ್ಕೆ ಯುದ್ಧ ಮಾಡೋದಕ್ಕೆ ಅರ್ಜುನ ಬಂದಿರ್ತಾನೆ. ಇದ್ರ ಮೇಲೆ ಕೂಡ ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಚಾರಣೆ. ಸೊ ಆ ಒಂದು ರೀತಿಯಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ. ಯುದ್ಧ ಪ್ರಾರಂಭ ಆಗಿ ಅಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಒಂದು ಕಡೆ ಬಾಣವನ್ನ ಪ್ರಹಾರ ಮಾಡ್ತಾನೆ. ಆ ಕಡೆಯಿಂದನು ಕರ್ಣನೂ ಕೂಡ ಅಷ್ಟೇ ಚಾಕಚಕ್ಯತೆಯಿಂದ ಬಾಣವನ್ನ ಪ್ರಯೋಗ ಮಾಡ್ತಾನೆ. ಪ್ರತಿ ಸತಿ ಅರ್ಜುನ ಬಾಣವನ್ನ ಬೀಸಿದಾಗ ಅಂದ್ರೆ ಬಾಣವನ್ನು ಹೊಡೆದಾಗ ಅದೆಷ್ಟು ಪ್ರಬಲವಾಗಿತ್ತು, ಅಷ್ಟು ಪ್ರಹರವಾಗಿತ್ತು ಅಂತ ಅಂದ್ರೆ ಆ ರಥ 25-30 ಅಡಿಗಳ ಹಿಂದಕ್ಕೆ ಹೋಗ್ತಿತ್ತಂತೆ. ಒಂದು ಬಾಣವನ್ನು ಹೊಡೆದ್ರೆ ಅದೆಷ್ಟು ಮಟ್ಟಿಗೆ ಶಕ್ತಿ ಇರ್ತಿತ್ತಂದ್ರೆ, ಹೇಗೆ ಈ ಗಾಳಿ ಬೀಸಿದಾಗ ಈ ತರಗಿನ ಎಲೆ ಇರುತ್ತಲ್ಲ, ಆ ತರಗಿನ ಎಲೆ ಹೇಗೆ ಹಾರ್ಕೊಂಡು ನೀವು ಗಮನಿಸಿರ್ಬೋದು, ಒಂದು ಚಿತ್ರಣ ಬರುತ್ತೆ ಮನ್ಸಲ್ಲಿ. ಗಾಳಿ ಬೀಸಿದಾಗ ಒಂದು ಒಣಗಿದ ಎಲೆ ಹೆಂಗೆ ಹಾರ್ಕೊಂಡು ಒಂದ್ ಕಡೆ ಬೀಳುತ್ತೆ, ಮತ್ತೆ ಇನ್ನೊಂದ್ ಕಡೆ ಬೀಳುತ್ತೆ. 25-30 ಅಡಿಗಳ ದೂರ ಅಂದ್ರೆ ನೆನೆಸ್ಕೊಳ್ಳಿ ನೀವು, ಅದರ ಒಂದು ಕಲ್ಪನೆ ನಿಮ್ಗೆ ಬರುತ್ತೆ. ಪ್ರತಿ ಒಂದು ಅರ್ಜುನ ಬಾಣಕ್ಕೆ ಕರ್ಣನ ರಥವು 25-30 ಅಡಿ ಹಿಂದೆ ಹೋಗ್ತಿತ್ತಂತೆ. ಮತ್ತೆ 25-30 ಅಡಿಯಿಂದ ಮತ್ತೆ ಅವನ ಹತ್ರ ಬಂದು ಮತ್ತೆ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದ ಕರ್ಣ. ಅದೇ ರೀತಿ ಕರ್ಣ ಯುದ್ಧ ಅನ್ನು ಪ್ರಹಾರ ಮಾಡಿದಾಗ ಅರ್ಜುನ ರಥವು ಕೂಡ 3-4 ಅಡಿ ಹಿಂದೆ ಹೋಗ್ತಿತ್ತಂತೆ. ಈ ಒಂದು ಸನ್ನಿವೇಶದಲ್ಲಿ ಪ್ರತಿ ಬಾಣವನ್ನ ಕರ್ಣ ಬಿಟ್ಟಾಗ ಕೃಷ್ಣ ಬಹಳ ಶ್ಲಾಘಿಸ್ತಾ ಇದ್ದಂತೆ ಕರ್ಣನಿಗೆ. ಭಲೆ ನೀನ್ ತುಂಬಾ ಚೆನ್ನಾಗಿ ಬಾಣ ಬಿಟ್ಟಿದ್ಯಪ್ಪ, ಎಷ್ಟು ಚೆನ್ನಾಗಿ ಬಾಣವನ್ನು ಪ್ರಯೋಗ ಮಾಡಿದ್ಯಾ ಅಂತ ತುಂಬಾ ಕರ್ಣನನ್ನ ಶ್ಲಾಘಿಸ್ತಾ ಇದ್ದ ಕೃಷ್ಣ. ಅವತ್ತಿನ ದಿನ ಯುದ್ಧ ಎಲ್ಲ ಆಯ್ತು. ಅಂದ್ರೆ ಯಾರು ಕೂಡ ಸೋಲಿಲ್ಲ, ಬರೀ ಬಾಣಗಳ ಒಂದು ಮುಖಾಮುಖಿಯಾಗಿ ಯುದ್ಧ ಸಂಪೂರ್ಣ ಆಯ್ತು. ತಮ್ಮ ಕುಟೀರಕ್ಕೆ ಸಾಯಂಕಾಲ ಬರ್ತಾರೆ ಕೃಷ್ಣ, ಅರ್ಜುನ ಎಲ್ಲರೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಬರ್ತಾರೆ. ಆಗ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನನ್ನ, ವಾಸುದೇವ, ನಾನ್ ಪ್ರತಿ ಸತಿ ಬಾಣ ಬಿಟ್ಟಾಗ್ಲೂ ಕೂಡ ತರಗಿನ ಎಲೆ ತರ 25-30 ಅಡಿ ದೂರ ಹೋಗ್ತಿತ್ತು ರಥ, ಯಾರ್ದು? ಕರ್ಣಂದು. ನೀನ್ ನನಗೆ ಒಂದು ಮಾತು ಕೂಡ ನೀನ್ ಚೆನ್ನಾಗಿ ಪ್ರಯೋಗ ಮಾಡಿದೆ ಅಂತ ಒಂದು ಮಾತು ಕೂಡ ಹೇಳಲಿಲ್ಲ ಅಥವಾ ಮೆಚ್ಚುಗೆನ ವ್ಯಕ್ತಪಡಿಸ್ಲಿಲ್ಲ. ಅದೇ ಕರ್ಣ ಬಿಟ್ಟಂತಹ ಬಾಣಕ್ಕೆ ಬರೀ 2 ಅಡಿ 3 ಅಡಿ ಮಾತ್ರ ಜಗ್ತಾ ಇತ್ತು, ಅಂದ್ರೆ ಹಿಂದೆ ಹೋಗ್ತಾ ಇತ್ತು ನನ್ನ ರಥ. ಅಷ್ಟಕ್ಕೆ ನೀನು ಕರ್ಣನಿಗೆ ಮಾತ್ರ ಎಂತಹ ಚಾಕಚಕ್ಯತೆಯಿಂದ ನೀನು ಬಾಣವನ್ನು ಪ್ರಯೋಗ ಮಾಡಿದೆ, ಎಷ್ಟು ಚೆನ್ನಾಗಿ ನೀನು ಸೆಣಸಾಡಿದೆ, ಎಷ್ಟು ಚೆನ್ನಾಗಿ ನಿನ್ನ ಕೌಶಲ್ಯ ಇತ್ತು, ಧನುರ್ವಿದ್ಯದ ಕೌಶಲ್ಯ ಅಂತ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕೆ ನಾನು ಮಾಡಿದಂತಹ ಕೆಲಸ ಅವರಿಗಿಂತನೂ ಶ್ರೇಷ್ಠವಾದದ್ದಲ್ವಾ? ಯಾಕೆ ನೀನು ನನ್ನನ್ನ ಹೊಗಳ್ತಾ ಇಲ್ಲ? ಯಾಕೆ ನನ್ನ ಅಂದ್ರೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ ಕೃಷ್ಣನ್ಗೆ. ಆ ಕೃಷ್ಣ ಮುಗುಳ್ನಗುತ್ತಾ ಹೇಳ್ತಾನೆ, ಯಾವಾಗಲೂ ಸದಾ ಕೃಷ್ಣ ಹಸನ್ಮುಖಿ. ಅಂತಹ ಒಂದು ಕುರುಕ್ಷೇತ್ರದ ಯುದ್ಧದಲ್ಲೂ ಅಷ್ಟು ಜನ ಸೆಣಸಾಡ್ತಿರ್ತಾರೆ, ಇದ್ ಮಾಡ್ತಿದ್ದಾರೆ, ಕೂಡ ಸದಾ ಹಸನ್ಮುಖನಾಗಿ ಮುಗುಳ್ನಗುತ್ತಾ ಇರ್ತಾನೆ. ಯಾಕೆಂದ್ರೆ ಅವನೇ ನಡೆಸ್ತಾ ಇರುವಂತಹ ಒಂದು ಯುದ್ಧ, ಅವನೇ ಎಲ್ಲ ಸೃಷ್ಟಿಕರ್ತ, ಎಲ್ಲವೂ ಅವನೇ ಆಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಅವನು ಹಸನ್ಮುಖಿಯಾಗಿ ಸದಾ ಮುಗುಳ್ನಗೆ ಅವನ ಮುಖದಲ್ಲಿ ಸದಾ ಬಿಂಬಿತವಾಗಿರುತ್ತೆ. ಹಾಗೆ ಮುಗುಳ್ನಗುತ್ತಾ ಹೇಳ್ತಾನೆ, ಅರ್ಜುನ, ಒಂದು ನಿನ್ಗೆ ಸಾಮಾನ್ಯವಾಗಿ ನಿನ್ಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀನಿ ಕೇಳಿ. ಯಾಕೆ ನಾನು ಕರ್ಣನನ್ನ ಅಷ್ಟು ಶ್ಲಾಘನೆ ಮಾಡ್ತಾ ಇದ್ದೆ ಅಂತ ಅಂದ್ರೆ, ನಮ್ಮ ರಥದಲ್ಲಿ ನಿನ್ಗೆ ಗೊತ್ತಿರೋ ಹಾಗೆ ಹನುಮಂತ ಮೇಲ್ಗಡೆ ಧ್ವಜದಲ್ಲಿ ನಿಂತು ಹನುಮಂತ ನಿನ್ನನ್ನು ರಕ್ಷಿಸ್ತಾ ಇದ್ದಾನೆ. ಹನುಮಂತನಿಗೆ ಎಷ್ಟು ಶಕ್ತಿ ಇದೆ ಅಂತ ನಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಅದು ಕೂಡ ಒಂದು ಕತೆ ಇದೆ, ನಾನು ಹೇಳಿದ್ದೀನೋ ಇಲ್ವೋ ಗೊತ್ತಿಲ್ಲ, ಯಾಕೆ ಹನುಮಂತನನ್ನ ಧ್ವಜದಲ್ಲಿ ಬಂದು ಇರಿಸಲಾಗಿತ್ತು ಅಂತ. ಸಾಧ್ಯ ಆದ್ರೆ ಇನ್ನೊಂದು ನಾಮದಲ್ಲಿ ಅದನ್ನ ತಗೊಂಡು ನಾನು ಖಂಡಿತ ಹೇಳ್ತೇನೆ. ತ್ರೇತಾಯುಗದಲ್ಲಿದ್ದಂತಹ ಆಂಜನೇಯ ಮಹಾಭಾರತದ ಯುದ್ಧದಲ್ಲೂ, ದ್ವಾಪರ ಯುಗದ ಯುದ್ಧದಲ್ಲೂ ಕೂಡ ಅವನ ಪಾಲಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಕಥೆನಲ್ಲಿ.
ಸೊ ಧ್ವಜದಲ್ಲಿ ಹನುಮಂತ ಬಂದು ಕೂತಿದ್ದ. ಹನುಮಂತನು ಕೂಡ ಪ್ರಮಾಣ ಮಾಡಿದ್ದ, ನಾನ್ ಧ್ವಜದಲ್ಲಿ ನಿಂತು ಎಲ್ಲವನ್ನೂ ಕೂಡ ನೋಡ್ತಿರ್ತೀನಿ, ನಿನ್ನನ್ನ ಕಾಪಾಡ್ತೀನಿ ಸಂಕಷ್ಟದಲ್ಲಿ ಅಂತ ಹನುಮಂತ ಪ್ರಮಾಣ ಮಾಡಿರ್ತಾನೆ. ಹಾಗೆ ಧ್ವಜದಲ್ಲಿ ಕೂತು ಅದನ್ನ ರಕ್ಷಿಸ್ತಾ ಇರೋದು. ಅಂದ್ರೆ ಕರ್ಣ ಬಾಣ ಹೊಡೆದಾಗ ಆ ಬಾಣದ ಒಂದು ಪ್ರಖರತೆ ಹನುಮಂತ ಆ ಧ್ವಜದಲ್ಲಿ ಇರೋದಕ್ಕೆ ಅದಿನ್ನೂ ಕೂಡ ಅಲುಗಾಡದಲ್ಲೇ ಇರ್ತಿತ್ತು ಅಂತ. ಸೊ ಧ್ವಜದಲ್ಲಿ ಹನುಮಂತ ನಿನ್ನ ರಕ್ಷಿಸ್ತಾ ಇದ್ದ. ಮತ್ತೆ ಸಾರಥಿಯಾಗಿ ನಾನು ನಿನ್ನ ಮುಂಭಾಗ ಕೂತ್ಕೊಂಡು, ನೀನ್ ಹಿಂದೆ ಕೂತಿದ್ಯಾ, ನಾನು ಮುಂಭಾಗ ನಾನ್ ಕೂತ್ಕೊಂಡು, ನಾನು ಅಂದ್ರೆ ನನ್ನ ಒಂದು ಪ್ರಭೆಯಿಂದ ಅಥವಾ ನನ್ನ ಒಂದು ಅನುಗ್ರಹದಿಂದ ಆ ಬಾಣ ಬರೀ 2 ಅಡಿ 3 ಅಡಿ ಮಾತ್ರ ಹಿಂದೆ ಹೋಗ್ತಾ ಇತ್ತು. ಆ ರೀತಿ ನಾನು ಅಷ್ಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ. ಇನ್ನು ಚಕ್ರಗಳು, ರಥದ ಚಕ್ರಗಳಿತ್ತಲ್ಲ 4 ಚಕ್ರಗಳು, ಆ ಚಕ್ರಗಳು ಆದಿಶೇಷರು, ಆದಿಶೇಷನಾದ ನಾಗ ಆ ಚಕ್ರಗಳನ್ನ ಹಿಡಿದು ನಿಲ್ಸಿದ್ನಂತೆ. ಹಿಂದಕ್ ಹೋಗ್ಬಾರದು, ಹರಿಬಾರದು ಅನ್ನುವಂಥದ್ದು. ಸೊ ಇಷ್ಟೆಲ್ಲಾ ಸಪೋರ್ಟ್ ಇದ್ಕೊಂಡು ಕರ್ಣ ಬಾಣ ಹೊಡೆದಾಗ ಅದು 2 ಅಡಿ 3 ಅಡಿ ಹಿಂದೆ ಹೋಗ್ತಿತ್ತು. ಆದ್ರೆ ಕರ್ಣನಿಗೆ ಯಾವುದೇ ರೀತಿಯ ಒಂದು ಸಹಾಯ ಇಲ್ಲ. ಹನುಮಂತ ಇಲ್ಲ ಅಲ್ಲಿ, ನಾನಿಲ್ಲ, ಮತ್ತೆ ಆದಿಶೇಷ ಆ ಚಕ್ರವನ್ನ ಹಿಡ್ಕೊಂಡಿಲ್ಲ. ಯಾವುದೇ ಏನು ಸಹಾಯ ಇಲ್ದಲೆ ಅಷ್ಟರ ಮಟ್ಟಿಗೆ ಧೈರ್ಯದಿಂದ ಅವನು ಯುದ್ಧ ಮಾಡಿದ್ದಾನೆ ಕರ್ಣ. ನೀನ್ ಹೇಳು, ನಾನು ಅವನನ್ನು ಶ್ಲಾಘಿಸ್ಬೇಕಾ ಇಲ್ವಾ ಅಂತ ಪ್ರಶ್ನೆ ಮಾಡಿ. ಆಗ ಅರ್ಜುನನಿಗೆ ಗೊತ್ತಾಗುತ್ತೆ, ಅವನ ಮುಂದೆ ಅಂದ್ರೆ ಕರ್ಣನ ಮುಂದೆ ನಾನ್ ಏನೂ ಕೂಡ ಅಲ್ಲ ಅಂತ. ಅಂದ್ರೆ ಯಾವುದೇ ಒಂದು ಸಹಾಯ ಇಲ್ಲದೆ ಬರೀ ಖಾಲಿ ಒಂದು ರಥದಲ್ಲಿ ಕೂತ್ಕೊಂಡು ತನ್ನ ಬುದ್ಧಿಶಕ್ತಿಯಿಂದ ತನ್ನ ವಿದ್ಯೆಯಿಂದ ಅರ್ಜುನನ ಒಂದು ರಥವನ್ನ 2 ಅಡಿ 3 ಅಡಿ ಹಿಂದಕ್ಕೆ ತಳ್ಳೋದಕ್ಕೆ ಸಾಧ್ಯ ಆಗಿತ್ತು ಅಂತ ಅಂದ್ರೆ ಕರ್ಣನ ಒಂದು ಬಲ ಎಷ್ಟಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥೈಸ್ಕೊ. ಅಕಸ್ಮಾತ್ ಏನಾದ್ರು ಕರ್ಣ ಪಾಂಡವರ ಬಳಿ ಇದ್ದಿದ್ದಲ್ಲಿ ಒಂದೇ ದಿನದಲ್ಲಿ ಇಡೀ ಕುರುಕ್ಷೇತ್ರದ ಯುದ್ಧ ಮುಗ್ದು ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಬಲಿಷ್ಠವಾದಂತಹ ಒಂದು ಆ ಶಕ್ತಿ ಇದ್ದಿದ್ದು ಕರ್ಣನಲ್ಲಿ. ಸೊ ಹಾಗ ಆ ಅರ್ಜುನನಿಗೆ ಸ್ವಲ್ಪ ಮುಖ ಇದಾಗತ್ತೆ. ಯಾಕೆಂದ್ರೆ ನಾವು ಇಡೀ ಮಹಾಭಾರತದಲ್ಲಿ 2-3 ಪ್ರಸಂಗಗಳನ್ನ ಇದೇ ರೀತಿ ನೋಡಿದ್ದೀವಿ. ಏಕಲವ್ಯನ ನಾವು ತಗೊಂಡಾಗ ಶ್ರೇಷ್ಠ ಧನುರ್ಧಾರಿ ಅರ್ಜುನನೇ ಆಗ್ಬೇಕು ಅನ್ನೋ ಒಂದೇ ಒಂದು ಇದಕ್ಕೆ ದ್ರೋಣಾಚಾರ್ಯರು ಏಕಲವ್ಯನನ್ನ ಆ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ಅವನ ಬೆರಳನ್ನ ಏನು ಕಟ್ ಮಾಡಿ ದಾನದ ರೂಪದಲ್ಲಿ ಕೇಳ್ತಾರೆ. ಆಗ್ಲೂ ಕೂಡ ಒಂದು ತರ ಮರ್ಯಾದೆ ಆಗಿರುತ್ತೆ ಅರ್ಜುನನಿಗೆ. ಯಾಕೆಂದ್ರೆ ಏಕಲವ್ಯ ಕರ್ಣನಿಗಿಂತನೂ ಇನ್ನೂ ತುಂಬಾ ಶ್ರೇಷ್ಠವಾದಂತಹ ಧನುರ್ಧಾರಿಯಾಗಿದ್ದ. ಅದೇ ರೀತಿ ಕರ್ಣನು ಕೂಡ ಅರ್ಜುನನಿಗಿಂತಲೂ ಇನ್ನೂ ಮಿಗಿಲಾದ ಧನುರ್ಧಾರಿಯಾಗಿದ್ದ. ಆದ್ರೆ ದ್ರೋಣಾಚಾರ್ಯರು ತಮ್ಮ ಒಂದು ಕೊಟ್ಟ ಪ್ರಮಾಣವನ್ನ ಉಳಿಸ್ಕೊಬೇಕು ಅಂದ್ಬಿಟ್ಟು ಅರ್ಜುನನ್ನ ಸದಾ ಒಂದು ಶ್ರೀರಕ್ಷೆಯಲ್ಲಿ ಇಡ್ತಾ ಇದ್ರು. ಸೊ ಅವನ್ಗೆ ಒಂದ್ ಸ್ವಲ್ಪ ಇರುಸು ಮುರುಸು ಆಗತ್ತೆ. ಯಾಕೆ ಆ ಕೃಷ್ಣ ಶ್ಲಾಘನೆ ಮಾಡ್ತಾ ಇದ್ದಾನೆ ಅಂತ ಅವನಿಗೂ ಅನ್ಸುತ್ತೆ. ಇಲ್ಲ, ನಿಜವಾಗ್ಲೂ ಅವನು ಒಳ್ಳೆ ಧನುರ್ಧಾರಿ, ನನ್ನೊಂದು ಅಹಂಕಾರ ಅನ್ನೋದಿತ್ತು, ನಾನೇ ತುಂಬಾ ಶ್ರೇಷ್ಠ, 25-30 ಅಡಿ ಆಚೆಗೆ ಒಂದು ರಥವನ್ನ ನಾನು ತೆಳ್ಳೋದಕ್ಕಾಗತ್ತೆ ಅನ್ನುವಂತಹ ಒಂದು ಅಹಂಕಾರದಿಂದ ನಾನು ಇಷ್ಟು ದಿನ ಜೀವನ ಮಾಡ್ತಾ ಇದ್ದೆ. ಆದ್ರೆ ಖಂಡಿತವಾಗ್ಲೂ ಯಾರೋ ನನ್ನ ಬಂದು ರಕ್ಷಿಸ್ತಾ ಇದಾರೆ, ಆ ರಕ್ಷಣೆಯಿಂದ ಮಾತ್ರ ನಾನು ವಿಜಯವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ. ನಿಮ್ಮೆಲ್ಲರೂ ಕೂಡ ಗೊತ್ತಿರ್ಬಹುದು ಅನ್ಸುತ್ತೆ. ಆ ರಥದಿಂದ ಕೃಷ್ಣ ಮೊದಲು ಅರ್ಜುನನಿಗೆ ಇಳಿ ಅಂತ ಹೇಳ್ತಾನೆ. ಅವನು ಸುಮಾರು ಸತಿ ಹೇಳ್ತಾನೆ ಅರ್ಜುನ, ಇಲ್ಲ ಕೃಷ್ಣ ನೀನ್ ಸಾರಥಿ, ನೀನ್ ಮೊದ್ಲು ಇಳಿ, ಆಮೇಲೆ ನಾನು ಇಳಿತೀನಿ, ಅದೇ ರಾಜಧರ್ಮ ಅಂತ. ಅಂದ್ರೆ ಅವನಿಗೊಂದು ಅಹಂಕಾರ ಇತ್ತು. ಆ ಕೃಷ್ಣ ಸಾರಥಿ, ಫಸ್ಟ್ ಅವನು ಇಳಿದು ನನ್ನ ಸ್ವಾಗತ ಮಾಡ್ಬೇಕು ಕೆಳಗಡೆ ಇಳಿ ಅಂತ. ಅದಕ್ಕೆ ಕೃಷ್ಣ ಹೇಳ್ತಿರ್ತಾನೆ, ಇಲ್ಲಪ್ಪ ನೀನ್ ಇಳಿ ಫಸ್ಟ್, ಆಮೇಲೆ ನಾನು ಇಳಿತೀನಿ ಅಂತ. ಕಡೆಗೆ ಅರ್ಜುನ ತನ್ನ ಮಾತನ್ನು ಕೇಳಿ ಮೊದ್ಲು ಅವನು ಹಿಡಿದು ಇನ್ನೇನು ಕಡೆಯ ಒಂದು ಬೆರಳನ್ನ ಅಂದ್ರೆ ಆ ಕಡೆಯ ಒಂದು ಇದನ್ನ ಕೃಷ್ಣ ಆಚೆ ಇಟ್ಟ ತಕ್ಷಣ ಅದು ಧೂಳಿಪಟ ಆಗಿ ರಥ ಎಷ್ಟೋ ಮೈಲಿಗಳಿಗೆ ಹೋಗಿ ಬೀಳತ್ತೆ. ಅಂದ್ರೆ ಭಸ್ಮವಾಗಿ ಆ ಭಸ್ಮದ ಧೂಳು ಎಷ್ಟೋ ಮೈಲಿಗಳ ಹಿಂದೆ ಹೋಗಿ ಬೀಳತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಅದು ಯಾಕೆ ಆ ರಥ ಅಷ್ಟರ ಮಟ್ಟಿಗೆ ಇತ್ತು, ಅದರ ಅಸ್ತಿತ್ವದಲ್ಲಿತ್ತು ಅಂತ ಅಂದ್ರೆ ಅದು ಕೃಷ್ಣನ ಒಂದು ಅನುಗ್ರಹದಿಂದ ಮಾತ್ರ ಆ ರಥ ಅಷ್ಟು ಅಸ್ತಿತ್ವದಲ್ಲಿದೆ. ಅಂದ್ರೆ ನಮಗೆ ಬಾಹ್ಯವಾದ ಕಣ್ಣುಗಳಿಗೆ ಕಾಣೋ ತರ ಇತ್ತು. ಅಷ್ಟರ ಮಟ್ಟಿಗೆ ಕರ್ಣನ ಒಂದು ಪ್ರಾಬಲ್ಯ ಇತ್ತು ಅಥವಾ ಕರ್ಣನ ಒಂದು ಚಾಕಚಕ್ಯತೆ ಇತ್ತು ವಿದ್ಯೆಯಲ್ಲಿ ಅಂತ. ನಾನು ಯಾಕೆ ಈ ಕಥೆಯನ್ನ ಈ ನಾಮಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಮಃ ಅಂದ್ರೆ ಆಂತರಿಕವಾಗಿ ನಿಯಂತ್ರಣ ಮಾಡುವಂಥವನು ಅಂತ ಅಲ್ವಾ. ಆಂತರಿಕವಾಗಿ ನಮ್ಮ ಒಂದು ಮನಸ್ಸನ್ನ ನಿಯಂತ್ರಣ ಮಾಡುವ. ಇಲ್ಲಿ ಅರ್ಜುನನಿಗೂ ಕೂಡ ಆಂತರಿಕವಾಗಿ ಸಹಾಯ ಮಾಡ್ತಿದ್ದು ಶ್ರೀಕೃಷ್ಣ ಮಾತ್ರನೇ. ಇಲ್ಲ ಅಂತಂದ್ರೆ ಅರ್ಜುನ ಯಾವತ್ತೋ ಧೂಳಿಪಟ ಆಗಿ ಹೋಗ್ತಾ ಇದ್ದ. ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯ ಅನ್ನೋದೇ ಸಿಗ್ತಾ ಇರ್ಲಿಲ್ಲ. ಆಂತರಿಕವಾಗಿಯೂ ಕೂಡ ಪರಮಾತ್ಮ ನಮ್ಮಲ್ಲಿದ್ದು ಎಲ್ಲಾ ವಿಚಾರಗಳನ್ನ
ಅಥವಾ ಮನಸ್ಸನ್ನ ಇವತ್ತೆಲ್ಲರೂ ಕೂಡ ನೀವು ಇಷ್ಟು ಜನ ಬಂದಿದ್ದೀರಾ, ಒಂದ್ 55 ಜನ ಇಲ್ಲಿ ಬಂದಿದ್ದೀರಾ, ಎಲ್ಲರೂ ಕೂಡ ಕೃಷ್ಣನ ಯಾವುದೋ ಒಂದು ರೀತಿ ಮನಸ್ಸನ್ನ ಕೊಟ್ಟಿರ್ತಾನೆ ನಿಮ್ಗೆ, ಇಲ್ಲ ಇಲ್ಲಿ ಬರ್ಬೇಕು ನೀವು, ಈ ಸತ್ಸಂಗದಲ್ಲಿ ಭಾಗಿಯಾಗ್ಬೇಕು, ಭಗವಂತನ ಲೀಲೆಗಳನ್ನ ಕೇಳ್ಬೇಕು, ಅವನ ವಿಭೂತಿಯನ್ನ ಅರ್ಥ ಮಾಡ್ಕೊಬೇಕು ಅಂತ ಅವನು ಕೊಟ್ಟಿರುವಂತಹ ಅನುಗ್ರಹದಿಂದ ನೀವೆಲ್ಲರೂ ಕೂಡ ಬಂದಿರ್ತಾರೆ. ಎಷ್ಟೋ ಜನ ಒಳ್ಳೆಯವರಾಗ್ಬೇಕು, ನಾನು ಭಗವದ್ಗೀತೆ ಕಲಿಬೇಕು, ವಿಷ್ಣು ಸಹಸ್ರನಾಮ ಕಲಿಬೇಕು, ಎಷ್ಟೋ ಜನಕ್ಕೆ ಎಷ್ಟೋ ಆಸೆಗಳಿರುತ್ತವೆ. ಆದ್ರೆ ಪರಮಾತ್ಮ ಅನುಗ್ರಹವನ್ನು ಮಾಡಿರಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ. ಸೊ ನೀವೆಲ್ಲರೂ ಕೂಡ ಇವತ್ತಿಲ್ಲಿ ಕೂತಿದ್ದೀರಾ, ಇನ್ನೋ ಒಂದು ಸತ್ಸಂಗ ನಡೀತಾ ಇದೆ ಅಂದ್ರೆ ಆ ಭಗವಂತನ ಒಂದು ಅನುಗ್ರಹ ಅಂದ್ರೆ ಆಂತರಿಕವಾಗಿ ಯಮಃ ಅನ್ನುವಂತಹ ಒಂದು ನಾಮದಲ್ಲಿ ಅವ್ರು ನಿಮ್ಗೆ ಎಲ್ಲೋ ಒಂದು ಚಿತ್ತವನ್ನ ಕೊಟ್ಟಿದ್ದಾನೆ. ನೀವು ಕಲೀರಿ, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ, ಶಾಸ್ತ್ರಗಳ ಒಂದು ಅಧ್ಯಯನವನ್ನು ಮಾಡಿ ಮುಕ್ತಿಗೆ ಪಾತ್ರರಾಗ್ತೀರಿ. ಎಲ್ಲವೂ ಕೂಡ ಪರಮಾತ್ಮನ ಒಂದು ಅನುಗ್ರಹ ಇರೋದ್ರಿಂದ ನನಗಾಗಿರ್ಬೋದು, ನಿಮಗಾಗಿರ್ಬೋದು, ಈ ಒಂದು ಅವಕಾಶ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಯಮಃ ಅಂತ ಅಂದ್ರೆ ಆಂತರಿಕವಾಗಿ ನಿಯಂತ್ರಣ ಮಾಡುವಂತಹ ಒಂದು ಶಕ್ತಿ ಪರಮಾತ್ಮನಲ್ಲಿದೆ. ಅವನು ಆಡಳಿತಗಾರನಾಗಿ ಇದ್ದಾನೆ. ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ, ಎಲ್ಲಾ ಜೀವಿಗಳನ್ನು ಆಂತರಿಕವಾಗಿ ನಿಗ್ರಹ ಮಾಡುವಂತಹ ಶಕ್ತಿ ಪರಮಾತ್ಮನಲ್ಲಿದೆ. ಇದೇ ಸಮಯದಲ್ಲಿ ನಾವು ರೀಲ್ಸ್ ನೋಡ್ಬೋದಾಗಿತ್ತು, ಸೀರಿಯಲ್ ನೋಡ್ಬೋದಾಗಿತ್ತು, ಅಥವಾ ಯಾರ್ದೋ ಚಿಟ್ಚಾಟ್ ಮಾಡ್ಬೋದಾಗಿತ್ತು, ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಪರಮಾತ್ಮ ಇಲ್ಲ, ನೀನ್ ಇಲ್ಲಿ ಬಂದು ಕೂತ್ಕೊಬೇಕು, ನಿನಗೆ ಇದು ಯೋಗ್ಯವಾದಂತ ಒಂದು ವೇದಿಕೆ ಅನ್ನುವಂಥದ್ದನ್ನ ನಮ್ಗೆಲ್ಲರೂ ಕೂಡ ಕರುಣಿಸಿದ್ದಾನೆ. ಅಂದ್ರೆ ನಾವು ಯಮಃ ಅನ್ನುವಂತಹ ಓಂ ಯಮಯೇ ನಮಃ ಅನ್ನುವಂತಹ ಒಂದು ನಾಮದಲ್ಲಿ ನಾವು ವಿಷ್ಣುವನ್ನ ಆರಾಧನೆ ಮಾಡದೆ ಆದ್ರೆ ಖಂಡಿತ ಆ ಒಂದು ನಾಮಕ್ಕೆ ಅರ್ಥ ಸಿಕ್ಕ ಹಾಗೆ ಆಗತ್ತೆ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವೇದ್ಯ ಅನ್ನುವಂಥದ್ದು ವಿಷ್ಣುವಿನ ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. 18ನೇ ಶ್ಲೋಕ ಆ ನಾವು ಈಗ ಅರ್ಥೈಸ್ಕೊಬೇಕು. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ತಾರೆ, ರೈಸ್ ಹ್ಯಾಂಡ್ ಮಾಡಿ ಯಾರು ಹೇಳ್ತೀರಾ ಅಂತ ಅಂದ್ರೆ ಅವ್ರಿಗೆ ಹೇಳಿಸಿ ಯಾರು ಹೇಳ್ತೀರಾ? ಗಿರಿಜಾ ಬಗ್ಗೆ ಹೇಳ್ತೀರಾ? ರೈಸ್ ಹ್ಯಾಂಡ್ ಮಾಡಿದ್ದಾರೆ. ವೇದ್ಯೋ ವೈದ್ಯ ಸದಾ ಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ರಾಮ್ ರಾಮ್. ಚೆನ್ನಾಗಿ ಹೇಳಿದ್ರಿ ಭಗಿನಿ, ನಾನು ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಅಲ್ಲ, ನಾನು ಬೇರೆ ಸ್ಟೂಡೆಂಟ್ಸ್ ಕೂಡ ಧನ್ಯವಾದ ಧನ್ಯವಾದ ಹೇಳ್ಕೊಡೋಣ ಅನ್ಕೊಂಡೆ, ಆದ್ರೆ ಪರವಾಗಿಲ್ಲ, ಚೆನ್ನಾಗಿ ಹೇಳಿದೀರಾ. ಸೊ ಈ ಒಂದು ಶ್ಲೋಕದಲ್ಲಿ ಭಗವಂತನ 10 ನಾಮಗಳನ್ನ ನಾವು ನೋಡ್ಬೋದು. ಈ ಒಂದು ಶ್ಲೋಕದಲ್ಲಿ ವೇದ್ಯ, ವೈದ್ಯ, ಸದಾಯೋಗಿ, ವೀರಃ, ಮಾಧವಃ, ಮಧುಃ, ಅತೀಂದ್ರಿಯ, ಮಹಾಮಾಯಃ, ಮಹೋತ್ಸಾಹ, ಮಹಾಬಲಃ ಅನ್ನುವಂಥ ವಿಷ್ಣುವಿನ 10 ನಾಮಗಳನ್ನ ಈ ಒಂದು ಶ್ಲೋಕದಲ್ಲಿ ನೋಡ್ಬೋದು. ವೇದ್ಯೋ ವೈದ್ಯ ಸದಾಯೋಗಿ ವೀರಃ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಒಂದೊಂದು ನಾಮವೂ ಕೂಡ ಎಷ್ಟು ಪವಿತ್ರವಾದದ್ದು, ಅಥವಾ ಎಷ್ಟು ಅಂದ್ರೆ ವ್ಯಾಸರು ಎಷ್ಟು ಮಟ್ಟಿಗೆ ಆ ಪದಗಳನ್ನ ಜೋಡಿಸಿ ನಮ್ಗೆಲ್ಲರೂ ಕೂಡ ಕಟ್ಕೊಟ್ಟಿದ್ದಾರೆ ಅಂದ್ರೆ 10 ನಿಮಿಷದಲ್ಲಿ ಒಂದು ಅಂದ್ರೆ ಸಾಧಾರಣವಾಗಿ ನಾವು ಪೂರ್ವಪೀಠಿಕಾ ಶ್ಲೋಕ ಎಲ್ಲವೂ ಕೂಡ ಹೇಳೋದಾದ್ರೆ ಒಂದು 20-25 ನಿಮಿಷದಲ್ಲಿ ಭಗವಂತನ 1000 ನಾಮಗಳನ್ನ ಹೇಳೋ ಮಟ್ಟಿಗೆ ವ್ಯಾಸರು ನಮಗೆ ಒಂದು ವಿಷ್ಣು ಸಹಸ್ರನಾಮ ಅಂತ ಶ್ರೇಷ್ಠವಾದಂತಹ ಒಂದು ಇದನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಈ ಶ್ಲೋಕದಲ್ಲಿ 10 ನಾಮಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲೇ ನಾಮ ವೇದ್ಯ ಅನ್ನುವಂಥದ್ದು. ವೇದ್ಯ ಅಂತ ಅಂದ್ರೆ ಪರಮಾತ್ಮನನ್ನ ನಾವು ಅರ್ಥ್ಕೊಬೇಕಂದ್ರೆ ಅಥವಾ ತಿಳ್ಕೊಬೇಕಂದ್ರೆ ಒಂದು ಅರಿವು ಬೇಕಾಗತ್ತೆ. ಆ ಅರಿವನ್ನ ಕೊಡುವಂತಹನು ಕೂಡ ಭಗವಂತನೇ ಅಂತ. ಅಂದ್ರೆ ವೇದಿತುಂ ಯೋಗ್ಯ ಇತಿ ವೇದ್ಯ. ಆದಿಶಂಕರಾಚಾರ್ಯರು ಅದನ್ನೇ ಹೇಳುವಂಥದ್ದು. ನಿಶ್ರೇಯಸ್ ಸಾರಥಿಭಿಃ ವೇದನಾರ್ ಹತ್ವಾತ್ ವೇದ್ಯ. ಸಂಸ್ಕೃತದಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಅರ್ಥೈಸ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗ್ಬೋದು. ಅದಕ್ಕೆ ಕನ್ನಡದಲ್ಲಿ ಅದನ್ನ ಹೇಳೋದಾದ್ರೆ, ಸಂಪೂರ್ಣವಾದಂತಹ ಕಲ್ಯಾಣವನ್ನ ಯಾರು ಬಯಸ್ತಾನೆ ಅಂತವರನ್ನ ಅರಿತುಕೊಳ್ಳಲು ಬೇಕಾದಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಕೊಡ್ತಾನೆ ಅನ್ನುವಂಥದ್ದು. ಅಂದ್ರೆ ಪರಮಾತ್ಮನ ಅರಿತುಕೊಳ್ಳೋದು ಬಹಳ ಕಷ್ಟ. ಪರಮಾತ್ಮನ ನಾನು ತಿಳ್ಕೊಂಡಿದ್ದೀನಿ, ಪರಮಾತ್ಮ ಹೇಗಿದ್ದಾನೆ ಅಂತ ನಂಗೆ ಗೊತ್ತಿದೆ ಅಂದ್ರೆ ಅವನಷ್ಟು ಮೂಢ ಇನ್ ಯಾರು ಇಲ್ಲ ಅಂತ ಅನ್ಕೊಂತೀನಿ. ಅಂದ್ರೆ ಪರಮಾತ್ಮ ಅಷ್ಟು ಆಳವಾದವನು, ಅಷ್ಟು ಗ್ರಹಣಗೆ ನಿಲುಕದವನು. ನಾವು ಸಾಮಾನ್ಯವಾಗಿ ಒಂದು ರೂಪದಲ್ಲಿ ಭಗವಂತನ ನೋಡ್ತೀವಿ, ಅಥವಾ ಒಂದು ಅವತಾರ ಪುರುಷನಾಗಿ ಭಗವಂತನ ನೋಡ್ತೀವಿ. ಅದು ಪಾಯಿಂಟ್ 1 ಅಲ್ಲಿ ಮತ್ತಿನ್ನೆಷ್ಟೋ ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ, ಅದಷ್ಟೇ ಭಗವಂತನ ನಾವು ನೋಡಕ್ಕಂತ ಆಗಿರೋದು.
ಭಗವಂತನನ್ನ ತುಂಬಾ ಆಳವಾಗಿ ನೋಡಿ ಭಗವಂತನ ಒಂದು ವಿಭೂತಿ ಇದೆ, ಭಗವಂತ ನಾನು ತಿಳಿದಿದ್ದೀನಿ ಅನ್ನುವಂತಹ ಒಂದು ಅರ್ಥ ನಮ್ಗೆ ಬರಬೇಕು ಅಂತ ಅಂದ್ರೆ ಅದು ಬಹಳ ಕಷ್ಟ. ಅಂದ್ರೆ ಅದನ್ನ ತಿಳ್ಕೊಬೇಕಂದ್ರೆ ಅದೇನಲ್ಲ ಶಾಸ್ತ್ರಗಳು, ವೇದಗಳು ಎಲ್ಲವನ್ನೂ ಕೂಡ ಅರ್ಥೈಸ್ಕೊಂಡ್ರೆ ಅಕಸ್ಮಾತ್ ನಾವೆಲ್ಲೋ ಒಂದ್ ಸ್ವಲ್ಪ ಭಗವಂತನ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳ್ಬೋದು ನಾವು ಅಷ್ಟೇ. ಅದಕ್ಕೆ ಭಗವದ್ಗೀತೆಯಲ್ಲೂ ಕೂಡ 15ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ. ವೇದೈಶ್ಚ ಸರ್ವರ್ ಅಹಂ ಏವ ವೇದಃ ಅಂತ ಒಂದು ಭಗವಂತನೇ ಒಂದು ಮಾತು ಹೇಳ್ತಾನೆ. ಅಂದ್ರೆ ವೇದಗಳು ಹೇಳಿರುವಂತದ್ದು ಏನೋ ಅದು ನಾನೇ ಅಂತ. ಅದು 4 ವೇದಗಳಲ್ಲಿ ಏನೇನ್ ಬರುತ್ತೆ ಅಷ್ಟು ವೇದಗಳು ಕೂಡ ನಾನೇ ಅಂತ ಭಗವಂತ ಹೇಳ್ತಾನೆ. ಹ್ಮ್ ಅಂದ್ರೆ ವೇದ ಉಪನಿಷತ್ತು ಹೇಳಿರೋದು ಕೂಡ ಅವನೇ ಆಗಿರೋದ್ರಿಂದ ಅದನ್ನ ಮೀರಿ ಇನ್ನೂ ಏನೋ ಇದೆ ಅಂತ. ಅಂದ್ರೆ ಪರಿಪೂರ್ಣವಾಗಿಲ್ಲ ಇನ್ನು ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ವೇದ್ಯ ಅಂತಂದ್ರೆ ಪರಮಾತ್ಮನ್ನ ಅರಿತುಕೊಳ್ಳೋದಕ್ಕೆ ಅಥವಾ ಮುಕ್ತಿಯನ್ನ ಪಡೆಯೋದಕ್ಕೆ ನಾವು ಏನೋ ಒಂದು ಸಣ್ಣ ರೀತಿಯಲ್ಲಿ ಒಂದು ಸಾಧನೆಯನ್ನ ಮಾಡಿದ್ರೆ ಅಥವಾ ಅಟೆಂಪ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ಭಗವಂತ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ಭಗವಂತನ ನಾವು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಆಗ ನಮ್ಗೆ ಮುಕ್ತಿ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋ ಅಂತಂದ್ರೆ ಅವನಲ್ಲೇ ನಾವು ಐಕ್ಯ ಆಗ್ತಾ ಹೋಗ್ತೀವಿ ಅಥವಾ ಅವನಲ್ಲಿ ನಾವು ನೆಲೆಸ್ತೀವಿ ಅನ್ನುವಂಥದ್ದು. ಸೊ ಇಲ್ಲಿ ವೇದ್ಯ ಅಂತ ಅಂದ್ರೆ ದ ಒನ್ ಹೂ ಶುಡ್ ಬಿ ನೋನ್ ಬೈ ದೋಸ್ ಆಫ್ ಲಿಬರೇಷನ್ ಅಂತ ಒಂದು ಮಾತು ಇಂಗ್ಲಿಷ್ ನಲ್ಲೂ ಕೂಡ ಹೇಳ್ತಾರೆ. ಅಂದ್ರೆ ಯಾರು ಮುಕ್ತಿಯನ್ನ ಹರಸಿ ಹೋಗಿ ಮುಕ್ತಿಯನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಯಾರು ಪ್ರಯತ್ನವನ್ನು ಮಾಡ್ತಾರೆ ಅಂತವ್ರು ಭಗವಂತನ ಅರ್ಥಕೊಳಕ್ ಅಂತ. ಎಲ್ಲರೂ ಕೂಡ ಭಗವಂತನ ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಒಂದು ಕಥೆಯ ಮುಖಾಂತರ ಈ ನಾಮವನ್ನ ಅರ್ಥೈಸ್ಕೊಳ್ಳೋದಾದ್ರೆ ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಕಥೆ ಅಂತಾನೆ ಭಾವಿಸ್ತೀನಿ. ಶ್ವೇತಕೇತುವಿನ ಒಂದು ಕತೆ. ಪೂರ್ವದಲ್ಲಿ ಶ್ವೇತಕೇತುವಿನ ಕತೆ ನಾನು ಒಂದು ಸ್ವಲ್ಪ ಮಟ್ಟಿಗೆ ಹೇಳಿದ್ದೆ ಅಂತ ಭಾಸವಾಗುತ್ತೆ. ಬಟ್ ಆದ್ರೆ ಅಷ್ಟರ ಮಟ್ಟಿಗೆ ಆಳವಾಗಿ ಅದನ್ನ ಕವರ್ ಮಾಡಿರಕ್ಕಿಲ್ಲ. ಅರುಣ ಅನ್ನುವಂತಹ ಒಬ್ಬ ಮಹಾರಾಜ ಇರ್ತಾನೆ. ಅರುಣ ಅಂತ ಅವನ ಹೆಸರು. ಆ ವಂಶದಲ್ಲಿ ಉದ್ದಾಲಕ ಅನ್ನುವಂತಹ ಇನ್ನೊಬ್ಬ ಮಗ ಹುಟ್ಟುತ್ತಾನೆ. ಆ ಉದ್ದಾಲಕ ಬಹಳ ಧರ್ಮನಿಷ್ಠ, ಹಾಗೆ ಬಹಳ ವಿದ್ಯೆಯನ್ನ ಕಲ್ತ್ಕೊಂಡು ಸಂಸ್ಕಾರವನ್ನ ಕಲ್ತ್ಕೊಂಡು ಅದೇ ಪಾರಂಪರಿಕವಾಗಿ ಅರುಣ ಆಗಿರ್ಬೋದು, ಉದ್ದಾಲಕ ಅವನ ಮಗ ಶ್ವೇತಕೇತು ಆಗಿರ್ಬೋದು, ಎಲ್ಲರಿಗೂ ಕೂಡ ಅದೇ ನಿಟ್ಟಿನಲ್ಲಿ ವಿದ್ಯೆದ ಒಂದು ಅಭ್ಯಾಸವನ್ನ ಸಂಸ್ಕಾರವನ್ನ ಕೊಡಬೇಕು ಅನ್ನೋದು ಅವನ ಒಂದು ಮನಸ್ಸಿನಲ್ಲಿತ್ತು. ಅದೇ ರೀತಿ ಶ್ವೇತಕೇತುವನ್ನ ಒಂದಿಷ್ಟು ದಿವಸಗಳ ಕಾಲ ಗುರುಗಳ ಒಂದು ಆಶ್ರಯದಲ್ಲಿ ಪಾಠವನ್ನ ಹೇಳ್ಕೊಡ್ಬೇಕು, ಗುರುಮುಖೇನ ಪಾಠ ಆಗ್ಬೇಕು, ಗುರುಮುಖೇನ ಎಲ್ಲವೂ ಕೂಡ ಸಿದ್ಧಿ ಆಗ್ಬೇಕು ಅಂತ ಅವನ ಮಗನಿಗೆ ಶ್ವೇತಕೇತುವಿಗೆ ಉದ್ದಾಲಕ ಕಳಿಸ್ತಾನೆ. ಒಂದು ಗುರುಗಳ ಹತ್ರ ಕಳಿಸಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ದ್ವಿಜ ಅಂತಾರೆ ಅದಕ್ಕೆ. ಸಾಮಾನ್ಯವಾಗಿ ಎರಡು ಸತಿ ಹುಟ್ಟಿ ಬರೋದು ಅಂತ. ಯಾವಾಗ ಈ ಬ್ರಹ್ಮಚರ್ಯದ ಒಂದು ವಿದ್ಯಾಭ್ಯಾಸವನ್ನ ಯಾರು ಮುಗಿಸ್ಕೊಂಡು ಮತ್ತೆ ಮನೆಗೆ ಹಿಂತಿರ್ತಾರಲ್ಲ, ಆಗ ಅವ್ರು ಮತ್ತೆ ಪರಿಪೂರ್ಣರಾದ್ರು ಅಥವಾ ಮತ್ತೆ ಇನ್ನೊಂದು ತರಹದ ಒಂದು ವ್ಯಕ್ತಿತ್ವವನ್ನ ತಗೊಂಡ್ ಬಂದ್ರು ಅನ್ನುವಂಥದ್ದು. ಸೊ ಗುರುವಿನ ಹತ್ರ ಅಭ್ಯಾಸ ಯಾರು ಮಾಡ್ಕೊಂಡ್ ಬರ್ತಾರೆ ಅವರು ಇನ್ನೊಂದು ಪರಿಪೂರ್ಣರಾಗಿ ಬಂದು ಅವರ ಒಂದು ವ್ಯಕ್ತಿತ್ವನೇ ಬದಲಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ 12 ವರ್ಷಗಳ ಒಂದು ಮೊದಲಿನದಲ್ಲಿ ಅಂದ್ರೆ 2 ವರ್ಷ ಪೂರ್ವದಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಉಪನಯನವನ್ನ ಮಾಡ್ತಾರೆ. ಆಗ ಅವ್ರು ಮತ್ತೆ ಹುಟ್ಟಿ ಬಂದ್ರು ಅಂತ ಒಂದು, ಅಂದ್ರೆ 2 ಸತಿ ಹುಟ್ಟುತ್ತಾರೆ ಅಂತ. ಒಂದು ತಾಯಿ ಹೊಟ್ಟೆಯಿಂದ ಹುಟ್ಟು ಬರುವಂತದ್ದು ಒಂದು ಹುಟ್ಟಾದ್ರೆ, ಯಾವಾಗ ಉಪನಯನವನ್ನ ಮಾಡ್ತಾರೆ ಮಕ್ಕಳಿಗೆ 12 ವರ್ಷದ ಒಂದು ವಯೋಮಿತಿನಲ್ಲಿ, ಆಗ ಮತ್ತೆ ಅವ್ರು ಹುಟ್ಟು ಬಂದ್ರು ಅಂದ್ರೆ ಆಗ ಮತ್ತೆ ಅವರಿಗೆ ಒಂದು ಹೊಸ ರೂಪ ಬಂತು. ಅಂದ್ರೆ ಗುರುಗಳಿಂದ ಆಶೀರ್ವಾದ ಆಯ್ತು ಅವರಿಗೆ. ಈ ಜನ್ಮದಲ್ಲಿ ಮುಂದೆ ವಿದ್ಯಾಭ್ಯಾಸವನ್ನು ಮಾಡೋದಕ್ಕಾಗ್ಲಿ ಅಥವಾ ಮುಂದಿನ ಒಂದು ಮುಕ್ತಿಗೆ ಪಾತ್ರರಾಗೋದಕ್ಕಾಗ್ಲಿ ಮತ್ತೆ ಅವರು ಒಂದು ಜನ್ಮವನ್ನ ತಗೊಂಡಿದ್ದಾರೆ ಅನ್ನುವಂತಹ ಒಂದು ಅರ್ಥನೂ ಕೂಡ ಅವರಿಗೆ ದ್ವಿಜರು ಅಂತ ಕೂಡ ಕರೀತಾರೆ. ಸೊ ಆ ನಿಟ್ಟಿನಲ್ಲಿ ಶ್ವೇತಕೇತು ಕೂಡ ಉಪನಯನವನ್ನ ಮಾಡೋದಕ್ಕಿಂತ ಮುಂಚೆನೆ ಗುರುಗಳ ಒಂದು ಆಶೀರ್ವಾದ ಆಗ್ಬೇಕು, ಗುರುಗಳ ಒಂದು ಸಾನ್ನಿಧ್ಯ ಅವ್ನಿಗೆ ಸಿಗ್ಬೇಕು ಅಂತ ಅಂದ್ಬಿಟ್ಟು ಒಬ್ಬರು ಗುರುಗಳ ಹತ್ರ ಗೊತ್ತಿರುವಂತಹ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸ್ತಾರೆ. ಒಂದಿಷ್ಟು ದಿನಗಳ ಕಾಲ, ವರ್ಷಗಳ ಕಾಲ ವಿದ್ಯಾಭ್ಯಾಸ ನಡೆಯುತ್ತೆ. ಬಹಳ ಚೆನ್ನಾಗಿ ವಿದ್ಯಾಭ್ಯಾಸನ ಕಲ್ತ್ಕೊಂತಾನೆ. ಕಲ್ತು 24 ವರ್ಷಗಳಾದ್ರೂ ಕೂಡ ಅವನು ಹಿಂತಿರುಗೋದಲ್ಲ. ಯಾಕೆಂದ್ರೆ ಶ್ವೇತಕೇತುವು ಕೂಡ ಅಷ್ಟೇ ಜಿಜ್ಞಾಸು ಅಂದ್ರೆ ಕಲಿಬೇಕು ಅನ್ನುವಂತಹ ಒಂದು ಮನಸ್ಥಿತಿ. ಎಲ್ಲವನ್ನೂ ಕೂಡ ಕಲಿಬೇಕು, ನಾನು ನನ್ನ ತಂದೆ ತಾತನ ತರ ನಾನು ಕೂಡ ಪಂಡಿತನಾಗ್ಬೇಕು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ಬೇಕು, ಎಲ್ಲಾ ವಿದ್ಯೆ ಕಲಿಬೇಕು ಅನ್ನುವಂತಹ ಒಂದು ಜಿಜ್ಞಾಸು ಅವನಲ್ಲೂ ಕೂಡ ಇತ್ತು. ಅದೇ ನಿಟ್ಟಿನಲ್ಲಿ
ಅವನು ಕೂಡ ಸತತವಾಗಿ 24 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ಎಲ್ಲವನ್ನು ಕೂಡ ಅರ್ಥಕೊಂತಾನೆ, ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂತಾನೆ. ಅರ್ಥ ಮಾಡ್ಕೊಂಡು ಒಂದು ದಿನ ತನ್ನ ಮನೆಗೆ ಹಿಂತಿರುಗ್ತಾನೆ. ಹಿಂತಿರುಗಿ ಬಹಳ ಗರ್ವ ಇರುತ್ತೆ ಅವನಲ್ಲಿ. ಗರ್ವ ಅಂತ ಅಂದ್ರೆ ಏನೋ ಒಂದು ಕಲ್ತಾಗ ನಮ್ಗೊಂದು ಹುಮ್ಮಸ್ಸು ಇರುತ್ತಲ್ಲ, ನಾನು ಕಲ್ತೆ, ನನ್ಗೆ ಗೊತ್ತಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಇವಾಗ ನಮ್ಮ ನಮ್ಮಲ್ಲೇ ಯಾವುದೋ ಒಂದು ಏನೋ ಒಂದು ಹೊಸದಾಗಿ ಕಲ್ತ್ಬಿಟ್ರೆ ನಮ್ಗೊಂದು ಹುಮ್ಮಸ್ಸು ಬರುತ್ತೆ. ಅದು ನಮಗೊಂದು ನಮಗೆ ಗೊತ್ತಿಲ್ಲದಂತ ಗರ್ವ ಬರುತ್ತೆ. ಅಪ್ಪ ನನಗೆ ಇದು ಗೊತ್ತು ಅನ್ನುವಂಥದ್ದು. ಹಾಗೆ 24 ವರ್ಷಗಳ ಒಂದು ಸತತವಾದಂತಹ ಒಂದು ಅಧ್ಯಯನವನ್ನು ಮಾಡ್ಕೊಂಡು ಎಲ್ಲಾ ಶಾಸ್ತ್ರಗಳನ್ನ ಅರ್ಥಕೊಂಡ್ ಬಂದವನಿಗೆ ಸಹಜವಾಗಿ ಏನೋ ಒಂದ್ ಸ್ವಲ್ಪ ನನ್ಗೂ ಗೊತ್ತಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಂದು ಅವನ ತಂದೆ ಆದಂತಹ ಚಾಲಕನಿಗೆ ಕೇಳ್ತಾನೆ, ಅಪ್ಪ ನಾನು ಎಲ್ಲವನ್ನೂ ಕೂಡ ತಿಳ್ಕೊಂಡ್ ಬಂದಿದ್ದೀನಿ. ನೀನೇನ್ ಆಸೆ ಪಟ್ಟಿದ್ದೆ ನನ್ಗೆ, ನಾನೊಬ್ಬ ದೊಡ್ಡ ವಿದ್ವಾಂಸ ಆಗ್ಬೇಕು, ಎಲ್ಲವನ್ನೂ ಕೂಡ ಅರಿತುಕೊಂಡಾಗ್ಬೇಕು. ನಮ್ಮ ತಾತನಾದಂತಹ ಅರುಣ ಅನ್ನುವಂತಹ ಋಷಿ ಏನಿದ್ರು, ಅವರ ಆಸೆನೂ ಕೂಡ ಅದೇ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಅಭ್ಯಾಸಗಳನ್ನ 24 ವರ್ಷ ಸತತವಾಗಿ ನಾನು ಅಭ್ಯಾಸ ಮಾಡಿ ಎಲ್ಲವನ್ನೂ ಕೂಡ ತಿಳ್ಕೊಂಡ್ ಬಂದಿದ್ದೀನಿ. ಏನೂ ಕೂಡ ನನಗೆ ತಿಳಿದಿಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಅಷ್ಟರ ಮಟ್ಟಿಗೆ ನಾನು ಎಲ್ಲವನ್ನೂ ಕೂಡ ತಿಳ್ಕೊಂಡ್ ಬಂದಿದ್ದೀನಿ ಅನ್ನುವಂತಹ ಒಂದು ಗರ್ವದ ಮಾತನ್ನ ಆ ಶ್ವೇತಕೇತು ಅವನ ತಂದೆಗೆ ಬಂದು ಹೇಳ್ತಾನೆ. ತಂದೆ ಎಲ್ಲವನ್ನೂ ಕೂಡ ಕೇಳ್ತಾನೆ. ಒಂದು ಕ್ಷಣ ತಂದೆಯೂ ಕೂಡ ಒಂದು ಸಂತೋಷ ಆಗತ್ತೆ. ಯಾವ ತಂದೆ ತಾಯಿಗೆ ಸಂತೋಷ ಆಗಲ್ಲ. ಮಕ್ಕಳು ಬಂದ್ಬಿಟ್ಟು ನಾನು ಏನೋ ಸಾಧಿಸಿದ್ದೀನಿ, ನನಗೇನೋ ಒಂದು ಅವಾರ್ಡ್ ಬಂದಿದೆ ಅಥವಾ ನನಗೇನೋ ಒಂದು ಇದು ಬಂದಿದೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ತಂದೆ ತಾಯಿಗಳು ಹೇಗೆ ಖುಷಿ ಪಡ್ತಾರೋ ಹಾಗೆ ಆ ಬಾಲಕನು ಕೂಡ ಬಹಳ ಖುಷಿ ಪಡ್ತಾನೆ. ಏನೇನ್ ತಿಳ್ಕೊಂಡ್ ಬಂದಿದ್ಯಪ್ಪಾ? ಏನು ಸ್ವಲ್ಪ ವಿಸ್ತಾರವಾಗಿ ಹೇಳು ಅಂತ ಮಟ್ಟ ಕೇಳಿದಾಗ ಒಂದಿಷ್ಟು ಶಾಸ್ತ್ರಗಳ ಹೆಸರು, ಒಂದಿಷ್ಟು ವೇದಗಳ ಹೆಸರು, ಉಪನಿಷತ್ತು ಅದು ಇದು ಪ್ರತಿಯೊಂದು ಶ್ವೇತಕೇತು ಹೇಳ್ತಾ ಹೋಗ್ತಾನೆ. ಇದನ್ನ ಕೇಳ್ಕೊಟ್ಟರು ಗುರು, ನನಗೆ ಈ ವಯಸ್ಸಲ್ಲಿ ಇದು ಪ್ರಾಪ್ತಿ ಆಯ್ತು ನನಗೆ. ನಂಗೆ ಇದು ಗೊತ್ತಾಗಿರ್ಲಿಲ್ಲ, ಇದು ಗೊತ್ತಾಯ್ತು ಅಂತ ಬಹಳಷ್ಟು ಹೇಳ್ತಾನೆ. ಅದ್ರಲ್ಲಿ ತಂದೆಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಒಂದು ಗರ್ವ ಕಾಣಿಸ್ತಾ ಇದೆ. ನಾನು ಎಲ್ಲಾ ಕಲ್ತಿದ್ದೀನಿ ಅನ್ನುವಂತಹ ಒಂದು ಅಹಂಕಾರ ನನ್ ಮಗನಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅವತ್ತು ದಿನ ರಾತ್ರಿ ಮಗನಿಗೆ ಒಂದು ಕೇಳ್ತಾನೆ, ಸರಿಪಾ ಬಹಳ ಸಂತೋಷ ಆಯ್ತು ನೀನ್ ಇಷ್ಟೆಲ್ಲಾ ಕಲ್ತಿದ್ಯಾ ಅಂತ ಕೇಳಿ ನನಗೆ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀನು ಒಂದ್ ಸ್ವಲ್ಪ ಟೈಮ್ ತಗೋ ಪರವಾಗಿಲ್ಲ, ಉತ್ತರವನ್ನು ಹೇಳು ಅಂತ ತಂದೆ ಒಂದು ಸವಾಲನ್ನ ಹಾಕ್ತಾರೆ. ಆಯ್ತಪ್ಪ, ಅಯ್ಯೋ ಎಷ್ಟೋ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿರೋನ್ಗೆ ನಿಂದೊಂದು ಪ್ರಶ್ನೆ ಎಂತಹ ಮಹಾ ನನ್ಗೆ, ಕೇಳಪ್ಪ ನೀನ್ ಕೇಳು ಪರವಾಗಿಲ್ಲ, ನಾನು ಉತ್ತರ ಹೇಳ್ತೀನಿ ಅಂತ. ಒಂದಿಷ್ಟು ಉಪ್ಪನ್ನ ತಗೊಂಡ್ಬರ್ತಾರೆ, ಉಪ್ಪು ಆಮೇಲೆ ಅಡಿಗೆಗೆ ಬಳಸುವಂತಹ ಉಪ್ಪನ್ನ ತಂದುಬಿಟ್ಟು ಮಗನ ಕೈಯಲ್ಲಿ ಕೊಟ್ಬಿಟ್ಟು, ಶ್ವೇತಕೇತುಗೆ ಕೈ ಕೊಟ್ಬಿಟ್ಟು, ಈ ಉಪ್ಪನ್ನ ನೀರೊಳಗಡೆ ಹಾಕು ಅಂತ ಹೇಳ್ತಾನೆ. ಅದೇ ರೀತಿ ಶ್ವೇತಕೇತು ಒಂದಿಷ್ಟು ಅಂದ್ರೆ ಒಂದು ಮುಷ್ಟಿಯ ಒಂದು ಉಪ್ಪನ್ನ ಒಂದಿಷ್ಟು ಬಟ್ಟಲಿನ ನೀರೊಳಗಡೆ ಬಂದು ಹಾಕ್ತಾನೆ. ಸರಿ, ನಾನು ಪ್ರಶ್ನೆಯನ್ನ ನಿಮ್ಗೆ ಬೆಳಿಗ್ಗೆ ಕೇಳ್ತೀನಿ, ಅದಾದ್ಮೇಲೆ ನಿನ್ನ ಒಂದು ಏನ್ ವಿದ್ಯೆ ಕಲ್ತಿದ್ಯಾ ಅದನ್ನ ಹೇಳಿವಂತೆ ಅಂತ ಅಂದ್ಬಿಟ್ಟು ಕಡೆಗೆ ನಿರ್ಗಮಿಸ್ತಾರೆ. ರಾತ್ರಿ ಆಯ್ತು, ಬೆಳಗಿನ ಜಾವ ಆಯ್ತು, ಮತ್ತೆ ಶುಚಿರ್ಭೂತನಾಗಿ ಮಗ ಬರ್ತಾನೆ. ಅಪ್ಪ ಕೇಳ್ತಾನೆ, ನಾನ್ ರಾತ್ರಿ ಕೊಟ್ಟಂತಹ ಉಪ್ಪನ್ನ ನೀನು ಒಂದು ನೀರಲ್ಲಿ ಹಾಕು ಅಂತ ಹೇಳಿದ್ದೆ, ಹಾಕಿದ್ಯಾ? ಒಳ್ಳೆ ಕೆಲಸ ಮಾಡಿದೆ. ಈಗ ಅದೇ ಉಪ್ಪನ್ನ ನನಗೆ ತಂದು ಕೊಡು ಈಗ ಅಂತ ಪ್ರಶ್ನೆ ಮಾಡ್ತಾನೆ ತಂದೆ. ಸಾಮಾನ್ಯವಾಗಿ ಎಂತರೂ ಕೂಡ ಹೇಳುವಂತದ್ದೇ, ಆ ಉಪ್ಪು ಘನ ರೂಪದಲ್ಲಿ ಇರೋದ್ರಿಂದ ಅದು ನಮ್ಮ ಕೈಗೆ ಸಿಗಲ್ಲ. ಒಂದ್ಸತಿ ನೀರಿಗೆ ಹಾಕಿದ್ಮೇಲೆ ಅದು ಉಪ್ಪು ಆ ನೀರಲ್ಲಿ ಮಿಶ್ರಿತವಾಗಿ ಹೋಗುತ್ತೆ. ಆಗ ಮಗ ಹೇಳ್ತಾನೆ, ಎಲ್ಲೋ ಒಂದು ಕಡೆ ಕೆಳಗಡೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಉಪ್ಪಾದ್ರೆ ಇರುತ್ತೆ, ಪೂರ್ತಿ ಕರಗಿರೋದಿಲ್ಲ. ಅಪ್ಪ ಉಪ್ಪನ್ನ ಕೇಳ್ತಿದಾರೆ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಆ ಒಂದು ಬಟ್ಟಲಿನ ಒಳಗಡೆ ಕೈ ಹಾಕಿ ಒಂದಿಷ್ಟು ಉಪ್ಪನ್ನ ಶೇಖರಣೆ ಮಾಡಕ್ಕೆ ಸಿಗುತ್ತಾ ಅಂತ ನೋಡ್ತಾನೆ. ಒಂದ್ ಸ್ವಲ್ಪವೂ ಕೂಡ ಉಪ್ಪು ಸಿಗಲ್ಲ. ಒಂದು ಮುಷ್ಟಿಯ ಉಪ್ಪು ಕೂಡ ನೀರಲ್ಲಿ ಮಿಶ್ರಿತವಾಗಿ ಉಪ್ಪು ಕಣ್ಣಿಗೆ ಕಾಣದೇ ಇರೋ ತರ ಆಗ್ಬಿಟ್ಟಿರುತ್ತೆ. ಆಗ ಮಗ ಹೇಳ್ತಾನೆ, ಇಲ್ಲಪ್ಪ ನೀನ್ ಕೊಟ್ಟಂತಹ ಉಪ್ಪು ನೀರಿನಲ್ಲಿ ಮಿಶ್ರಿತ ಆಗ್ಬಿಟ್ಟು ಆ ನೀರಿನ ಒಂದು ಅಂಶದಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅದು. ಅದು ಮತ್ತೆ ನಮ್ ಕೈಗೆ ಸಿಗೋದಿಲ್ಲ ಅದು ಅಂತ. ಅಪ್ಪ ಹೇಳ್ತಾನೆ, ಮತ್ತೆ ನೀನ್ ಕಲ್ತಂತಹ ವಿದ್ಯೆ ಏನಾಯ್ತು? ಮತ್ತೆ ನೀನೇನ್ ಹೇಳ್ದೆ ನನ್ಗೆ? ಎಲ್ಲಾ ತರ ವಿದ್ಯೆಯನ್ನು ನಾನು ಕಲ್ತ್ಕೊಂಡ್ ಬಂದಿದ್ದೀನಿ, ಎಲ್ಲವೂ ಕೂಡ ನನ್ನ ಬಲ್ಲೆ ಅಂತ ನೀನೇ ತಾನೇ ಹೇಳಿದ್ದು. ಒಂದಿಷ್ಟು ಲಿಸ್ಟನ್ನೇ ಹೇಳ್ದೆ ನೀನು. ನನಗೆ ಇದು ಗೊತ್ತಿದೆ, ಅದು ಗೊತ್ತಿದೆ, ಆ ಶಾಸ್ತ್ರ ಗೊತ್ತಿದೆ, ಈ ಶಾಸ್ತ್ರ ಗೊತ್ತಿದೆ ಅಂತ. ನಾನು ರಾತ್ರಿ ಕೊಟ್ಟಂತ ಉಪ್ಪನ್ನ ನೀನ್ ನೀರಿಗೆ ಹಾಕಿದ್ಯಾ? ಯಾರು ಅದನ್ನು ಕದ್ದುಕೊಂಡು ಹೋಗಿಲ್ಲ. ಅದೇ ಉಪ್ಪು ನನ್ಗೆ ಇವಾಗ ಮತ್ತೆ ಬೇಕಾಗಿದೆ, ಅದನ್ನ ತಂದು ಕೊಡು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಮಗ ಹೇಳ್ತಾನೆ, ಖಂಡಿತ ಸಾಧ್ಯ ಇಲ್ಲ. ಅದು ನೀರಲ್ಲಿ ಬೆರೆತು ಹೋಗಿದೆ ಆ ಉಪ್ಪು. ಅದನ್ನ ಮತ್ತೆ ನಾವು ಘನರೂಪವಾಗಿ ಅಂದ್ರೆ ಈ ರೂಪ ಮುಖ ನಾವು ತಂದುಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಆಗದೇ ಇರುವಂತಹ ಕೆಲಸ. ಮತ್ತೆ ಏನಾಯ್ತು ಉಪ್ಪು ಅಂದಾಗ ಅವನು ಹೇಳ್ತಾನೆ, ಆ ಉಪ್ಪನ್ನ ನೀರನ್ನ ಮುಟ್ಬಿಟ್ಟು ಆ ನೀರಿನ ನಾಲಿಗೆ ತುದಿಗೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನೆ, ಉಪ್ಪಿನ ಕಣಕಣವು ಕೂಡ ನೀರಿನಲ್ಲಿ ಬೆರೆತು ಆ ನೀರಿನ ಅಂಶ
ಅಂದ್ರೆ ಉಪ್ಪಿನ ಅಂಶ ನೀರಲ್ಲಿ ಸೇರಿದೆ. ಸೊ ಈ ನೀರೇ ಉಪ್ಪು ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ತನ್ನ ತಂದೆ ಹೇಳ್ತಾರೆ, "ಇಲ್ಲಪ್ಪ ನೀನು ಕಲ್ತಂತಹ ವಿದ್ಯೆ ಖಂಡಿತ ನಿನ್ಗೆ ಇನ್ನು ಅದು ಸಮರ್ಥಕವಾಗಿಲ್ಲ. ಅಂದ್ರೆ ನೀನು ಸಂಪೂರ್ಣವಾಗಿ ವಿದ್ಯೆ ಪರಿಪೂರ್ಣವಾಗಿ ನೀನು ಕಲ್ತಿಲ್ಲ. ನೀನ್ ಕಲ್ತಿದ್ದೇ ಆಗಿದ್ದಿದ್ರೆ ನೀನು ಖಂಡಿತ ಹೇಳ್ತಿದ್ದೆ ಇದಕ್ಕೆ ಉತ್ತರವನ್ನ. ಆ ಉಪ್ಪು ಅಂದ್ರೆ ನೀನ್ ತಿಳ್ಕೊಬೇಕಾದಂತಹ ವಿಚಾರ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಅಂದ್ರೆ, ಯಾವುದನ್ನ ತಿಳ್ಕೊಂಡ್ರು ಕೂಡ ನನಗೆ ಅದು ತಿಳ್ಕೊಂಡಿಲ್ಲ ಅಂತ ಅನ್ಸುತ್ತೋ, ಅಂದ್ರೆ ದ್ವಂದ್ವವಾಗಿರ್ಬೋದು. ನಾನು ಹೇಳುವಂತಹ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಒಂಥರ ಕೇಳಿಸ್ಬೋದು. ಇದೇ ಮಾತುಗಳನ್ನ ತಂದೆ ಮಗನಿಗೆ ಹೇಳ್ತಾರೆ. ನಮ್ಗೆ ಏನು ಭಾಸ ಆಗತ್ತೆ, ನಮ್ಗೇನ್ ಫೀಲ್ ಆಗತ್ತಲ್ಲ, ಅದು ನಮ್ಗೆ ಫೀಲ್ ಆಗಲ್ಲ ಅಂತ ಏನ್ ಅನ್ಸುತ್ತೆ. ಈಗ ನಮ್ಗೆ ಒಂದು ಎಕ್ಸಾಂಪಲ್‌ನ ಕೊಟ್ಟು ಹೇಳ್ಬೇಕು ಅಂತಂದ್ರೆ, ದೇವ್ರು ಅಂತಾನೆ ಒಂದು ಎಕ್ಸಾಂಪಲ್‌ನ ತಗೊಳ್ಳಿ. ನಾವು ಕೃಷ್ಣನ ಮೂರ್ತಿಯನ್ನ ತುಂಬಾ ಅಲಂಕೃತವಾದಂತಹ ಒಂದು ಮೂರ್ತಿಯನ್ನ ನಾವು ನೋಡ್ದಾಗ, ಸಾಕ್ಷಾತ್ ಕೃಷ್ಣನೇ ಬಂದು ಅಲ್ಲಿ ಕೂತಿದ್ದಾನೆ ಅನ್ನುವಂತಹ ಒಂದು ಭಾಸ ನಮಗಾಗತ್ತೆ. ಒಂದು ಕಲ್ಪನೆ ನಮಗಾಗತ್ತೆ. ಅಂದ್ರೆ ಅಲ್ಲಿ ನಿಜವಾಗ್ಲೂ ಸಾಕ್ಷಾತ್ ಕೃಷ್ಣ ಬಂದು ಕೂತಿರಲ್ಲ. ಅಲ್ಲೊಂದು ಕಲ್ಲಿನ ಮೂರ್ತಿಗೆ ಒಂದು ಹೂವುಗಳನ್ನ ಹಾಕಿ, ದ್ರವ್ಯಗಳನ್ನ ಹಾಕಿ, ಅಲಂಕಾರವನ್ನು ಮಾಡಿ ಅಲ್ಲಿ ಕೃಷ್ಣನ ಒಂದು ತದ್ರೂಪವನ್ನ ತಂದು ಅಲ್ಲಿ ಇಟ್ಟಿರ್ತಾರಲ್ವಾ? ಅದೇ ರೀತಿ ಆ ಒಂದು ಭಾವ ಏನಿರುತ್ತೆ, ಆ ಭಕ್ತಿಯ ಭಾವ ಏನಿರುತ್ತೆ ಅಂದ್ರೆ ಅದೇ ರೀತಿ ಅವ್ರು ಹೇಳ್ತಾರೆ. ಏನು ತಿಳ್ಕೊಂಡ್ರು ಕೂಡ ಅದ್ ನಾನ್ ತಿಳ್ಕೊಂಡಿಲ್ಲ ಅನ್ನುವಂತಹ ಒಂದು ಭಾಸ ನಿನ್ಗೇನಾಗುತ್ತೆ, ಅಥವಾ ಏನು ನೋಡಿದ್ರು ಕೂಡ ಇಲ್ಲ ಅದನ್ನ ನಾನ್ ನೋಡಿಲ್ಲ ಅನ್ನುವಂತ ಭಾವ ನಿನ್ಗೇನಾಗುತ್ತೆ, ಅಥವಾ ನಾನು ಏನೇ ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡಿದೀನಿ ಅಂದ್ರೂ ಕೂಡ ಇನ್ನೂ ನಾನು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅನ್ನುವಂತಹ ಒಂದು ನಾನು ಅಪೂರ್ಣ ಅನ್ನುವಂತಹ ಒಂದು ವಿನಯ ನಿನಗೆ ಯಾವಾಗ ಬರುತ್ತೆ, ಆಗ ನೀನು ನಿಜವಾಗ್ಲೂ ದೊಡ್ಡ ವಿದ್ಯಾರ್ಥಿ ಆಗ್ತೀಯ ಅಥವಾ ನಿಜವಾಗ್ಲೂ ವಿದ್ಯೆಯನ್ನ ಸಂಪಾದನೆ ಮಾಡಿದ್ಯಾ ಅಂತ ಅರ್ಥ ಬರುತ್ತೆ. ನಾನು ಎಲ್ಲವನ್ನೂ ಕೂಡ ಸಂಪಾದನೆ ಮಾಡ್ಬಿಟ್ಟಿದೀನಿ, ಎಲ್ಲವನ್ನೂ ಕೂಡ ತಿಳ್ಕೊಂಡ್ ಬಿಟ್ಟಿದೀನಿ ಅಂತ ನೀನು ಹೇಳೋದಾದ್ರೆ, ಖಂಡಿತ ಅದು ನಿನ್ನ ಗರ್ವ ಅಷ್ಟೇ. ಅದು ನಿನ್ನ ವಿನಯ ಅಲ್ಲ. ಮೊದಲನೇದಾಗಿ ವಿದ್ಯೆ ಏನ್ ತಂದ್ಕೊಡುತ್ತೆ ನಮ್ಗೆ ಅಂತಂದ್ರೆ, ವಿನಯವನ್ನ ತಂದ್ಕೊಡುತ್ತೆ. ಆ ವಿನಯವೇ ಇಲ್ಲದಂತಹ ವಿದ್ಯೆ, ಆ ವಿದ್ಯೆನೇ ಅಲ್ಲ ಅದು ಅಂತ ಒಂದು ಮಾತನ್ನ ಹೇಳ್ತಾನೆ. ಆಗ ಶ್ವೇತಕೇತು ಅದನ್ನ ಅರ್ಥ ಮಾಡ್ಕೊಂತಾನೆ. ಅರ್ಥ ಮಾಡ್ಕೊಂಡು ಇನ್ನೊಂದು ಮಾತನ್ನ ಹೇಳ್ತಾನೆ. ಇನ್ನೊಂದು ಒಂದಿಷ್ಟು ಪುರಾಣಗಳಲ್ಲಿ ಬೇರೆ ಬುಕ್ಸ್‌ಗಳಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ಆಲದ ಮರಕ್ಕೆ ಹೋಗಿ, ಆಲದ ಮರದಲ್ಲಿ ಒಂದು ಬೀಜವನ್ನ ತಂದೆ ತಗೊಂಡ್ಬಂದು, ಆ ಬೀಜವನ್ನ ಶ್ವೇತಕೇತು ಕೈಲಿ ಕೊಡ್ತಾರೆ. ಆ ಶ್ವೇತಕೇಲಿ ಕೊಟ್ಟು ನಿಮ್ಗೆ ಗೊತ್ತಿರ್ಬೋದು, ಆಲದ ಮರದ ಬೀಜ ತುಂಬಾ ಅಣುವಿನಲ್ಲಿ ಸಣ್ಣದಾಗಿರುತ್ತೆ. ಅಂದ್ರೆ ಲಕ್ಷಾಂತರ ಬೀಜಗಳು ಆ ಒಂದು ಇದ್ರಲ್ಲಿ ಇರುತ್ತೆ. ಆ ಗಾಳಿಯಲ್ಲಿ ಹರಿದಾಡಿ ಎಲ್ಲೋ ಒಂದ್ ಕಡೆ ಹೋಗಿ ಬಿದ್ದು ಅದೊಂದು ಮರ ಆಗತ್ತೆ, ಆಲದ ಮರ. ಸೊ ಅದೇ ತರ ತಂದೆ ಮಗನ್ನ ಕೇಳ್ತಾನೆ ಶ್ವೇತಕೇತುವನ್ನ, "ಈ ಆಲದ ಮರದ ಬೀಜದಲ್ಲಿ ನನಗೆ ಆಲದ ಮರವನ್ನು ತೋರ್ಸು" ಅಂತ ಕೇಳ್ತಾನೆ. ಅದಕ್ಕೆ ಶ್ವೇತಕೇತು ಹೇಳ್ತಾನೆ, "ಇಲ್ಲ ಆಗೋದಿಲ್ಲ. ಅದು ಹೆಂಗ್ ತೋರ್ಸಕ್ಕಾಗತ್ತೆ? ಅದನ್ನ ಭೂಮಿಯಲ್ಲಿ ಹಾಕ್ಬೇಕು, ಅದನ್ನ ಬಿತ್ತಬೇಕು, ಅದಕ್ಕೆ ಕಾಲ ಕೊಡ್ಬೇಕು, ಟೈಮ್ ಕೊಡ್ಬೇಕು. ಆಗ ಅದು ಮರವಾಗಿ ಹೆಮ್ಮರವಾಗಿ ಬಂದು ಅದು ಮತ್ತೆ ಬೀಜ ಆಗಿ ಅದು ಬಂದಾಗ ಮಾತ್ರ ಅದು ಮರ ಆಗತ್ತೆ. ಆ ಸಣ್ಣ ಅಣುವಿನ ಒಂದು ಬೀಜದಲ್ಲಿ ನಾವು ಮರವನ್ನ ತೋರ್ಸೋದಕ್ಕೆ ಆಗೋದಿಲ್ಲ" ಅಂತ ಹೇಳ್ತಾನೆ. ಅದೇ ರೀತಿ ಈ ಕಥೆ ಮುಂದುವರಿತಾ ಹೋಗುತ್ತೆ. ಅಂದ್ರೆ ಮಗನ ಒಂದು ಅಹಂಕಾರವನ್ನ ಯಾವ ರೀತಿ ಆ ಗರ್ವವನ್ನ ಉದ್ಧಾಲಕ ಇದು ಮಾಡ್ತಾನೆ ಅಂತ. ಸೊ ಹಾಗೆ ನಾವೆಲ್ಲರೂ ಕೂಡ ಏನೋ ಸ್ವಲ್ಪ ಕಲ್ತಿದೀವಿ ಅಂತ ಅಂದ್ರೆ ಅದು ಯಾವಾಗ್ಲೂ ಕೂಡ ಅಪೂರ್ಣನೇ ಅದು. ಅದು ಪೂರ್ಣ ಅಂತ ಅಂದ್ರೆ ಭಗವಂತ ಮಾತ್ರನೇ ಪೂರ್ಣ. ನಾವು ಆತ್ಮವಿದ್ಯೆ, ವೇದಾಂತ, ಅದ್ವೈತ, ಛಂದಸ್ಸು, ಆತ್ಮಜ್ಞಾನ ಎಷ್ಟೋ ವಿಚಾರಗಳು ನಮ್ಮಲ್ಲಿ, ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಮ್ಮಲ್ಲಿ ಬಂದು ಹೋಗ್ತವೆ. ಉಪನಿಷತ್ತುಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಬಂದು ಹೋಗ್ತವೆ. ಎಲ್ಲವನ್ನೂ ಕೂಡ ತಿಳಿದ್ರೂ ಕೂಡ ಭಗವಂತನನ್ನ ನಾನು ಅರಿತಿದ್ದೀನಿ, ಭಗವಂತನನ್ನ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿದ್ದೀನಿ ಅನ್ನೋದ್ರೆ, ಅದು ಖಂಡಿತವಾಗ್ಲೂ ಅಜ್ಞಾನ ಅನ್ನೋದು. ಅದಕ್ಕೆ ವೇದ್ಯಃ ಅಂತ ಅಂದ್ರೆ, ಯಾರು ಭಗವಂತನನ್ನ ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಡ್ತಾರೋ, ಅಂದ್ರೆ ಮುಕ್ತಿಯನ್ನ ಪಡ್ಕೊಬೇಕು ಅನ್ನೋ ಒಂದು ಹೆಜ್ಜೆನ ಇಡ್ತಾರೋ, ಅವನಿಗೆ ಮಾತ್ರ ಪರಮಾತ್ಮ ಒಂದು ಸ್ವಲ್ಪ ಮಟ್ಟಿಗೆ ಗೋಚರ ಆಗ್ತಾನಷ್ಟೇ. ಸಂಪೂರ್ಣವಾಗಿ ಒಂದು ಅಲ್ಲ. ಮುಕ್ತಿ ಸಿಕ್ಕಿದ ಮೇಲೆ ಸಂಪೂರ್ಣವಾಗಿ ಗೋಚರ ಆಗುವಂತದ್ದು. ಸೊ ಹಾಗೆ ನಾವೆಲ್ಲರೂ ಕೂಡ ಡಂಬಾಚಾರಿಗಳಾಗ್ಬಿಟ್ಟಿದೀವಿ. ಏನೋ ಒಂದು ರಥ ಮಾಡಿದ್ವಿ, ಏನೋ ಒಂದು ಪೂಜೆ ಮಾಡಿದ್ವಿ, ಏನೋ ಒಂದು ಯಜ್ಞ ಮಾಡಿದ್ವಿ ಅಂದ ತಕ್ಷಣ ಪರಮಾತ್ಮ ಸಂಪ್ರೀತನಾಗ್ಬಿಟ್ಟ ನಮ್ಗೆ. ಅಂದ್ರೆ ನಾನು ಅವನಿಗೆ ತುಂಬಾ ಹತ್ರ ಆಗ್ಬಿಟ್ಟಿದೀವಿ ಅನ್ನುವಂತಹ ಒಂದು ಕಲ್ಪನಾ ಲೋಕದಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ಆದ್ರೆ ಪರಮಾತ್ಮ ಅನ್ನುವಂಥವ್ನು, ವಿಷ್ಣು ಅನ್ನುವಂಥವ್ನು ಬಹಳ ಆಳವಾಗಿ ಹೋದಾಗ ಮಾತ್ರ ನಾವು ಪರಮಾತ್ಮನ ಅರಿತುಕೊಳ್ಳೋದಕ್ಕಾಗತ್ತೆ. ಆಳವಾಗಿ ಹೋಗೋ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಅಷ್ಟೇ. ವಿಷ್ಣು ಸಹಸ್ರನಾಮ ಕಲಿಕೆ ಅನ್ನೋದು ಒಂದು ಪ್ರಯತ್ನ ಅಷ್ಟೇ. ಆ ಇನ್ನು ಬಹಳಷ್ಟು ಆ ಆತ್ಮಜ್ಞಾನಗಳು ಆಗ್ಬೇಕು, ವಿಚಾರಗಳಾಗ್ಬೇಕು, ಶಾಸ್ತ್ರಗಳನ್ನ ಕಲಿಬೇಕು. ಆ ಸದಾ ಅವನ 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 ಒಂದು ಧ್ಯಾನವನ್ನ ಮಾಡ್ತಿರ್ಬೇಕು.
ಆಗ ಮಾತ್ರ ಆ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕರ್ಕೊಂಡು ಅವನ ಮಡಿಲಲ್ಲಿ ಹೋಗಿ ಸೇರಿಸ್ಕೊಂತಾನೆ. ನಮ್ಮನ್ನ ಒಂದು ಮಗು ತರ ಹೇಗೆ ತಾಯಿ ಬಂದು ಅಪ್ಕೊಂತಾಳೋ ಹಾಗೆ ಪರಮಾತ್ಮನು ಕೂಡ ಬಂದು ನಮ್ಮನ್ನ ಅಪ್ಕೊಂತಾನೆ. ಇಲ್ಲ ಅಂತಂದ್ರೆ ಪುನರಪಿ ಮರಣಂ ಪುನರಪಿ ಜನಂ ಅನ್ನುವಂತ ಹಾಗೆ ಈ ಕಾಲಚಕ್ರದ ಒಂದು ಇದರಲ್ಲಿ ನಾವು ಸುತ್ತಾನೆ ಇರ್ತೀವಿ, ಮತ್ತೆ ಹುಟ್ಟತಾನೆ ಇರ್ತೀವಿ. ಮುಕ್ತಿ ಅನ್ನೋದು ನಮಗೆ ತುಂಬಾ ದೂರದ ಮಾತಾಗತ್ತೆ. ಅದಕ್ಕೋಸ್ಕರ ಓಂ ವೇದ್ಯಾಯ ನಮಃ ಅನ್ನುವಂತಹ ಒಂದು ನಾಮದಲ್ಲಿ ನಾವು ವಿಷ್ಣುವನ್ನ ಧ್ಯಾನ ಮಾಡಿದ್ದೇ ಆದಲ್ಲಿ, ವಿಷ್ಣುವನ್ನ ಆರಾಧನೆ ಮಾಡಿದ್ದೇ ಆದಲ್ಲಿ ಖಂಡಿತ ಅವನು ಸಂಪ್ರೀತನಾಗಿ ನಮಗೆ ಮುಕ್ತಿಯನ್ನ ಕೊಡ್ತಾನೆ ಅನ್ನೋದು ಈ ಒಂದು ನಾಮದ ಒಂದು ಅರ್ಥ ಆಗಿತ್ತು. ಮುಂದಿನ ನಾಮಕ್ಕೆ ಹೋಗೋಣ. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಬೋರ್ ಹೊಡಿತಾ ಇದ್ಯಾ? ನಾನು ಒಂದಿಷ್ಟು ಕ್ಲಾಸ್ ಅಲ್ಲಿ ನೋಡ್ತಾ ಇದ್ದೆ, ರೆಕಾರ್ಡಿಂಗ್ಸ್ ನೋಡ್ತಾ ಇದ್ದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದಿಬ್ರು ಜನ ವಿಡಿಯೋ ಆನ್ ಮಾಡ್ಕೊಂಡೆ ನಿದ್ದೆ ಮಾಡ್ತಾ ಇದ್ರು. ಖಂಡಿತ ಕಥೆಗಳು ಹೇಳಿದ್ರೆ ಖಂಡಿತ ನಿದ್ದೆ ಬರುತ್ತೆ. ಅದು ಕಂಟ್ರೋಲ್ ಮಾಡ್ಕೊಳಕ್ಕೆ ಸ್ವಲ್ಪ ಕಡಿಮೆನೆ, ಆದ್ರೂ ಕೂಡ ಜಾಗೃತರಾಗಿರಿ ಅಂತ ಹೇಳ್ಬಲ್ಲೆ ಅಷ್ಟೇ. ಎಲ್ಲರೂ ಜಾಗೃತರಾಗಿದ್ದೀರಾ ಅಥವಾ ನಿದ್ದೆ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆ ಗುರುಗಳೇ. ಆದ್ರೆ ಬರ್ಕೊಡುವಾಗ ಪಾಯಿಂಟ್ಸ್ ಸ್ವಲ್ಪ ಪಾಯಿಂಟ್ಸ್ ಇದಾಗುತ್ತೆ, ಮಧ್ಯ ಮಿಸ್ ಆಗ್ಬಿಡುತ್ತೆ, ಬರ್ಕೊಡುವಾಗ ಕಷ್ಟ ಆಗತ್ತೆ. ಬರ್ಕೊಡ್ಬೇಕು ಬರ್ಕೊಳ್ತಾ ಇದ್ದೀರಾ ಅನ್ನೋದು ಬಹಳ ಸಂತೋಷದ ವಿಚಾರ. ಎಲ್ಲ ಬರೀತಿದೀನಿ ನಿಮ್ಮ ಗುರುಗಳೇ. ಒಂದೊಂದು ಇದ್ರದ್ದು ಬರ್ಕೋತಾ ಇದೀನಿ ಕತೆನ, ನೀವ್ ಹೇಳ್ತಿರೋ ಕತೆನೂ ಬರ್ಕೋತಾ ಇದೀನಿ. ಕೆಲವೊಂದ್ಸಲ ಫಾಸ್ಟ್ ಆಗಿ ಬರ್ಕೊಡಕ್ ಆಗಲ್ಲ, ಸ್ವಲ್ಪ ಒಂದೊಂದ್ ಪಾಯಿಂಟ್ ಬಿಟ್ಟು ಹೋಗ್ಬಿಡತ್ ಮಧ್ಯದಲ್ಲಿ. ಆಗ್ಲಿ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಹೇಳಿದ್ ವಿಡಿಯೋ ಆನ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೊಂದು ಪ್ರಜ್ಞೆ ಇರುತ್ತೆ. ವಿಡಿಯೋ ಆನ್ ಇದ್ದಾಗ ಅವಕ್ಕೆ ಒಂದು ನೇರ ದೃಷ್ಟಿ ಇರುತ್ತೆ ಅನ್ನೋದು. ಅದಕ್ಕೋಸ್ಕರ ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಒಂದು ಹೇಳ್ತೀನಿ ನಾನು ಯಾವಾಗಲೂ ಸಹ ಕ್ಲಾಸ್. ಇಂಗ್ಲಿಷ್ ಅರ್ಥ ಹೇಳ್ರಿ ಮಹೋದಯ. ಇದಕ್ಕೆ ನಾನು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಶೋಭಾ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮಿಷ. ಶೋಭಾ ಹರೀಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಬನ್ನಿ, ಖಂಡಿತ ಎರಡಕ್ಕೂ ಕೂಡ ಹೇಳ್ತೀನಿ. ವೇದ್ಯ ಅಂತ ಅಂದ್ರೆ ದ ಒನ್ ಹೂ ಶುಡ್ ಬಿ ನೋನ್ ಬೈ ದೋಸ್ ಇನ್ ದ ಪಾತ್ ಆಫ್ ಲಿಬರೇಷನ್. ಇನ್ನೊಂದ್ಸತಿ ಹೇಳ್ತೀನಿ, ದ ಒನ್ ಹೂ ಶುಡ್ ಬಿ ನೋನ್ ಬೈ ದೋಸ್ ಇನ್ ದ ಪಾತ್ ಆಫ್ ಲಿಬರೇಷನ್. ಅಂದ್ರೆ ಯಾರು ಮುಕ್ತಿಯನ್ನು ಹರಸಿ ಹೋಗ್ತಾರೋ ಅಂಥವರಿಗೆ ಪರಮಾತ್ಮ ಸಿಗ್ತಾನೆ ಅಂತ. ಇದು ವೇದ್ಯ. ಹಾಗೆ ಯಮ ಹಾಗೆ ಬಂದು ದ ಒನ್ ಹೂ ವಿಡ್ರಾಸ್ ಇಸ್ ಯಮ ಅಂತ. ಅಂದ್ರೆ ನಮ್ಮ ಆಂತರಿಕವಾದಂತಹ ಭಾವನೆಗಳನ್ನ ದ ಒನ್ ಹೂ ವಿಡ್ರಾಸ್ ಇಸ್ ಯಮ ಅಂತ. ಧನ್ಯವಾದಗಳು. ಸೊ ಮುಂದಿನ ನಾಮ ವೈದ್ಯ. ಸದಾಯೋಗಿ. ಸದಾಯೋಗಿ ವೇದ್ಯ ವೈದ್ಯ ಹೇಳ್ಬೇಕು. ವೈದ್ಯ ಇನ್ನೊಂದು ವೇದ್ಯ ವೈದ್ಯ. ಎಲ್ಲರೂ ದಯವಿಟ್ಟು ಮ್ಯೂಟ್ ಅಲ್ಲಿ. ಸೊ ಇಲ್ಲಿ ವೈದ್ಯ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಡಾಕ್ಟರ್ ಅಂತ ನಾವು ಹೇಳ್ತೀವಲ್ವಾ, ಅದೇ ಒಂದು ಅರ್ಥನೂ ಕೂಡ. ಅಥವಾ ಯಾಕೆ ಡಾಕ್ಟರ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ ಅಂತ ಅಂದ್ರೆ, ಸಂಸ್ಕೃತವಾಗಿ ವೈದ್ಯ ಅಂತ ಅಂದ್ರೆ ಎಲ್ಲಾ ವಿದ್ಯೆಗಳನ್ನ ಬಲ್ಲವನಿಗೆ ವೈದ್ಯ ಅಂತ ಕರೆಯುವಂಥದ್ದು. ಅಂದ್ರೆ ಎಲ್ಲಾ ವಿದ್ಯೆಗಳನ್ನ ಕಲ್ತಿದ್ದಾನೆ ಅಥವಾ ಜ್ಞಾನದ ಒಂದು ಶಾಖೆಗಳನ್ನ ಬಲ್ಲವನು ಅನ್ನುವಂಥದ್ದು. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಹಿ ನೋಸ್ ಆಲ್ ಬ್ರಾಂಚ್ ಆಫ್ ನಾಲೆಡ್ಜ್ ಇಸ್ ಕಾಲ್ಡ್ ಆಸ್ ವೈದ್ಯ ಅಂತ. ಎಲ್ಲಾ ನಾವು ನಾರ್ಮಲ್ ಆಗಿ ಇವತ್ತು ನಾನು CA ಮಾಡಿದ್ದೀನಿ, ನನ್ಗೆ ಬರೀ ಅಕೌಂಟೆನ್ಸಿ ಗೊತ್ತು, ಡೆಬಿಟ್ ಕ್ರೆಡಿಟ್ P&L ಬ್ಯಾಲೆನ್ಸ್ ಶೀಟ್ ಅಂತ. ಅಥವಾ ಇನ್ನೊಬ್ರು ಯಾರು LLB ಮಾಡಿರ್ತಾರೆ, ಅವ್ರಿಗೆ ಕೋರ್ಟ್ ಕೇಸಸ್ ಅಲ್ಲಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಏನೇನ್ ಬರುತ್ತೆ ಅಂತ ಗೊತ್ತಿರುತ್ತೆ. ಹಾಗೆ ಒಂದೊಂದು ಬ್ರಾಂಚ್ ಆಫ್ ಸ್ಟಡೀಸ್ ನಲ್ಲೂ ಕೂಡ ಒಬ್ಬೊಬ್ರು ಸ್ಪೆಷಲೈಸೇಷನ್ ತಗೊಂಡಿರ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಪರಮಾತ್ಮ ವೈದ್ಯ ಅಂತಂದ್ರೆ ಎಲ್ಲಾ ಸ್ತರದಲ್ಲೂ ಕೂಡ, ಎಲ್ಲಾ ಒಂದು ಶಾಖೆಗಳಲ್ಲೂ ಕೂಡ ಅವನು ಬಲ್ಲವನಾಗಿದ್ದಾನೆ. ಅಂದ್ರೆ ಎಲ್ಲಾ ವಿದ್ಯೆಗಳು ಕೂಡ ಪರಮಾತ್ಮನ ಗೊತ್ತಿದೆ ಅಂತ. ಅದು ಮಾಯಾ ವಿದ್ಯೆ ಆಗಿರ್ಬೋದು, ಅಥವಾ ಸೃಷ್ಟಿಯ ವಿದ್ಯೆ ಆಗಿರ್ಬೋದು, ಅಥವಾ ಆಂತರಿಕವಾಗಿ ನಿಗ್ರಹ ಮಾಡುವಂತ ವಿದ್ಯೆ, ಧರ್ಮವನ್ನ ಕಾಪಾಡುವಂತ ವಿದ್ಯೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಪರಮಾತ್ಮ ಬಲ್ಲವನಾಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ನಾವು ವೈದ್ಯ ಅಂತ ಕರಿತೀವಿ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಓಕೆ, ಮತ್ತೆ ಈ ಕಥೆಯನ್ನ ಹುಡುಕ್ತಾ ಹೋದೆ ನಾನು. ಈ ಒಂದು ಕಥೆಗೆ ಯಾವ ಒಂದು ನಾಮವನ್ನ, ಕಥೆಯನ್ನ ಹೇಳಿದ್ರೆ ಎಲ್ಲಾ ವಿದ್ಯೆಗಳನ್ನ ಪರಮಾತ್ಮ ಬಲ್ಲವನಾಗಿದ್ದಾನೆ ಅಂತ ಅನ್ಕೊಂಡಾಗ ನಂಗೆ ಮತ್ತೆ
ಶ್ರೀಕೃಷ್ಣ ಅವತಾರದಲ್ಲಿ ಭಗವಂತ ಯಾವ ಒಂದು ಅವತಾರಗಳನ್ನ ತಗೊಂಡಿದ್ದಾನೆ, ಯಾವ ಸಂದರ್ಭಗಳಲ್ಲಿ ಯಾವ ಅವತಾರದಲ್ಲಿ ಅವನು ಪ್ರಕಟ ಆಗಿದ್ದಾನೆ, ಅವನ ವೈಭವ ಏನು, ಅವನ ವಿಭೂತಿ ಏನು ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಿಷ್ಟು ಕೃಷ್ಣನ ಒಂದು ಪುಸ್ತಕಗಳನ್ನ ಸ್ವಲ್ಪ ಹಾಗೆ ತಿರುವಾಗ್ತಾ ಹೋದೆ. ಮೊದಲಿಗೆ ನಾವು ಕೃಷ್ಣನ ಒಂದು ವಿಶ್ವರೂಪವನ್ನು ತಾಯಿ ಯಶೋದೆ ನೋಡ್ತಾಳೆ. ಯಶೋದೆ ತನ್ನ ತೊಡೆ ಮೇಲೆ ಕೃಷ್ಣನ ಮಲಗಿಸ್ಕೊಂಡಿರ್ತಾಳೆ, ಹಾಲು ಕುಡಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಕೃಷ್ಣ ಬಾಯಿ ತೆಗೆದಾಗ ಇಡೀ ಬ್ರಹ್ಮಾಂಡವನ್ನೇ ಯಶೋದೆ ಮೊದಲಾಗಿ ನೋಡ್ತಾಳಂತ. ಆಗ ಅವಳಿಗೇನು ಅನ್ಸಿರ್ಲಿಲ್ಲ, ಏನೋ ಸ್ವಲ್ಪ ವಿಚಿತ್ರಲಾಗಿ ಭ್ರಮೆ ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿರ್ತಾಳಂತೆ. ಮತ್ತೆ ಮತ್ತೊಂದು ಸರಿ ಮಣ್ಣು ತಿನ್ನುವಂತಹ ಒಂದು ಪ್ರಸಂಗ ಬರುತ್ತೆ ಕೃಷ್ಣ. ಆಗ ಕೂಡ ಯಶೋದೆ ಕರೆದ್ಬಿಟ್ಟು ಬಾಯಿ ತೆಗಿ, ನೀನ್ ಮಣ್ಣು ತಿಂದಿದ್ಯಾ, ಬಾಯಿ ತೆಗೆದು ತೋರ್ಸು ಅಂತಾಗ ಗದರಿದಾಗ ಮತ್ತೆ ಇಡೀ ಬ್ರಹ್ಮಾಂಡವನ್ನ ಯಶೋದೆ ನೋಡ್ತಾಳೆ ಅನ್ನೋದನ್ನು ಕೂಡ ನಾವು ಸಹಸ್ರ ನೋಡಿದೀವಿ. ಅಲ್ಲಿ 2 ಬಾರಿ ಆಯ್ತು. ಯಶೋದೆ ತನ್ನ ಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡದ ಒಂದು ವಿಶ್ವರೂಪವನ್ನ ತೋರಿಸುವಂತಹ ಒಂದು ವೈಭವವನ್ನ ಅಥವಾ ವಿಭೂತಿಯನ್ನ ನಾವು ಅಲ್ಲಿ ನೋಡ್ಬೋದು. ಇನ್ನ 3ನೇ ಅಂದ್ರೆ ವಯಸ್ಸಾದ್ಮೇಲೆ ಇನ್ನು ಸ್ವಲ್ಪ ಹಾಗೆ ಇದಾದ್ಮೇಲೆ ಕೃಷ್ಣ ಸಂಧಾನಕ್ಕೆ ಅಂತ ಹೋಗ್ತಾನೆ ಹಸ್ತಿನಾಪುರಕ್ಕೆ ರಾಯಭಾರಿಯಾಗಿ. ಅಲ್ಲಿ ದುರ್ಯೋಧನ ಬಂಧಿಸ್ತಾನೆ ಕೃಷ್ಣನನ್ನ. ನೀನು ಸಂಧಾನಕ್ಕೋಸ್ಕರ ಬಂದಿದ್ಯಲ್ಲ, ನೀನ್ ಮತ್ತೆ ವಾಪಸ್ ಹೋದ್ರೆ ತಾನೆ ಅಲ್ಲಿ ಏನಾಗಿದೆ ಅಂತ ಹೇಳೋದು, ನಿನ್ನೆ ಬಂಧಿಸಿ ಇಲ್ಲಿ ಕಾರಾಗೃಹದಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು ಕಥೆಯನ್ನು ನಾನು ಒಮ್ಮೆ ಹೇಳಿದ್ದೀನಿ. ಹಿಮಭಗಿನಿ ಯಾರು ಒಂದ್ಸತಿ ಹೇಳಿದ್ದಾರೆ, ನೆನಪಿದೆ ನನಗೆ. ಬಂಧಿಸ್ತಾರೆ. ಬಂಧಿಸಿದಾಗ ದುರ್ಯೋಧನಿಗೆ ಕೂಡ ಒಮ್ಮೆ ಇಡೀ ವಿಶ್ವರೂಪವನ್ನ ಕೃಷ್ಣ ತೋರಿಸಿರ್ತಾನೆ. ಅಂದ್ರೆ ಅಲ್ಲಿ ನೆರೆದಂತಹ ಎಲ್ಲರಿಗೂ ಕೂಡ ಆ ವಿಶ್ವರೂಪದ ಒಂದು ದರ್ಶನ ಆಗಿರೋದಿಲ್ಲ, ಆದ್ರೆ ದುರ್ಯೋಧನಿಗೆ ಆ ವಿಶ್ವರೂಪದ ದರ್ಶನ ಆಗಿರುತ್ತೆ. ಪರಮಾತ್ಮ ಏನು ಅನ್ನೋದನ್ನ ಅವನು ಕೂಡ ನೋಡಿರ್ತಾನೆ. ಆದ್ರೆ ಅವನೆಷ್ಟು ಮೂಢನಾಗಿರ್ತಾನೆ ಅಂತ ಅಂದ್ರೆ, ಅವನು ಪರಮಾತ್ಮನೇ ಅಂತ ಗೊತ್ತಿದ್ರೂ ಕೂಡ ಎಷ್ಟು ಅಜ್ಞಾನಿ ಆಗಿದ್ದ ದುರ್ಯೋಧನ ಅಂತಂದ್ರೆ, ಅವನು ಕಡೆಗೆ ಮತ್ತೆ ಯುದ್ಧದಲ್ಲಿ ಸೋತು ಶರಣಾಗಿ ಅವನು ಏನಾಯ್ತು ಅನ್ನೋದು ನಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಕೊನೆಯಲ್ಲಿ ಒಂದು ಖಂಡಿತ ಮೆಸೇಜ್ ಇದೆ ಈ ಒಂದು ಕಥೆಯಲ್ಲಿ, ದಯವಿಟ್ಟು ಸಮಾಧಾನದಿಂದ ಕೇಳಿ. ಮತ್ತೆ ಮುಂದಿನ ವಿಶ್ವರೂಪಗಳು ಎಲ್ಲೆಲ್ಲಿ ನೋಡ್ತಾರೆ ಅಂತಂದ್ರೆ, ಭೀಷ್ಮರು ನೋಡ್ತಾರೆ ಕುರುಕ್ಷೇತ್ರದಲ್ಲಿ, ದ್ರೋಣರು ನೋಡ್ತಾರೆ, ವಿದುರ ನೋಡ್ತಾನೆ, ಸಂಜಯನು ಕೂಡ ನೋಡ್ತಾನೆ, ಹಾಗೆ ಧೃತರಾಷ್ಟ್ರನು ಕೂಡ ಸಂಜಯನ ಜೊತೆನೆ ನೋಡ್ತಾನೆ. ಎಲ್ಲಾ ವಿಶ್ವರೂಪಗಳ ಒಂದು ದರ್ಶನ ಎಲ್ಲರಿಗೂ ಕೂಡ ಯಾವ ರೀತಿ ಅದು ಕಾಣಿಸ್ತಿತ್ತು ಅಂದ್ರೆ ಬುಕ್ನಲ್ಲಿ ಬರೆದಿದೆ. ಅದು ಒಂದು ಸೂರ್ಯನ ಕಿರಣ ನಮ್ಮ ಎದುರುಗಡೆ ಬಂದಾಗ ಬರೀ ಕಿರಣದ ಒಂದು ಸ್ಪರ್ಶ ಮಾತ್ರ ನಮ್ಗೆ ಆಗುತ್ತೆ, ಅಂದ್ರೆ ಕಿರಣಗಳೇ ಕಣ್ಣಿನ ಮುಂದೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ನಿಜವಾಗ್ಲೂ ಯಾರು ನೋಡ್ಬೇಕು ಕೃಷ್ಣನ್ನ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಆ ಒಂದು ರೂಪವನ್ನ ಕೃಷ್ಣ ತೋರಿಸಿರ್ತಾನಂತೆ. ಈಗ ಭೀಷ್ಮರು ಎದುರಾದಾಗ ಭೀಷ್ಮರು ತಮ್ಮ ಪ್ರತಿಜ್ಞೆಯನ್ನ ಮುರಿಯೋದಿಲ್ಲ, ನಾನು ಯುದ್ಧವನ್ನು ಮಾಡಿ ಅರ್ಜುನನ ಕೊಲ್ತೀನಿ ಅಂತ ಒಂದು ಶಪಥವನ್ನ ಮಾಡಿದಾಗ, ಮತ್ತೆ ನಾನು ಶಸ್ತ್ರವನ್ನ ಎತ್ತೋದಿಲ್ಲ ಅಂತಂದ್ರೂ ಕೂಡ ಕೃಷ್ಣ ಶಸ್ತ್ರವನ್ನ ಎತ್ತಿ ತನ್ನ ವಿಶ್ವರೂಪವನ್ನು ಭೀಷ್ಮರಿಗೆ ತೋರಿಸಿದ್ರಂತ. ಅದೇ ರೀತಿ ದ್ರೋಣರಿಗೂ ಕೂಡ ಮಗನ ಒಂದು ಮೋಹದಲ್ಲಿ ಅವರು ಅಟ್ಯಾಚ್ ಆದಾಗ ಮತ್ತೆ ವಿಶ್ವರೂಪವನ್ನು ತೋರಿಸಿ ಅವರಿಗೆ ಒಂದು ಅರಿವನ್ನ ಮೂಡಿಸುವಂತಹ ಕಾರ್ಯ ಕೃಷ್ಣ ಮಾಡಿರ್ತಾನೆ. ಅದೇ ತರ ವಿದುರನಿಗೂ ಕೂಡ ಅದೇ ರೀತಿ ಆಯ್ತು, ಸಂಜಯನಿಗೂ ಕೂಡ ಅದೇ ರೀತಿ ಒಂದು ವಿಶ್ವರೂಪವನ್ನು ತೋರಿಸಿರ್ತಾನೆ ಭಗವಂತ. ಸೊ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಭಗವಂತ ತನ್ನ ಒಂದು ಲೀಲೆಗಳ ಮುಖಾಂತರ, ತನ್ನ ಒಂದು ಜ್ಞಾನದ ಮುಖಾಂತರ, ವೈದ್ಯ ಅಂತಂದ್ರೆ ಅಪರಿಮಿತ ಜ್ಞಾನ, ಅದು ಶಾಸ್ತ್ರದಲ್ಲಾಗಿರ್ಬೋದು, ಯುದ್ಧದಲ್ಲಾಗಿರ್ಬೋದು, ಅಥವಾ ಧರ್ಮ ನೀತಿಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಭಗವಂತ ಯಾವ ಮನುಷ್ಯನಿಗೆ ಏನೇನು ತೋರಿಸ್ಬೇಕು ಅನ್ನೋದನ್ನ ಬಹಳಷ್ಟು ಚೆನ್ನಾಗಿ ಅರಿತಿದ್ದ. ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಯಾರಿಗೆ ಮೋಕ್ಷವನ್ನ ಕೊಡ್ಬೇಕು, ಯಾರಿಗೆ ನರಕವನ್ನ ಕೊಡ್ಬೇಕು, ಯಾರಿಗೆ ಪೂತನೆ ಆಗಿರ್ಬೋದು, ಎಂತೆಂತಹ ರಾಕ್ಷಸರಿಗೆ ಎಂತೆಂತಹ ಒಂದು ಇದನ್ನ ಕೊಡ್ತಾ ಹೋಗದ ಕೃಷ್ಣ ಅಂತಂದ್ರೆ ನಾವೆಲ್ಲರೂ ಕೂಡ ಈ ಒಂದು ಕೃಷ್ಣನೇ ಸಾಕ್ಷಿಯಾಗಿದ್ದಾನೆ ನಮ್ಗೆ ಅಂತ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಯಾರು ನನ್ನನ್ನೇ ಹರಿಸಿ ನನ್ನನ್ನೇ ಬಂದು ಸೇರ್ಬೇಕು ಅಂತ ಯಾರು ನನ್ನ ತವಕದಿಂದ ಬಂದು ನನ್ನ ಭಜಿಸ್ತಾರೆ, ಸ್ತುತಿ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅಂತವ್ರಿಗೆ ಮಾತ್ರ ನಾನ್ ಸಿಗ್ತೀನಿ. ಇನ್ಯಾರಿಗೂ ಕೂಡ ನಾನು ನನ್ನ ಒಂದು ಪ್ರಭೆಯನ್ನ ಅಥವಾ ನನ್ನ ಒಂದು ವಿಭೂತಿ, ನನ್ನ ಒಂದು ವಿಶ್ವರೂಪ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಹಾಗೆ ಅವನ ಜ್ಞಾನ ಅಪರಿಮಿತವಾದದ್ದು ಅನ್ನುವಂಥದ್ದು. ಯಾರಿಗೆ ಭಗವಂತನ ನೋಡ್ಬೇಕು ಅಂತ ಅನ್ಸುತ್ತೋ ಅವ್ರಿಗೆ ಮಾತ್ರ ಅದು ವೇದ್ಯ ಆಗುವಂಥದ್ದು, ಅವ್ರಿಗೆ ಮಾತ್ರ ಬಿಂಬಿತವಾಗುವಂಥದ್ದು ಅಂತ. ನಾವು ಭಗವಂತನ ಯಾವ ರೀತಿ
ನೋಡ್ಬೋದು, ಯಾವ ರೀತಿ ಇದು ಮಾಡ್ಬೋದು ಅಂದ್ರೆ ನಮ್ಮ ಸ್ತುತಿಗಳಿಂದ, ನಮ್ಮ ಒಂದು ಮೌನದಿಂದ, ನಮ್ಮ ಒಂದು ಧ್ಯಾನದಿಂದ, ನಮ್ಮ ಒಂದು ನಂಬಿಕೆಯಿಂದ ನಾವು ಪರಮಾತ್ಮನ ನೋಡೋದಕ್ಕಾಗತ್ತೆ. ಸಾಮಾನ್ಯವಾಗಿ ಪೂಜೆ ಮಾಡಿದೆ, ಡಂಬಾಚಾರದ ಪೂಜೆಗಳು, ಪುನಸ್ಕಾರಗಳು, ವಿಘ್ನಗಳು ಮಾಡಿದ್ರೆ ಖಂಡಿತ ಭಗವಂತ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ಕೋಣೆಯಲ್ಲಿ ಕೂತ್ಕೊಂಡು ಕಣ್ಣುಗಳನ್ನ ಮುಚ್ಕೊಂಡು ಆಂತರಿಕವಾಗಿ ನಾವು ಕೃಷ್ಣನ ನೋಡ್ತೀವಿ ಅಂತ ಒಂದು ಕಡೆ ಕೂತ್ಕೊಂಡ್ರೆ, ನಾವು ಅವನ್ನ ಹರಿಸ್ಕೊಂಡು ಹೋಗೋದಲ್ಲ, ಅವನು ನಮ್ಮ ಹರಿಸ್ಕೊಂಡ್ ಬರ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಪರಮಾತ್ಮನ ಒಂದು ವಿಭೂತಿ ಇದೆ, ಪರಮಾತ್ಮನ ಒಂದು ಚೈತನ್ಯ ಸ್ವರೂಪ ಆಗಿದೆ. ನಾನ್ ಕೊನೆಯದಾಗಿ ಇಲ್ಲಿ ಏನ್ ಹೇಳೋದಕ್ಕೆ ಬಂದೆ ಅಂತ ಅಂದ್ರೆ, ಈ ಒಂದು ನಾಮನ ಅರ್ಥೈಸ್ಕೊಬೇಕು ಅನ್ನೋದಾದ್ರೆ, ಭಗವದ್ಗೀತೆಯನ್ನ ಅಥವಾ ವಿಶ್ವರೂಪವನ್ನ ಕೃಷ್ಣ ಅರ್ಜುನಿಗೆ ತೋರಿಸ್ತಾನೆ. ಅರ್ಜುನಿಗೆ ತೋರಿಸಿದಾಗ್ಲೂ ಕೂಡ ಅದೇ ಸನ್ನಿವೇಶದಲ್ಲಿ, ಅದೇ ಕ್ಷಣದಲ್ಲೂ ಕೂಡ ಧೃತರಾಷ್ಟ್ರನು ಕೂಡ ಆ ವಿಶ್ವರೂಪವನ್ನು ನೋಡ್ತಾನೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ ಹೇಗೆ ಆ ಒಂದು ಮಾಯಾ ಜಾಲದಲ್ಲಿ ಕುರುಕ್ಷೇತ್ರದಲ್ಲಿ ಏನೇನ್ ನಡೀತಾ ಇತ್ತು ಎಲ್ಲವನ್ನೂ ಕೂಡ ಒಂದು ಪರದೆಯಲ್ಲಿ ನೋಡುವಂತಹ ಒಂದು ಇದನ್ನ ವ್ಯಾಸರು ಕೊಟ್ಟಿರ್ತಾರೆ. ಸಂಜಯನ ಮುಖಾಂತರ ಒಂದೇ ಸಮಯದಲ್ಲಿ ಭಗವದ್ಗೀತೆಯನ್ನ ಕೃಷ್ಣ ಅರ್ಜುನಿಗೂ ಕೂಡ ಹೇಳಿರ್ತಾನೆ. ಅದೇ ಟೆಲಿಕಾಸ್ಟ್ ಅನ್ನ ಧೃತರಾಷ್ಟ್ರನು ಕೂಡ ನೋಡಿರ್ತಾನೆ. ಆದ್ರೆ ಅರ್ಜುನ ಎಲ್ಲಾ ರೀತಿಯ ಜ್ಞಾನವನ್ನ ಕೃಷ್ಣನಿಂದ ಸಂಪಾದನೆ ಮಾಡ್ಕೊಂಡು, ಅದು ಆತ್ಮಜ್ಞಾನ ಆಗಿರ್ಬೋದು ಅಥವಾ ಇಡೀ 18 ಅಧ್ಯಾಯದಲ್ಲಿ ಪರಮಾತ್ಮನ ಒಂದು ವಿಭೂತಿ ಏನಿದೆ ಪ್ರತಿಯೊಂದನ್ನು ಕೂಡ ಅರ್ಥೈಸ್ಕೊಂಡು ನಮಗೆ ಇವತ್ತು ಶ್ರೇಷ್ಠವಾದಂತಹ ಒಂದು ಭಗವದ್ಗೀತೆ ಅನ್ನೋದು ನಮ್ಮ ಕೈಗೆ ಸಿಕ್ಕಿದೆ ಅಲ್ವಾ. ಆ ಭಗವದ್ಗೀತೆನ ನಾವು ತಿಳ್ಕೊಂಡ್ರೆ, ಅರ್ಥೈಸ್ಕೊಂಡ್ರೆ ಬೇರೆ ಕೂಡ ತಿಳ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನ ಅರ್ಥೈಸ್ಕೊಂಡಿದ್ದೀವಿ ಅಲ್ವಾ. ಹಾಗೇನೆ ಧೃತರಾಷ್ಟ್ರ ಯಾಕೆ ಅರ್ಥೈಸ್ಕೊಂಡಿಲ್ಲ, ಅಥವಾ ಅವನಿಗೆ ಯಾಕಂತಹ ದುಷ್ಟ ಬುದ್ಧಿ, ಕುರುಕ್ಷೇತ್ರ ಆದ್ಮೇಲೂ ಕೂಡ ಮಗನ ಮೇಲೆ ಯಾಕೆ ಮೋಹ ಇತ್ತು, ಇದನ್ನ ನಾವೆಲ್ಲ ಅರ್ಥೈಸ್ಕೊಂತ ಹೋದ್ರೆ ಒಂದು ತುಂಬಾ ಕ್ಲಿಯರ್ ಆಗಿ ನಮ್ಗೆ ಏನ್ ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಅಂದ್ರೆ, ನಾವ್ ಎಷ್ಟೇ ಸದ್ವಿಚಾರಗಳನ್ನ, ಎಷ್ಟೇ ಈ ತರ ಉಪಕಥೆಗಳನ್ನ ಅಥವಾ ಬೋಧನೆಗಳನ್ನ ಏನೇ ಮಾಡಿದ್ರು ಕೂಡ ಮನುಷ್ಯ ತಾನು ಬದಲಾಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವನ ಮನಸ್ಸಿಗೆ ಬಂದಿಲ್ಲ ಅಂತ ಅಂದ್ರೆ, ಇಲ್ಲಿ ಅರ್ಜುನ ಮೊದಲನೇ ಅಧ್ಯಾಯದ ಅರ್ಜುನ ವಿಷಾದ ಯೋಗದಲ್ಲಿ ಒಂದು ಕನಿಕರದಿಂದ, ಒಂದು ವಾತ್ಸಲ್ಯದಿಂದ ಅವನು ನನ್ನ ಸ್ವಂತ ಕುಟುಂಬದ ಜೊತೆ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಶಸ್ತ್ರವನ್ನ ಕೆಳಗಡೆ ಇಡ್ತಾನೆ. ಕಡೆಗೆ ಕೃಷ್ಣ ವಿಶ್ವರೂಪವನ್ನ ತೋರಿಸಿ ಅವನ ಒಂದು ಮಾರ್ಪಾಡನ್ನ ಮಾಡಿ ಅವನು ಏನು ಅನ್ನೋದನ್ನ ಬಿಂಬಿತವಾಗಿ ತೋರಿಸಿ, ಕಡೆಗೆ ನನ್ನ ಮೋಹ ಎಲ್ಲ ನಾಶ ಆಯ್ತು, ನಾನೀಗ ಯುದ್ಧವನ್ನು ಮಾಡ್ತೀನಿ, ಕ್ಷತ್ರಿಯ ಧರ್ಮನಾಗಿ ನಾನು ಯುದ್ಧವನ್ನು ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅರ್ಜುನ ಬದಲಾದ. ಅದೇ ಧೃತರಾಷ್ಟ್ರ ಯಾಕೆ ಬದಲಾಗ್ಲಿಲ್ಲ? ಅದೇ ಭಗವದ್ಗೀತೆನೆ ಅವನಿಗೂ ಕೂಡ ಹೇಳ್ಕೊಟ್ಟಿದ್ದಲ್ವಾ. ಆದ್ರೆ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗಿರೋದು ಒಂದೇ, ಮನುಷ್ಯ ತಾನು ತನ್ನಲ್ಲಿ ಪರಿವರ್ತನೆ ಆಗ್ಬೇಕು ಅನ್ನೋದನ್ನ ಅರ್ಥೈಸ್ಕೊಂಡಿಲ್ಲ ಅಥವಾ ಅವನು ಮನವರಿಕೆಗೆ ಬಂದಿಲ್ಲ ಅಂತ ಅಂದ್ರೆ ಅವನು ಬದಲಾಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಷ್ಟೋ ಜನರನ್ನ ಇದನ್ನ ಉದಾಹರಣೆಯಾಗಿ ನೋಡ್ತೀವಿ. ವ್ಯಸನಗಳಿಗೆ ಬಲಿಯಾಗಿರ್ತಾರೆ. ಕುಡಿತ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು. ನಾವೆಷ್ಟೇ ಹೇಳಿ ಅವ್ರಿಗೆ, ನಾಳೆ ಬೆಳಿಗ್ಗೆ ಮತ್ತೆ ಅದೇ ಕೆಲಸವನ್ನೇ ಮಾಡ್ತಾರೆ. ನಾವು ಅವರಿಗೆ ಮನಸ್ಸಿಗೆ ಬಂದು ನಾನು ಬದಲಾಗ್ಬೇಕು ಅನ್ನುವಂತ ಒಂದು ಇದು ಬಂದಿಲ್ಲ ಅಂತ ಅಂದ್ರೆ ಯಾರು ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಈ ಏನ್ ಮೋಕ್ಷ ಅಂತ ನಾವೆಲ್ಲ ಏನ್ ಕರಿತೀವಲ್ಲ, ಇದಕ್ಕೆ ತುಂಬಾ ದೂರದಲ್ಲೇ ಕೂಡ ಅವ್ರು ನಿಂತ್ಕೊಂತಾರೆ. ಈ ನಾಮಕ್ಕೆ ಯಾಕೆ ಬರೀ ಕೃಷ್ಣ ಒಂದು ವಿಶ್ವರೂಪ ಅಥವಾ ಈ ಒಂದು ಸನ್ನಿವೇಶವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವೈದ್ಯ ಅನ್ನೋದ್ರೆ ಎಲ್ಲವನ್ನೂ ತಿಳಿದವನು ಅವನೇ ಆಗಿದ್ದಾನೆ ಅಂತ. ಎಲ್ಲಾ ಶಾಖೆಗಳಲ್ಲೂ ಕೂಡ, ಎಲ್ಲಾ ವಿದ್ಯೆಯನ್ನು ಕೂಡ, ಎಲ್ಲಾ ಜ್ಞಾನವನ್ನು ಕೂಡ ಅವನೇ ಬಲ್ಲವನಾಗಿದ್ದಾನೆ. ಯಾರ್ಯಾರಿಗೆ ಯಾವ ಯಾವ ಸಮಯದಲ್ಲಿ ಏನನ್ನ ಕೊಡ್ಬೇಕು ಅನ್ನೋದನ್ನ ಅವನೇ ನಿರ್ಧರಿಸ್ತಾನೆ ಅನ್ನುವಂಥದ್ದು. ಇದೇ ನಿಮಿಷ. ಆ ಒಂದು ನಿಟ್ಟಿನಲ್ಲಿ ಪರಮಾತ್ಮನೇ ಎಲ್ಲಕ್ಕೂ ಕೂಡ ಕಾರಣನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪರಮಾತ್ಮನ ವೈದ್ಯ ಅನ್ನುವಂಥ ಒಂದು ಹೆಸರಿನಲ್ಲಿ ಕರಿತೀವಿ ಅಂತ. ಅಂದ್ರೆ ಎಲ್ಲಾ ಜ್ಞಾನವನ್ನು ಅವನೇ ಬಲ್ಲವನಾಗಿದ್ದಾನೆ. ಸೊ ಹಾಗೆ ನಮಗೂ ಕೂಡ ಒಂದು ಅರಿವು ಯಾವತ್ತೋ ಒಂದು ಆಗತ್ತೆ ಅನ್ನೋದೇ ಆದ್ರೆ, ಆ ದಿನ, ಆ ಕ್ಷಣ ನಮಗೆ ಬಹಳ ಪವಿತ್ರವಾದದ್ದು ಅನ್ನುವಂಥದ್ದು. ಬುದ್ಧನಿಗೆ ಯಾವತ್ತೋ ಒಂದು ದಿನ ಅರಿವಾಗತ್ತೆ. ಎಲ್ಲೋ ಒಂದು ರೂಮ್ನಲ್ಲಿ ಅಥವಾ ಎಲ್ಲೋ ಒಂದು ಕೊಠಡಿಯಲ್ಲೇ ಆವೃತವಾದಂತಹ ಅವನಿಗೆ ಒಂದು ದಿನ ಆಚೆ ಹೋದ್ಮೇಲೆ ಅವನಿಗೆ ಒಂದು ಜ್ಞಾನೋದಯ ಆಗುತ್ತೆ. ನಿಜವಾದ ಬದುಕು ಅಂದ್ರೆ ಏನು, ನಿಜವಾದ ಕಷ್ಟ ಅಂದ್ರೆ ಏನು ಅನ್ನೋದು. ಹಾಗೆ ಪ್ರತಿಯೊಬ್ಬರ ಒಂದೊಂದು ಜೀವನದಲ್ಲೂ ಕೂಡ ಒಂದು ಸ್ಥಿತಿ ಅಥವಾ ಒಂದು ಗತಿ ಅನ್ನೋದು ಬರುತ್ತೆ, ಆ ದಿನ ಬರುತ್ತೆ. ಆಗ ಪರಮಾತ್ಮ
ಆ ಬದಲಾವಣೆ ಅನ್ನೋದನ್ನ ತಂದು ಕೊಡ್ತಾನೆ ಅಂತ. ಯಾಕೆಂದ್ರೆ ಅವನು ವೈದ್ಯ, ಅವನಿಗೆ ಗೊತ್ತಿದೆ ಯಾರಿಗೆ ಏನನ್ನ ಕೊಡ್ಬೇಕು, ಯಾವ ಸಮಯದಲ್ಲಿ ಕೊಡ್ಬೇಕು ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಅವನಿಗೆ ವೈದ್ಯ ಅಂತ ಕರಿತೀವಿ. ಬಿಕಾಸ್ he knows all the branch of knowledge. That's the reason he is called as ವೈದ್ಯ. ಮುಂದೆ ನಾಮಕ್ಕೆ ಹೋಗೋಣ. ಇಷ್ಟರ ಮಟ್ಟಿಗೆ ಹೇಳಿ ಈ ನಾಮವನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಕೊಂತೀನಿ. ನನ್ನ ಉದ್ದೇಶ ಕಥೆಗಳನ್ನ ಹೇಳೋ ಉದ್ದೇಶ ಇಷ್ಟೇ, ನಾಮಗಳನ್ನ ನೀವು ಚೆನ್ನಾಗಿ ಮನಸ್ಸಿನಲ್ಲಿ ಅರ್ಥೈಸ್ಕೊಳಕ್ ಆಗತ್ತೆ ಅಂತ. ಕಥೆಗಳನ್ನೇ ಹೇಳಿ ನಾಮದ ಅರ್ಥಗಳನ್ನ ಹೇಳ್ಬೇಕು ಅಂತ ಏನೂ ಇಲ್ಲ ಅಲ್ವಾ. ಯಾಕೆ ಒಂದೊಂದು ನಾಮಗಳಿಗೆ ಒಂದು ಕಥೆಯನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಕಥೆನ ಹೇಳಿದಾಗ ಇನ್ನಿಷ್ಟು ನಮಗೆ ಆ ಭಗವಂತನ ಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ, ನಾಮ ಅರ್ಥ ಆಗ್ತಾ ಹೋಗುತ್ತೆ. ನೀವು ಮುಂದೆ ಪಾರಾಯಣ ಮಾಡ್ಬೇಕಂದ್ರೆ ಆ ನಾಮವನ್ನ ಇನ್ನೂ ಚೆನ್ನಾಗಿ ಅರ್ಥೈಸ್ಕೊಂತೀರಾ ಅನ್ನುವಂಥ ನಿಟ್ಟಿನಲ್ಲಿ ಕಥೆಗಳನ್ನ ಆರಿಸಿ ಇಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡ್ತಾರೆ. ನಮ್ಮ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಸದಾ ಯೋಗಿ ಅನ್ನುವಂಥದ್ದು. ಈ ಒಂದು ನಾಮಕ್ಕೆ ಎಲ್ಲರೂ ಕೂಡ ಅಕಸ್ಮಾತ್ ಏನಾದ್ರು ನಿದ್ದೆ ಮಾಡ್ತಿದ್ರೆ ದಯವಿಟ್ಟು ಎದ್ದು ಕೂತ್ಕೊಳ್ಳಿ. ಯಾಕೆಂದ್ರೆ ಅಷ್ಟು ತುಂಬಾ ಸುಂದರವಾದಂತಹ ಒಂದು ಕಥೆಯನ್ನ ಇವತ್ತು ನಾನು ಈ ಒಂದು ನಾಮಕ್ಕೆ ತಂದುಕೊಟ್ಟೆ. ನನಗೆ ಬಹಳ ಇಷ್ಟವಾದದ್ದು, ಮತ್ತೆ ಮೊದಲನೇ ಬಾರಿ ನಾನು ಈ ಒಂದು ಕಥೆಯನ್ನ ಓದಿ ಅರ್ಥೈಸ್ಕೊಂಡಿದ್ದು. ನಿಮ್ಗೆಲ್ಲರೂ ಕೂಡ ವಿಶೇಷವಾಗಿ ಕಥೆಯನ್ನ ಇವತ್ತು ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಥೆಯನ್ನ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ಒಂದು ಕತೆ, ದಯವಿಟ್ಟು ಎಲ್ಲರೂ ಕೇಳಿ ಅನ್ನುವಂತಹ ನಿಟ್ಟಿನಲ್ಲಿ ಮೊದಲೇದಿಗೆ ಈ ಒಂದು ವಿಷ್ಣುವಿನ ನಾಮದ ಅರ್ಥವನ್ನ ಹೇಳ್ಬಿಡ್ತೀನಿ. ಮಹಾಯೋಗಿ ಅಂತ ಅಂದ್ರೆ, ಯೋಗಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲವನ್ನೂ ಕೂಡ ತ್ಯಜಿಸಿ ಇರುವಂತವನಿಗೆ ನಾವು ಯೋಗಿ ಅಂತೀವಿ. ಸೊ ಇಲ್ಲಿ ಸದಾ ಯೋಗಿ ಅಂತ ಅಂದ್ರೆ ಪರಮಾತ್ಮ ಸದಾ ಆ ಯೋಗದ ಒಂದು ನಿದ್ರೆ ಎಲ್ಲವನ್ನೂ ಕೂಡ ತ್ಯಜಿಸಿರ್ತಾನೆ ಅಂತ. ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ಆಸೆಗಳು, ಆಕಾಂಕ್ಷೆಗಳು ಅಥವಾ ಬೇಕು ಬೇಡಿಕೆಗಳು ಏನೂ ಕೂಡ ಅವನಲ್ಲಿ ಇರಲ್ಲ. ಈಸ್ ಆಲ್ವೇಸ್ ದ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್ ಆಫ್ ಯೋಗ ಅಂತ. ದ ಒನ್ ಹೂ ಇಸ್ ಆಲ್ವೇಸ್ ದ ಮ್ಯಾನಿಫೆಸ್ಟ್ ಆಫ್ ಯೋಗ. ಯೋಗ ಅಂತ ಅಂದ್ರೆ ಕೆಲವು ಯೋಗಿ ಅಂತ ನಿಮ್ಗೆ ಗೊತ್ತಿದೆಲ್ಲ ಅರ್ಥ, ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ ಅನ್ಕೊಂಡು. ಯೋಗಿ ಅಂತಂದ್ರೆ ಈ ಸೆನ್ಶುಯಲ್ ಡಿಸೈರ್ಸ್ ಅನ್ನ ಏನಿರ್ತಾರೆ ಎಲ್ಲವನ್ನು ಕೂಡ ಬಿಟ್ಟವನಿಗೆ ಯೋಗಿ ಅಂತ ಕರೀತಾರೆ. ಅವ್ನು ಸದಾ ಯೋಗಿ ಅಂತ ಅಂದ್ರೆ ಸದಾ ಯಾವಾಗಲೂ ಕೂಡ ಅವನು ಯೋಗಿ ಆಗಿರ್ತಾನೆ ಅಂತ. ಅಂದ್ರೆ ಅವನಿಗೆ ಇದು ಬೇಕು, ಇದು ಬೇಕೇ ಬೇಕು, ಇದಿಲ್ಲ ಅಂದ್ರೆ ಆಗೋದಿಲ್ಲ ಅನ್ನೋ ಒಂದು ಯಾವುದೇ ರೀತಿ ಆಸೆ ಇಲ್ಲ. ಅಥವಾ ಇದು ಇಲ್ಲ ಅಂದ್ರೂ ಕೂಡ ಇದೆ ಅನ್ನುವಂತಹ ನಿಟ್ಟಿನಲ್ಲೇ ಕೂಡ ಯಾವಾಗಲೂ ತುಂಬಾ ಸಂತೋಷವಾಗಿರ್ತಾನೆ. ಅಂದ್ರೆ ಆತ್ಮತೃಪ್ತನಾಗಿ ಸದಾ ತೃಪ್ತನಾದಂತಹ ಒಂದು ಮನೋಭಾವದಲ್ಲಿ ಅವನಿರ್ತಾನೆ ಅಂತ. ಅದಕ್ಕೋಸ್ಕರ ಅವನಿಗೆ ಸದಾ ಯೋಗಿ ಅಂತ. ಎಲ್ಲವನ್ನು ಕೂಡ ತ್ಯಜಿಸಿರ್ತಾನೆ. ಎಲ್ಲಾ ಸದ್ಗುಣಗಳು ಕೂಡ ಅವನಲ್ಲಿ ವ್ಯಾಪ್ತವಾಗಿರುತ್ತೆ. ಅದಕ್ಕೋಸ್ಕರ ನಾವು ಅವನಿಗೆ ಸದಾ ಯೋಗಿ ಅಂತ ಕರಿತೀವಿ ಅನ್ನುವಂಥದ್ದು. ಆದಿಶಂಕರರು ಏನ್ ಹೇಳ್ತಾರೆ ಅಂತಂದ್ರೆ, ಸದಾ ಅವಿರ್ಭೂತ ಸ್ವರೂಪತ್ವಾತ್ ಸದಾ ಯೋಗಿ. ಅಂದ್ರೆ ಅವನು ಯಾವಾಗಲೂ ತನ್ನ ಭಕ್ತರಿಗೆ ಲಭ್ಯವಾಗುವನು ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಒಬ್ಬ ಭಕ್ತ ಬಹಳ ಪ್ರೀತಿಯಿಂದ ಕರೀತಾನೆ ಅಥವಾ ಪ್ರೀತಿಯಿಂದ ನೀನು ನೋಡ್ಬೇಕು, ನೀನು ದರ್ಶನ ಮಾಡ್ಬೇಕು ಅಂತ ಹಂಬಲಿಸ್ತಾನೆ, ಅವನು ಯಾವುದೋ ಒಂದು ರೂಪದಲ್ಲಿ ಅಂದ್ರೆ ಎಲ್ಲವನು ತ್ಯಜಿಸಿರ್ತಾನಲ್ಲ, ಸದಾ ಯೋಗಿ ಆಗಿರುವಂತಹ ರೂಪದಲ್ಲಿ ಬಂದು ತನ್ನ ಭಕ್ತರಿಗೆ ಲಭ್ಯ ಆಗ್ತಾನೆ, ಅಂದ್ರೆ ಸಿಗ್ತಾನೆ ಅನ್ನುವಂಥದ್ದು. ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಪಂಡ್ರಾಪುರದ ಒಂದು ವಿಠಲನ ಒಂದು ಕ್ಷೇತ್ರ, ಪುಣ್ಯಕರವಾದಂತಹ ಕ್ಷೇತ್ರ ಎಲ್ಲರೂ ಕೂಡ ಗೊತ್ತಿದೆ. ಅದೇ ಕ್ಷೇತ್ರದಲ್ಲಿ ನಡೆದಂತಹ ಒಂದು ನಿಜವಾದ ಘಟನೆನ ನಾ ಇವತ್ತು ಕಥೆಯ ಮುಖಾಂತರ ನಿಮ್ಗೆ ಎಲ್ಲರೂ ಕೂಡ ತಂದಿದ್ದೀನಿ. ಆಗ ಈ ನಾಮವನ್ನ ಇನ್ನೂ ನೀವು ಚೆನ್ನಾಗಿ ಅರ್ಥೈಸ್ಕೊಬಹುದು. ಹೇಗೆ ಭಕ್ತರಿಗೆ ಭಗವಂತ ಲಭ್ಯನಾಗ್ತಾನೆ, ಭಗವಂತ ಸಿಗ್ತಾನೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥೈಸ್ಕೊಬಹುದು. ಪಂಡ್ರಾಪುರದಲ್ಲಿ ಒಬ್ಬ ಭಕ್ತನಿರ್ತಾನೆ. ಅವನಿಗೆ ವಿಠಲನನ್ನ ಕಂಡ್ರೆ ಬಹಳ ಇಷ್ಟ. ಆದ್ರೆ ಅವನಿಗೆ ಒಂದು ಶಾಪವ ಏನೋ, ಅತೀವವಾದಂತಹ ಒಂದು ಬಡತನ. ಎಷ್ಟರ ಮಟ್ಟಿಗೆ ಬಡತನ ಅಂತ ಅಂದ್ರೆ, ಅವನು ಪಂಡ್ರಾಪುರದಲ್ಲ ಯಾವುದೋ ಒಂದು ಪ್ರದೇಶದಲ್ಲಿ ಇದ್ರೂ ಕೂಡ ಅಲ್ಲಿಂದ ಪಂಡ್ರಾಪುರಕ್ಕೆ ಹೋಗಿ ಒಂದಿಷ್ಟು ದುಡ್ಡನ್ನ ಖರ್ಚು ಮಾಡಿಕೊಂಡು ವಿಠಲನ ಒಂದು ದರ್ಶನ ಮಾಡ್ಬೇಕು ಅನ್ನೋದು ಸಾಧ್ಯ ಆಗ್ತಾ ಇರೋದಿಲ್ಲ. ಆದ್ರೆ ಎಲ್ಲರೂ ಬಂದು ಹೇಳ್ತಿರ್ತಾರೆ, ಪಂಡ್ರಾಪುರದಲ್ಲಿ ವಿಠಲ ಈ ರೀತಿ ಕಾಣಿಸ್ಕೊಂತಾನೆ, ಈ ರೀತಿ ಮಹೋತ್ಸವ ನಡೆಯುತ್ತೆ, ಈ ರೀತಿ ಜಾತ್ರೆ ನಡೆಯುತ್ತೆ ಅಂತ ಎಲ್ಲನೂ ಕೂಡ ತುಂಬಾ ಆ ಲೀಲೆಗಳನ್ನ ತುಂಬಾ ಚೆನ್ನಾಗಿ ಎಲ್ಲರೂ ಬಂದು ಹೇಳ್ತಿರ್ತಾರೆ. ಇವನು ಕೂಡ ಬಹಳ ಸಾತ್ವಿಕವಾದಂತಹ ಮನುಷ್ಯ. ವೃತ್ತಿಯಲ್ಲಿ ಇವನೊಬ್ಬ ಮೀನುಗಾರ. ಮೀನನ್ನ ಕೆರೆಗೆ ಹೋಗೋದು, ಮೀನನ್ನ ಸಂಗ್ರಹಿಸೋದು, ಆ ಮೀನನ್ನ ಮಾರಿ ಜೀವನ ಮಾಡ್ತಾ ಇರುವಂತಹ ಒಬ್ಬ ಭಕ್ತನಾಗಿರ್ತಾನೆ.
ಆದ್ರೆ ಕೃಷ್ಣನ ತುಂಬಾ ಅಂತರಾಳದಿಂದ ತುಂಬಾ ಪ್ರೀತಿಸ್ತಾ ಇರ್ತಾನೆ. ಅಂತಹ ಒಂದು ವ್ಯಕ್ತಿತ್ವವನ್ನು ಉಳ್ಳವನಿಗೆ ಒಂದು ದಿನ ಇಲ್ಲ, ನಾನು ಪಂಡ್ರಾಪುರಕ್ಕೆ ಹೋಗ್ಲೇಬೇಕು, ಆ ನಿಜವಾದಂತಹ ಪಂಡ್ರಾಪುರದ ಒಂದು ಮೂರ್ತಿಯನ್ನ ನೋಡ್ಬೇಕು, ಅವನ ಮಹಿಮೆಯನ್ನ ನೋಡ್ಬೇಕು, ಆ ಆಚರಣೆಗಳಲ್ಲಿ ಅಂದ್ರೆ ಆ ಮಹೋತ್ಸವಗಳೆಲ್ಲವೂ ಕೂಡ ನಾನು ಕೂಡ ಪಾಲ್ಗೊಳ್ಬೇಕು ಅಂತ ಬಹಳ ದಿನದಿಂದ ಅವನು ವ್ಯಥೆ ಪಡ್ತಿರ್ತಾನೆ. ಆದ್ರೆ ಅವನಲ್ಲಿ ಅಷ್ಟು ದುಡ್ಡಿರೋದಿಲ್ಲ, ಪ್ರವಾಸ ಹೋಗ್ಬೇಕು ಅನ್ನೋ ಅಷ್ಟು ದುಡ್ಡಿರೋದಿಲ್ಲ. ಯಾಕಂದ್ರೆ ನಾವುಗಳು ಇವತ್ತೆಲ್ಲ ಪ್ರವಾಸ ಹೋಗ್ಬೇಕು ಅಂದ್ರೆ ಇವತ್ತು ಮನ್ಸು ಮಾಡಿದ್ರೆ ಇವತ್ತು ವಿಆರಲ್ಲೋ ಟ್ರೈನೋ ಬಸ್ಸೋ ಸಿಗುತ್ತೆ. ಆಗ ನಾನು ಹೇಳ್ತಾ ಇರುವಂತ ಕಥೆ ತುಂಬಾ ಪೂರ್ವದಲ್ಲಿ ಆದಂತಹ ಕತೆ. ಆಗ ಒಂದು ನಾಣ್ಯಕ್ಕೂ ಕೂಡ ಅಷ್ಟು ಬೆಲೆ ಇರ್ತಿತ್ತು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರೆ ನೀವು ಸತಿ ಸಕ್ಕುಬಾಯಿಯರ ಕಥೆಯನ್ನು ಕೂಡ ನೋಡಿರ್ತೀರ. ಆಗಿನ ತರ ಈಗಿನ ತರ ವೆಹಿಕಲ್ಸ್ ಆಗ್ಲಿ ಟ್ರೈನ್ ಆಗ್ಲಿ ಯಾವ್ದು ಇರ್ಲಿಲ್ಲ. ಒಂದು ಎತ್ತಿನ ಗಾಡಿ ಇಟ್ಕೊಂಡು ಊರಿಂದ ಊರಿಗೆ ಹೋಗ್ಬೇಕಿತ್ತು, ಇಲ್ಲಾಂದ್ರೆ ಕುದುರೆನ ಹೋಗ್ಬೇಕಿತ್ತು, ಇಲ್ಲಾಂದ್ರೆ ಸುಮಾರು ಜನ ನಡ್ಕೊಂಡು ಹೋಗಿ ತಮ್ಮ ಅಂತಿಮವಾದಂತಹ ಪ್ರಾಣವನ್ನ ಅಲ್ಲೇ ಸನ್ನಿಧಾನದಲ್ಲೇ ಬಿಟ್ಟು ಮತ್ತೆ ಮನೆಗೆ ಬರ್ದೇ ಇರುವಂತಹ ಒಂದು ಉದಾಹರಣೆಗಳು ಕೂಡ ನಾವು ನೋಡಿದ್ವಿ. ಆ ತರದ ಒಂದು ತೀರ್ಥಯಾತ್ರೆ ಮುಂಚೆ ಎಲ್ಲ ನಡೀತಾ ಇತ್ತು. ಸೊ ಹೀಗೆ ಆ ಮೀನುಗಾರನಿಗೆ ಹೇಗಾದ್ರೂ ಮಾಡಿ ನಾನು ಪಂಡ್ರಾಪುರಕ್ಕೆ ಹೋಗ್ಬೇಕು, ವಿಠಲನ ದರ್ಶನ ಮಾಡ್ಬೇಕು ಅಂತ ಒಂದು ತವಕ ಆಗುತ್ತೆ. ಆ ದಿನ ನದಿ ಹತ್ರ ಹೋಗ್ತಾನೆ. ಒಂದಿಷ್ಟು ಜಾಸ್ತಿ ಮೀನುಗಳನ್ನ ಸಂಗ್ರಹ ಮಾಡಿ ಆ ಮೀನುಗಳನ್ನ ಮಾರಿ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಏನೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಒಂದು ದುರಾದೃಷ್ಟವೋ ಏನೋ ಒಂದಿಷ್ಟು ಮೀನುಗಳು ಅವತ್ತಿಗೆ ದಿನ ಸಿಗೋದಿಲ್ಲ. ಹಾಗೆ ಸುಮಾರು ದಿನಗಳು ಹೋಗುತ್ತೆ, ಅವನಿಗೆ ಬೇಕಾದಷ್ಟು ದುಡ್ಡು ಹೊಂದಿಸ್ಕೊಳ್ಳೋಷ್ಟು ಮೀನು ಅವನಿಗೆ ಸಿಗೋದೇ ಇಲ್ಲ. ಕಡೆಗೆ ಅವನು ನಿರ್ಧಾರವನ್ನು ಮಾಡ್ತಾನೆ, ನನ್ನ ಹತ್ರ ಮೀನು ಮಾರಿ ದುಡ್ಡು ಸಿಗೋದಕ್ ಸಾಧ್ಯ ಆಗ್ತಾ ಇಲ್ಲ, ನಾನು ಮೀನನ್ನೇ ತಗೊಂಡು ಹೋಗ್ಬಿಡೋಣ ಪಂಡ್ರಾಪುರಕ್ಕೆ. ಅಂದ್ರೆ ಒಂದಿಷ್ಟು ಅಂದ್ರೆ ಟ್ರಾವೆಲ್ ಚಾರ್ಜಸ್ ಮಾತ್ರ ಹೇಳ್ಕೊಂಡು ಮೀನನ್ನೇ ತಗೊಂಡೋಗಿ ಅವನಿಗೆ ಅರ್ಪಣೆ ಮಾಡ್ಬಿಡೋಣ ಪರಮಾತ್ಮನಿಗೆ ಅಂತ ಡಿಸೈಡ್ ಮಾಡ್ತಾನೆ. ಎಲ್ಲೋ ಒಂದ್ ಕಡೆ ನಾವು ಅಂದ್ರೆ ಕೇಳಿಸ್ಕೊಳ್ಳೋದಕ್ಕೆ ಅಥವಾ ಹೇಳೋದಕ್ಕೆ ಕೂಡ ಒಂದು ದಡ್ಡತನ ಅಂತ ಅನ್ಸುತ್ತೆ. ಹೇಗಪ್ಪ ಮೀನನ್ನ ತಗೊಂಡು ಹೋಗಿ ಪಂಡ್ರಾಪುರಕ್ಕೆ ಪಾಂಡುರಂಗನ ಅರ್ಪಿಸೋದಕ್ಕೆ ಹೇಗಾಗತ್ತೆ, ಅದು ಸಾತ್ವಿಕವಾದಂತಹ ಆಹಾರ ಅಲ್ವಾ ಅಂತ ಸುಮಾರು ಜನ ನಮ್ಗೂ ಕೂಡ ಅನ್ಸುತ್ತೆ. ಆದ್ರೆ ಆ ಮುಗ್ಧತೆ ಅನ್ನೋದು ಏನು ಇರುತ್ತೆ, ಸ್ವಲ್ಪ ಜನರಲ್ಲಿ ಆ ಮುಗ್ಧತೆ ಅನ್ನೋದು ಇರುತ್ತೆ. ಪರಮಾತ್ಮಗೆ ಏನಿದೆಯೋ ಅದನ್ನೇ ಕೊಡುತ್ತೆ. ಪತ್ರಂ ಫಲಂ ಪುಷ್ಪಂ ತೋಯಂ ಅಂತ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಏನು ಪತ್ರ ಆಗಿರ್ಬೋದು, ನೀರಾಗಿರ್ಬೋದು, ಏನೇ ಭಕ್ತಿಯಿಂದ ಅರ್ಪಣೆ ಮಾಡೋದನ್ನು ನಿಷ್ಕಲ್ಮಶವಾದಂತಹ ಒಂದು ಪ್ರೀತಿ ಯಾವ ಭಕ್ತನಿಗಿರುತ್ತೆ ಅವನಿಗೆ ಏನನ್ನು ಕೊಟ್ಟರು ಕೂಡ ಏನನ್ನು ಆದ್ರೂ ಕೊಡಬಹುದು ಅನ್ನುವಂತಹ ಒಂದು ಮನಸ್ಥಿತಿ ಬರುತ್ತೆ. ಅದೇ ತರ ಈ ಮೀನುಗಾರ ಏನ್ ಮಾಡ್ತಾನೆ, ಬೆಳಿಗ್ಗೆ ಎದ್ದು ಒಂದಿಷ್ಟು ಮೀನುಗಳನ್ನ ಸಂಗ್ರಹ ಮಾಡ್ಕೊಂಡು ಆ ಮೀನನ್ನೇ ತಗೊಂಡು ಚೀಲದಲ್ಲಿ ಹಾಕೊಂಡು ಪಂಡ್ರಾಪುರಕ್ಕೆ ದರ್ಶನ ಮಾಡಲು ಬರ್ತಾನೆ. ಅಲ್ಲಿದ್ದಂತಹ ಸುಮಾರಷ್ಟು ಜನಗಳು ಅವನನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಏನಿದು ಮೀನುಗಳನ್ನ ಕೈಲಿ ಹಿಡ್ಕೊಂಡ್ ಬರ್ತಿದ್ದಾನೆ, ಮೀನುಗಳನ್ನ ಅರ್ಪಣೆ ಮಾಡಕ್ ಬರ್ತಿದ್ದಾನೆ ಅಂತ. ಎಲ್ಲರೂ ಅವನ್ನ ಸ್ವಲ್ಪ ಅಡ್ಡಗಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. ಈ ನಿಷೇಧ, ಯಾರು ಕೂಡ ದೇವರನ್ನ ನೋಡ್ಬೇಕಂದ್ರೆ ಮೀನನ್ನ ತಗೊಂಡು ಹೋಗ್ಬಾರ್ದು, ಮೀನ ಅರ್ಪಣೆ ಮಾಡ್ಬಾರ್ದು, ಮೀನನ್ನ ಸ್ಪರ್ಶ ಮಾಡಬಾರ್ದು, ಪವಿತ್ರವಾದಂತಹ ಜಾಗ ಅಂತ ಅಂದ್ಬಿಟ್ಟು ಸುಮಾರು ಇಷ್ಟು ಜನ ಅಡ್ಡಗಟ್ಟು ಅಂತಾರೆ. ಬಟ್ ಅವನ ಒಂದು ತವಕ ಅಥವಾ ಅವನನ್ನು ನಾನ್ ದರ್ಶನ ಮಾಡ್ಲೇಬೇಕು, ಏನಾದ್ರೂ ಒಂದು ಅರ್ಪಣೆಯನ್ನ ಮಾಡ್ಲೇಬೇಕು. ನಾವು ನೋಡಿರ್ತೀವಲ್ಲ ಕುಚೇಲ ಮತ್ತೆ ಕೃಷ್ಣ ನೋಡಿರ್ತೀವಿ. ಕುಚೇಲ ಎಷ್ಟೇ ಬಡವನಾಗಿದ್ರು ಕೂಡ ಒಂದಿಷ್ಟು ಅವಲಕ್ಕಿಯನ್ನ ಅವನ ಗಂಟಲಿನಲ್ಲಿ ಇಟ್ಕೊಂಡು ಕೃಷ್ಣನಿಗೆ ಕೊಡ್ಬೇಕು ಅನ್ನೋದು ಅವನು ಮನದಾಸೆ ಆಗಿರುತ್ತಲ್ವಾ. ಹಾಗೆ ಈ ಭಕ್ತನಿಗೂ ಅಷ್ಟೇ, ನಾನು ಏನೋ ದೇವ್ರಿಗೆ ಕೊಡ್ಬೇಕು, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಇರೋದೇ ನನ್ನ ಹವ್ಯಾಸ ಅಥವಾ ನನ್ನ ವೃತ್ತಿನೇ ಮೀನು ಹಿಡಿಯುವಂತ ಒಂದು ವೃತ್ತಿ ಆಗಿದೆ. ಸೊ ಅದನ್ನೇ ಕೊಡ್ತೀನಿ ಅಂತ ಮೀನನ್ನೇ ತೆಗೆದುಕೊಂಡು ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಕಡೆಗೆ ಎಲ್ಲರೂ ಕೂಡ ಅವನ್ನ ಅಡ್ಡಗಟ್ಟಿ ಅಲ್ಲೇ ನಿಲ್ಸ್ತಾರೆ, ದರ್ಶನ ಮಾಡೋದಕ್ಕೆ ಬಿಡೋದೇ ಇಲ್ಲ. ಸಾಯಂಕಾಲ ಆಗತ್ತೆ, ಇನ್ನೇನು ದೇವರ ಕೋಣೆ ಅಂದ್ರೆ ಸಾಯಂಕಾಲ ಆಗಿ ದೇವರ ಸನ್ನಿಧಾನವನ್ನ ಬೀಗ ಹಾಕುವಂತ ಬರುತ್ತೆ. ಆಗ್ಲೂ ಕೂಡ ಅವನು ಅಲ್ಲೇ ನಿಂತಿರ್ತಾನೆ. ನಾನು ಪರಮಾತ್ಮನ ದರ್ಶನ ಆಗೋ ತನಕನೂ ಕೂಡ ನಾನು ಅಲ್ಲಿಂದ ಕದ್ಲೋದೇ ಇಲ್ಲ, ನಾನು ಪರಮಾತ್ಮನ ದರ್ಶನ ಮಾಡೇ ಮಾಡ್ತೀನಿ ಅಂತ ಒಂದು ಹಠ ಇಟ್ಕೊಂಡು ಜೋರಾಗಿ ಅಳ್ತ್ಕೊಂಡು ಕೂತ್ಕೊಂತಾನಂತೆ. ಇದು ನಾನು ಹೇಳ್ತಾ ಇರುವಂತದ್ದು ನಿಜವಾದಂತಹ ಘಟನೆ, ಪಂಡರಾಪುರದಲ್ಲಿ ನಡೆದಿರುವಂತಹ ಘಟನೆ ನಾನು ಹೇಳ್ತಾ ಇರುವಂತ. ಯಾವ್ದು ಇದು ಕಾಲ್ಪನಿಕವಾದದ್ದು ಯಾವುದೂ ಇಲ್ಲ. ಸುಮಾರಷ್ಟು ಕಥೆಗಳು ನಾನು ಹೇಳೋದು ಯಾವ್ದು ಕೂಡ ಕಾಲ್ಪನಿಕವಾದ ಕಥೆಗಳು ಅಲ್ವೇ ಅಲ್ಲ. ಇನ್ನು ಕೂಡ ನಿಜವಾಗ್ಲಿ ಪರಮಾತ್ಮನ ವೈಭವವನ್ನ, ಪರಮಾತ್ಮನ ಲೀಲೆಗಳನ್ನ ಹೇಳುವಂತ ನಿಜವಾದ ಶಾಸ್ತ್ರದಲ್ಲಿ ಇರುವಂತಹ ಕಥೆಗಳನ್ನೇ ನಾನು ನಿಮ್ಗೆ ಹೇಳುವಂತದ್ದು. ಹಠ ಕೊಟ್ಟು ನಿಂತ್ಕೊಂತಾನೆ, ಜೋರಾಗಿ ಅಳ್ತಾನೆ, ನಾನು ಪಾಂಡುರಂಗನ ದರ್ಶನ ಮಾಡ್ಲೇಬೇಕು, ಈ ತಂದಂತಹ ಮೀನನ್ನು ಅವನಿಗೆ ಅರ್ಪಣೆ ಮಾಡ್ಲೇಬೇಕು ಅಂತ ಹಠ ಇಟ್ಕೊಂಡು ಕೂತ್ಕೊಂತಾನಂತೆ. ಆಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಊಹೆ ಮಾಡೋ ಸರಿನೇ ಇರುತ್ತೆ, ಪರಮಾತ್ಮನೇ
ಆ ಇಟ್ಟಿಗೆಯ ಒಂದು ಇದರಿಂದ ಹೊರಬಂದು ಆ ಏನು ಭಕ್ತ ಬಾಗಿಲ ಮುಂದೆ ಏನಿರ್ತಾನೆ ಅವನಿಗೆ ದರ್ಶನವನ್ನ ಕೊಡ್ತಾನೆ. ದರ್ಶನವನ್ನ ಕೊಟ್ಟು ಅವನೇನು ತಂದಿದ್ನಲ್ಲ ಮೀನು, ಆ ಮೀನನ್ನ ತನ್ನ ಒಡವೆ ಅಂದ್ರೆ ಕಿವಿಯ ಒಂದು ಓಲೆಯ ತರ ಮಾಡಿ ಇಟ್ಕೊಂತಾನೆ. ನೀವ್ ಯಾರಾದ್ರೂ ಪಾಂಡುರಂಗ ವಿಠಲನ ಒಂದು ಚಿತ್ರಣವನ್ನ ಯಾರಾದ್ರೂ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೇ ಆಗಿದ್ರೆ ನೀವು ನೋಡ್ಬೋದು. ಇವತ್ತು ಕೂಡ ಪಾಂಡುರಂಗನ ಒಂದು ವಿಠಲನ ಒಂದು ಫೋಟೋ ನೀವೇನಾದ್ರೂ ನೋಡಿದ್ರೆ ಆ ಕಿವಿಯಲ್ಲಿ ನೀವು ಇದನ್ನ ನೋಡ್ಬೋದು. ಈಗ ನಿಮ್ಮ ಎದುರುಗಳನ್ನೇ ಈಗ ನಾನು ಗೂಗಲ್ ಹೋಗ್ಬಿಟ್ಟು ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ನೀವು ಸಾಮಾನ್ಯವಾಗಿ ಗೂಗಲ್ ಹೋಗಿ ಇಲ್ಲಿ ಪಾಂಡುರಂಗ ಇಮೇಜಸ್ ಅಂತ ಕೊಟ್ರೆ ಎಲ್ಲರೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ನೀವು ಪಾಂಡುರಂಗನ ಕಿವಿಗಳಲ್ಲಿ 2 ಮೀನಿನ ಒಂದು ಆಕಾರದ ಒಂದು ಇದನ್ನ ನೋಡ್ಬೋದು, ಓಲೆಯನ್ನ ನೋಡ್ಬೋದು. ಹಾಗೆ ಪರಮಾತ್ಮ ಆ 2 ಮೀನುಗಳನ್ನ ಏನ್ ಇಟ್ಕೊಂಡಿರುತ್ತಲ್ಲ ಅದನ್ನ ಧರಿಸ್ಕೊಂಡು ಇವತ್ತಿಗೂ ಕೂಡ ಪಂಡ್ರಾಪುರದ ಒಂದು ವಿಗ್ರಹದಲ್ಲಿ ನೀವು ಆ ಕಿವಿಯ ಮೀನಿನ ಆಕಾರದಲ್ಲಿದೆ ಅನ್ನೋದನ್ನ ನೀವು ಗಮನಿಸ್ಬೋದು. ಅದು ಇಂಟರ್ನೆಟ್ ಆಗ್ತಿಲ್ಲ. ಸೊ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ಖಂಡಿತ ನೋಡ್ಬೋದು. ಅಲ್ಲಿ ಪಾಂಡುರಂಗನ ಒಂದು ನೋಡಿ ಇಲ್ಲಿ ಬಂತು, ಇಲ್ಲಿ ನೋಡಿದ್ರೆ ಅದು ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ. ಮೀನಿನ ಆಕಾರದಲ್ಲಿ ನೀವು ಚಿತ್ರಣ ನೋಡ್ಬೋದು. ಇದು ಆ ಭಕ್ತ ತಂದುಕೊಟ್ಟಂತಹ ಮೀನನ್ನ ಪರಮಾತ್ಮ ಧರಿಸಿರುವಂತದ್ದು. ಆದ್ರಿಂದ ಇವತ್ತು ಪಾಂಡುರಂಗನ ಒಂದು ಇದ್ರಲ್ಲೂ ಕೂಡ ನೀವು ಮೀನನ್ನ ಓಲೆಯಾಗಿ ನೋಡ್ಬೋದು. ಓಕೆ ಇರ್ಲಿ. ಸೊ ಇಷ್ಟು ಚಿತ್ರಗಳು ನೀವು ನೋಡೋದಾದ್ರೆ ಇಲ್ಲಿ ಮೀನು ಕಾಣಿಸುತ್ತೆ ನೋಡಿ, ಮೀನಿನ ಒಂದು ಚಿತ್ರಣ ಕಾಣಿಸುತ್ತೆ. ಅದು ಯಾವ ಭಕ್ತರನ್ನ ಹರಸಿ ಹೋದಾಗ ಅಲ್ಲಿ ಆ ರೀತಿ ಪಾಂಡುರಂಗನಿಗೆ ದರ್ಶನ ಕೊಟ್ಟುವಂತಹ ಒಂದು ಚಿತ್ರಣವನ್ನು ನೀವು ನೋಡ್ಬೋದು. ಸೊ ಇವತ್ತು ಕೂಡ ಪಂಡ್ರಾಪುರದಲ್ಲಿ ನೀವು ಹೋದ್ರೆ ಪಂಡ್ರಾಪುರದ ಮೂರ್ತಿಯಲ್ಲಿ ನೀವು ಗಮನಿಸಿದ್ರೆ ಕಿವಿಗಳಲ್ಲಿ ಮೀನಿನ ಆಕಾರದ ಒಂದು ಓಲೆಯನ್ನ ನೋಡ್ತೀರಾ. ಅದು ಈ ಭಕ್ತ ತಂದು ಕೊಟ್ಟಂತಹ ಮೀನನ್ನೇ ಪರಮಾತ್ಮ ತೆಗೆದುಕೊಂಡು ಅವನ ಕಿವಿಗಳಿಗೆ ಧರಿಸ್ಕೊಂತಾನೆ. ಅವನಂದ್ರೆ ಅವ್ನ ಭುಜದ ಮೇಲೆ ಇಟ್ಕೊಂತಾನಂತೆ. ಬೆಸ್ತನ ಒಂದು ನೀನು ಕೊಟ್ಟಂತಹ ಒಂದು ಉಡುಗೊರೆ ಏನಿದೆ ನಾನು ಸದಾ ನನ್ನ ಭುಜದ ಮೇಲೆ ಇಟ್ಕೊಂತೀನಿ ಅಂದ್ಬಿಟ್ಟು ಅಂದ್ರೆ ಭುಜಕ್ಕೂ ಮತ್ತೆ ಕಿವಿಗೂ ಹೊಂದುವ ಹಾಗೆ ಆ ಮೀನುಗಳನ್ನ ಅವನು ಇಟ್ಕೊಂತಾನಂತೆ. ಸೊ ಹೀಗೆ ಈ ಒಂದು ನಾಮವನ್ನ ಸದಾ ಯೋಗಿ ಅಂತ ಅಂದ್ರೆ ಅವೆಲ್ಲ ಹೇಳಿದಾಗ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಯಾವ ಭಕ್ತ ನನ್ನನ್ನೇ ಕಾಣ್ಬೇಕು ಅಂತ ಹಂಬಲಿಸಿ ಯಾರು ಹೋಗ್ತಾನಲ್ಲ ಅಂತಹ ಭಕ್ತನಿಗೆ ಖಂಡಿತ ದೇವರು ಸಿಗ್ತಾನೆ, ಅವನ ಒಂದು ಅನುಗ್ರಹ ಪ್ರಾಪ್ತಿ ಆಗೇ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದಕ್ಕೆ ಈಗಿನ ಕಲಿಯುಗದಲ್ಲಿ ನಡೆದಂತಹ ಒಂದು ಕತೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ಕೂಡ ಪರಮಾತ್ಮನ ಏನೋ ಒಂದು ಭಕ್ತಿ ಭಾವದಿಂದ ನಾವು ಹರಸಿ ಹೋದ್ರೆ ಖಂಡಿತ ಅವನು ನಮಗೆ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಕಣ್ಣು ಕಾಣಿಸ್ಕೊಂತಾನೆ. ಯಾವುದೋ ಒಂದು ಒಂದು ಮಿರಾಕಲ್ ಅಂತ ಏನ್ ಹೇಳ್ತೀವಲ್ಲ ಆ ರೀತಿ ಮಾಡಿ ಅವನು ಮಹಾಯೋಗಿ, ಅವನು ಸದಾ ಯೋಗಿ. ಅವನು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಕಣ್ಣು ಕಾಣಿಸ್ಕೊಂಡು ನಮ್ಮನ್ನೆಲ್ಲರೂ ಕೂಡ ಉದ್ಧಾರ ಮಾಡ್ತಾನೆ. ನಮಗೆ ಬೇಕಾದದ್ದು ಪವಿತ್ರವಾದಂತಹ ಒಂದು ಭಕ್ತಿ ಅಷ್ಟೇ ಅನ್ನೋದನ್ನ ನಾವು ಅರ್ಥೈಸ್ಕೊಂಡ್ರೆ ಈ ಒಂದು ಕತೆಗೆ, ಈ ಒಂದು ನಾಮಕ್ಕೆ ನಾವು ಸಾಕ್ಷಿ ಕೊಟ್ಟಂಗಾಗತ್ತೆ. ಇದು ಮಹಾಯೋಗಿ ಅಂದ್ರೆ ಯೋಗಿಯ ಒಂದು ರೂಪದಲ್ಲಿ ಭಕ್ತರಿಗೆ ಲಭ್ಯವಾಗುವನು. ಸದಾ ಆವಿರ್ಭೂತ ಸ್ವರೂಪತ್ವಾತ್ ಸದಾ ಯೋಗಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಭಕ್ತರಿಗೆ ಲಭ್ಯ ಆಗುವವನು. ಯಾವ ಲಭ್ಯ ಆಗ್ತಾನೆ ಅಂದ್ರೆ ಪವಿತ್ರವಾದಂತಹ ಭಕ್ತಿ ನಮ್ಮಲ್ಲಿದ್ದಾಗ ಮಾತ್ರ ಲಭ್ಯ ಆಗ್ತಾನೆ ಅನ್ನೋದನ್ನ ನಾವು ಈ ಒಂದು ನಾಮದಲ್ಲಿ ಅರ್ಥೈಸ್ಕೊಬಹುದು. ಇನ್ನೊಂದು ನಾಮಕ್ಕೆ ಹೋಗೋಣ. ವೀರಹ ಅನ್ನುವಂಥದ್ದು ಮುಂದಿನ ವಿಷ್ಣುವಿನ ನಾಮ. ವೀರಹ ಅಂತಂದ್ರೆ ದುಷ್ಟ ಸ್ವಭಾವದಲ್ಲಿ ಇಲ್ಲಿ ಯಾರು ಇರ್ತಾರೆ ಅಂದ್ರೆ ಎಲ್ಲ ದುಷ್ಕರ್ಮಿಗಳು ಯಾರು ಇರ್ತಾರೆ ಅಂತಹ ದುಷ್ಕರ್ಮಿಗಳನ್ನ ಸಂಹಾರ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ. ಅದಕ್ಕೆ ವೀರಹ ಅನ್ನುವಂತ ಒಂದು ನಾಮ ಪರಮಾತ್ಮನಿಗೆ ಬಂದಿದೆ. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಟು ಪ್ರೊಟೆಕ್ಟ್ ಧರ್ಮ, ದ ಒನ್ ಹೂ ಡೆಸ್ಟ್ರಾಯ್ಸ್ ದ ಡಿಮೆನ್ಸ್ is called as ವೀರಹ. ಮತ್ತಿನ್ನೊಂದ್ಸತಿ ಹೇಳ್ತೀನಿ. ಟು ಪ್ರೊಟೆಕ್ಟ್ ಧರ್ಮ ಅಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ, ದ ಒನ್ ಹೂ ಡೆಸ್ಟ್ರಾಯ್ಸ್ ದ ಡಿಮೆನ್ಸ್ ಅಂದ್ರೆ ಈ ಬಲಿಷ್ಠವಾದಂತಹ ಈ ಅಧರ್ಮಿಗಳು ಯಾರಿರ್ತಾರೆ ಅಂಥವರನ್ನ ಮಟ್ಟ ಹಾಕೋದಕ್ಕೆ ಪರಮಾತ್ಮ
ಬಲಿಷ್ಠ ರೂಪದಲ್ಲಿ ಬಂದು ಅವನ್ನ ಸಂಹಾರ ಮಾಡ್ತಾರೆ, ದುಷ್ಟರನ್ನ ಸಂಹಾರ ಮಾಡ್ತಾರೆ ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಪರಮಾತ್ಮ ಹೇಳ್ತಾನೆ. ಅಂದ್ರೆ ನೀತಿವಂತರನ್ನ ರಕ್ಷಿಸಲು, ದುಷ್ಟರನ್ನ ಸಂಹಾರ ಮಾಡಲು ಸದಾ ನಾನು ಪ್ರತಿಯೊಂದು ಯುಗದಲ್ಲೂ ಕೂಡ ನಾನು ಅವತಾರವನ್ನ ಎತ್ತಿ ಬರ್ತೀನಿ, ಅಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಭಗವಂತ 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಹಾಗೆ ದುಷ್ಟರ ಒಂದು ಸ್ವಭಾವನ, ದುಷ್ಟರ ಒಂದು ವ್ಯಕ್ತಿತ್ವವನ್ನು ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡೋದ್ರಲ್ಲಿ ಪರಮಾತ್ಮನ ಒಂದು ಪಾತ್ರ ಇರೋದ್ರಿಂದ ನಾವು ಪರಮಾತ್ಮನ ವೀರಹ ಅನ್ನುವಂಥ ಒಂದು ಹೆಸರಿನಲ್ಲಿ ಕರಿತೀವಿ ಅನ್ನುವಂಥದ್ದು. ಮತ್ತೆ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಬೇಕು ಅಂತಂದ್ರೆ, ಮತ್ತೆ ಮಹಾಭಾರತದ ಒಂದು ಉಪಕಥೆಯನ್ನ ನಾನು ಇವತ್ತು ಈ ನಾಮಕ್ಕೆ ಆರಿಸ್ಕೊಂಡಿದ್ದೀನಿ. ಏನದು ಉಪಕಥೆ ಅಂತ ಅಂದ್ರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಪಾಂಡವರನ್ನ ವನವಾಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಆಗಿರುತ್ತೆ. ಅದು ಪಗಡೆ ಆಟದ ಒಂದು ರಿಸಲ್ಟ್ ಆಗಿ ಅವರು ವನವಾಸಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ವನವಾಸದಲ್ಲಿ ಇರ್ಬೇಕಾದ್ರೆ ಬಹಳಷ್ಟು ಮೃಗಗಳ ಒಂದು ಹಾವಳಿ ಇರುತ್ತೆ. ಅಂದ್ರೆ ಪ್ರತಿ ರಾತ್ರಿ ಅವರು ನೆಮ್ಮದಿಯಿಂದ ಒಂದು ಕುಟೀರದಲ್ಲಿ ಅಥವಾ ಒಂದು ಮರದ ಕೆಳಗಡೆ ವಾಸ ಮಾಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅಂದ್ರೆ ಅಲ್ಲೇ ಒಂದು ಕಾಡಿನಲ್ಲಿ ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಕಾಗುತ್ತೋ ಅಷ್ಟರ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಜೀವನ ಮಾಡುವಂಥದ್ದು ವನವಾಸದ ಒಂದು ಪ್ರವೃತ್ತಿ. ಹಾಗೆ ಮಾಡ್ಬೇಕಂದ್ರೆ ಈ ರಾತ್ರಿ ಈ ಪ್ರಾಣಿಗಳ ಒಂದು ಕಾಟ ಇರುತ್ತಲ್ಲ, ಆ ಕಾಟವನ್ನ ನಿವಾರಣೆ ಮಾಡ್ಬೇಕು ಅಂದ್ಬಿಟ್ಟು ಇವ್ರು ಏನ್ ಅನ್ಕೊಂಡಿರ್ತಾರೆ ಪಾಂಡವರು ಅಂದ್ರೆ, ಒಂದೊಂದು ಗಂಟೆಗಳ ಕಾಲ ಒಬ್ಬೊಬ್ರು ಎಚ್ಚರವಾಗಿ ಇಟ್ಕೊಂಡು ಪ್ರಾಣಿಗಳನ್ನ ನೋಡ್ಕೊಬೇಕು ಅಂತ. ಅಂದ್ರೆ ಈಗ ತಾಯಿ ಕುಂತಿ ಇರ್ತಾಳೆ ಜೊತೆನಲ್ಲಿ, ಮತ್ತೆ ಮಿಕ್ಕಿರ 5 ಜನ ಪಾಂಡವರು ಇರ್ತಾರೆ. ಒಬ್ಬೊಬ್ರು ಸರದಿ ಪಕ್ಕ ಅಂತ ಒಂದೊಂದು ಅವರು ಎದ್ದು ಜಾಗೃತರಾಗಿ ಕೂತ್ಕೊಳ್ಳೋದು, ಅಕ್ಕಪಕ್ಕ ನೋಡುವಂಥದ್ದು, ಯಾವುದೇ ಪ್ರಾಣಿಗಳು ಬರ್ತಾ ಇಲ್ಲ, ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದು, ಈ ರೀತಿಯ ಒಂದು ವ್ಯವಸ್ಥೆ ಇತ್ತು. ಒಂದು ಬಾರಿ ಕೃಷ್ಣ ಈ ಪಾಂಡವರ ಒಂದು ಏನು ಕುಟೀರ ಇರುತ್ತೆ, ಅದು ಪಾಂಡವರು ವಾಸ ಮಾಡ್ತಿದ್ದಂತಹ ಕಾಡಿರುತ್ತೆ, ಅಲ್ಲಿಗೆ ಭೇಟಿ ಕೊಡೋದಕ್ಕೆ ನಿರ್ಧಾರವನ್ನ ಮಾಡ್ತಾನೆ. ಯಾಕೆ ಅಂತಂದ್ರೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಹೇಗಿದ್ದಾರೆ, ವನವಾಸದಲ್ಲಿದ್ರು ಕೂಡ ಹೇಗಿದ್ದಾರೆ ಪಾಂಡವರು, ತಾಯಿ ಕುಂತಿ ಹೇಗಿದ್ದಾಳೆ ನೋಡ್ಕೊಂಡ್ ಬರ್ಬೇಕು ಅಂತ ಅಂದ್ಬಿಟ್ಟು ಕೃಷ್ಣನಿಗೆ ಮನಸ್ಸಾಗತ್ತೆ. ಒಂದಿನ ಕೃಷ್ಣನು ಕೂಡ ಆ ಕಾಡಿಗೆ ಬರ್ತಾನೆ. ರಾತ್ರಿ ಅವನು ಅಲ್ಲೇ ತಂಗುತ್ತಾನಂತೆ ಒಂದು ದಿನ. ಆಗ ಅಲ್ಲಿದ್ದ ಪಾಂಡವರೆಲ್ಲರೂ ಕೂಡ ಮಾತಾಡ್ಕೊಂತಾರೆ, ಕೃಷ್ಣ ನಮ್ಮ ಅತಿಥಿಯಾಗಿ ಬಂದಿದ್ದಾನೆ, ಅವನಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಸರದಿಯ ಪ್ರಕಾರ 1 ಗಂಟೆ ನಾವು ಎಚ್ಚೆತ್ತು ಕೂತಿರ್ತೀವಿ. ಕೃಷ್ಣನಿಗೆ ಯಾವುದೇ ತರದ ಒಂದು ಅಂದ್ರೆ ನೆಮ್ಮದಿಯಾದ ನಿದ್ದೆಯನ್ನ ಕೊಡ್ಬೇಕಾದ್ರೆ ಅತಿಥಿ ದೇವೋ ಭವ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಸನಾತನ ಧರ್ಮ ಇರೋದಲ್ವಾ, ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಧರ್ಮ ಆಗಿದೆ. ಯಾರು ಕೂಡ ಚಾಚು ತಪ್ಪದೆ ಕೃಷ್ಣನಿಗೆ ಯಾವುದೇ ರೀತಿ ತೊಂದರೆ ಆಗದೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರವರೇ ಮಾತಾಡ್ಕೊಂತಾರಂತೆ. ಅದನ್ನ ಕೃಷ್ಣ ಕೇಳ್ತಾನಂತೆ, ಅಯ್ಯೋ ಯಾಕೆ ಈ ತರ ಹೇಳ್ತಿದ್ರೆ, ಯಾಕೆ ನನ್ನ ಮೇಲೆ ನಿಮ್ಗೆ ವಿಶ್ವಾಸ ಅಂದ್ರೆ ನನ್ನ ಒಂದು ಶಕ್ತಿಯ ಮೇಲೆ ನಿಮ್ಗೆ ಅಪನಂಬಿಕೆ ಇದೆಯಾ? ನಾನಿದ್ದ ಕಡೆ ಅಂದ್ರೆ ಆ ಒಂದು ಸಮಯಕ್ಕೆ ಆಲ್ರೆಡಿ ಕೃಷ್ಣ ಯಾರು ಅಂತ ಸಾಮಾನ್ಯ ಎಲ್ಲರೂ ಕೂಡ ಗೊತ್ತಿರ, ಯಾಕಂದ್ರೆ ಅವನ ಬಾಲಲೀಲೆಗಳಲ್ಲೇ ನಾವು ಕೃಷ್ಣ ದೈವಿ ಸ್ವರೂಪನಾದವನು, ದೈವಾಂಶ ಸಂಭೂತ ಅನ್ನೋದು ಎಲ್ಲರೂ ಗೊತ್ತಿರುತ್ತೆ. ಅದು ಪಾಂಡವರು ಕೂಡ ಗೊತ್ತಿರುತ್ತೆ, ಎಲ್ಲರೂ ಕೂಡ ಗೊತ್ತಿರುತ್ತೆ. ಅಂದ್ರೆ ಮಾನವ ರೂಪನಾಗಿ ಬಂದಿರುವಂತಹ ಒಂದು ದೈವಿ ಪುರುಷ ಅನ್ನೋದು ಸಾಮಾನ್ಯವಾಗಿ ಅವ್ನಿಗೆ ಗೊತ್ತಿರುತ್ತೆ, ಎಲ್ಲರೂ ಕೂಡ ಗೊತ್ತಿರುತ್ತೆ. ಆಗ ಕೃಷ್ಣ ಪ್ರಶ್ನೆ ಮಾಡ್ತಾನೆ, ಹೊರಗಡೆ ಮಾತ್ರ ನನ್ನ ಒಬ್ಬ ದೈವಿ ಪುರುಷ, ಒಬ್ಬ ದೊಡ್ಡ ವೀರ ಧೀರ ಅನ್ನೋ ತರ ಎಲ್ಲ ಕೊಂಡಾಡ್ತೀರಾ, ನಾನು ಕಾಡಿಗೆ ಬಂದ ತಕ್ಷಣ ನನ್ನ ಒಂದು ಏನು ನನ್ನ ಮೇಲಿರುವಂತಹ ಒಂದು ನಂಬಿಕೆ ನಿಮ್ಗೆ ಹೊರಟೋಯ್ತಾ? ಅಂದ್ರೆ ನಾನು ಇದ್ದ ಕಡೆ ನಿಮ್ಗೆ ನಿಜವಾಗ್ಲೂ ದೆವ್ವಗಳು, ಭೂತಗಳು ಅಥವಾ ಪ್ರಾಣಿಗಳು ಬಂದು ನನ್ನನ್ನ ಅಟ್ಯಾಕ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಪ್ರಶ್ನೆ ಮಾಡ್ತಾನಂತೆ ಕೃಷ್ಣ. ಆಗ ಯುಧಿಷ್ಠಿರ ಇವರೆಲ್ಲ ಹೇಳ್ತಾರಂತೆ, ಇಲ್ಲ ಮಹೋದಯ, ನೀವು ಇನ್ನು ಅತಿಥಿಯಾಗಿ ಬಂದಿದ್ದೀರಾ, ನಿಮ್ಮನ್ನ ನೋಡ್ಕೊಳ್ಳೋ ಬೇಕಾಗಿರೋದು ನಮ್ಮ ಧರ್ಮ ಆಗಿದೆ. ಅದಕ್ಕೋಸ್ಕರ ನಾವು ಈ ರೀತಿ 1 ಗಂಟೆಗಳ ಕಾಲ ಒಬ್ಬೊಬ್ರು ನಿಂತ್ಕೊಂಡು ನಿಮ್ಮ ರಕ್ಷಣೆ ಮಾಡ್ಬೇಕು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡ್ವಿ. ಇಲ್ಲಿ ನಾವು ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀವಿ ಅಂತ ಖಂಡಿತ ಅಲ್ಲ ಅಂತ ಪ್ರತ್ಯುತ್ತರವನ್ನ ಧರ್ಮರಾಜ ಕೊಡ್ತಾನೆ. ಮಧ್ಯರಾತ್ರಿ ಆಗತ್ತೆ. ಮಧ್ಯರಾತ್ರಿ ಆದಾಗ ಸಾಮಾನ್ಯವಾಗಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಭೂತ ದೆವ್ವಗಳು ಕಾಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಅದಿದೆ ಅನ್ನುವಂತ ಭ್ರಮೆ ಇವತ್ತಿಗೂ ಕೂಡ ನಮ್ಮಲ್ಲಿ ಇದೆ. ಅಮಾವಾಸ್ಯೆಯ ಟೈಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಸಮಯದಲ್ಲಿ ಮಧ್ಯರಾತ್ರಿಗಳಲ್ಲಿ ಈ ದೆವ್ವಗಳ ಸಂಚಾರ ಆಗುತ್ತೆ, ಅಥವಾ
ಕಾಡಿನಲ್ಲಿದ್ದಾಗ ಪ್ರಾಣಿಗಳ ಸಂಚಾರ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಿದೀವಿ. ಅದೇ ತರ ಅರ್ಜುನನು ಕೂಡ ಒಂದು ಕಡೆ ಭಯ ಪಡ್ಕೊಂತಾನಂತೆ, ಕೃಷ್ಣನಿಗೆ ಏನೋ ಆಗತ್ತೆ ಇವತ್ತು, ಅಂದ್ರೆ ಈ ದೆವ್ವಗಳ ಒಂದು ಕಾಟದಿಂದ ನಾವು ರಕ್ಷಣೆ ಮಾಡ್ಬೇಕು, ಈ ರೀತಿಯ ಒಂದು ಭಯ ಉಂಟಾಗತ್ತೆ. ಮಧ್ಯರಾತ್ರಿ ಆ ಅರ್ಜುನ ಆ ಎದ್ಬಿಟ್ಟು ಕೇಳ್ತಾನೆ ಅಂತ, ನಿಮ್ಗೇನು ಅನ್ಸ್ತಾ ಇಲ್ಲ, ನಿಮ್ಗೇನು ಭಯ ಆಗ್ತಾ ಇಲ್ವಾ ಕಾಡಿನಲ್ಲಿ? ಯಾವುದೇ ರೀತಿಯ ಒಂದು ಅಂದ್ರೆ ಈ ತರ ಒಂದು ಭಯ ನಿಮ್ಮಲ್ಲಿ ಹುಟ್ಟುತ್ತಾ ಇಲ್ವಾ? ನಮ್ಗಂತೂ ಅದ್ ಅಭ್ಯಾಸ ಆಗ್ಬಿಟ್ಟಿದೆ ಪ್ರತಿದಿನ ಕಾಡಿನಲ್ಲಿ ಇದ್ದು. ನಿಮ್ಗೆ ಯಾವ ರೀತಿ ಭಾವನೆ ಆಗ್ತಿದೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನಂತೆ ಕೃಷ್ಣನಲ್ಲಿ. ಆಗ ಕೃಷ್ಣ ಅಲ್ಲೊಂದು ತತ್ವಜ್ಞಾನವನ್ನ ಬೋಧಿಸ್ತಾನಂತೆ ಅರ್ಜುನನಿಗೆ. ಏನದ ತತ್ವಜ್ಞಾನ ಅಂತ ಅಂದ್ರೆ, ಅದ್ ನಾವು ಕೂಡ ತಿಳ್ಕೊಬೇಕಾದಂತಹ ಒಂದು ದೊಡ್ಡ ತತ್ವಜ್ಞಾನ ಇದೆ. ಸಾಮಾನ್ಯವಾಗಿ ನಾವೇನ್ ಅರ್ಥೈಸ್ಕೊಂಡಿದೀವಿ ಅಂದ್ರೆ ದೇವಗುಳು ಭೂತಗಳು ಅಂತ ಅಂದ್ರೆ ಯಾವ್ದೋ ಒಂದು ಆತ್ಮ ಅದು ಈ ಮುಂದಿನ ಜನ್ಮಕ್ಕೆ ಹೋಗದಲೇನೆ ಆತ್ಮ ಇಲ್ಲೇ ಸುತ್ತಡಿತಾ ಇರುತ್ತೆ, ಅಥವಾ ಯಾರಿಗೂ ತೊಂದರೆ ಕೊಡ್ತಿರುತ್ತೆ, ಅಥವಾ ದೇವಭೂತಗಳಾಗಿ ನಮ್ಮನ್ನ ಕಾಡುತ್ತೆ, ನೆಗೆಟಿವ್ ಎನರ್ಜಿ ಆಗಿ ನಮ್ಮ ಸುತ್ತಾನೆ ಇರುತ್ತೆ, ಅಥವಾ ಭೂತಗಳಾಗಿ ಬರುತ್ತೆ ಅನ್ನೋದು ಸಾಮಾನ್ಯವಾಗಿ ಈಗಿನ ಒಂದು ಚಲನಚಿತ್ರಗಳಾಗಿರ್ಬೋದು, ಮೂವೀಸ್ ಆಗಿರ್ಬೋದು, ಅದನ್ನ ಇನ್ನೂ ಹೆಚ್ಚಿಗೆ ತೋರ್ಸ್ಬಿಟ್ಟಿದ್ದಾರೆ. ಅಂದ್ರೆ ಮಾರ್ಕೆಟಿಂಗ್ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ದೇವ ಇದೆ ಅನ್ನುವಂಥದ್ದು. ಆದ್ರೆ ನಿಜವಾಗ್ಲೂ ಸಾತ್ವಿಕರಾಗಿ ನಾವು ಒಂದನ್ನ ಅರ್ಥ ಮಾಡ್ಕೊಬೇಕು, ಅದೇನೆ ಕೃಷ್ಣನು ಕೂಡ ಇಲ್ಲಿ ಹೇಳಿರುವಂತದ್ದು, ನಾನ್ ಹೇಳ್ತಾ ಇರೋದು ಅಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅರ್ಜುನನಿಗೆ ಅಂತ ಅಂದ್ರೆ, ನಿಜವಾದಂತಹ ದೇವಭೂತಗಳು ಯಾವುದು ಕೂಡ ಇಲ್ಲ. ನಮ್ಮಲ್ಲಿರುವಂತಹ ಒಂದು ಭಯ, ಈಗ ಅರ್ಜುನಲ್ಲಿ ಏನ್ ಭಯ ಇತ್ತಲ್ಲ, ಯಾವುದೋ ಒಂದು ಮೃಗ ಬಂದ್ಬಿಟ್ಟು ಕೃಷ್ಣನ ತಿನ್ಬಹುದು, ಅಥವಾ ಯಾವುದೋ ಒಂದು ರಾಕ್ಷಸ ಬಂದು ಕೃಷ್ಣನ ಅಟ್ಯಾಕ್ ಮಾಡ್ಬಹುದು ಅನ್ನುವಂತಹ ನಮ್ಮ ಭ್ರಮೆಯ ಒಂದು ಆವೃತ್ತಿಯಲ್ಲಿ ನಾವಿರ್ತೀವಲ್ಲ, ಅದೇ ದೆವ್ವಗಳು ಅಂತ, ಅದೇ ಪ್ರೇತಗಳು ಅನ್ನುವಂಥದ್ದು. ಇವತ್ತಿನ ಕಾಲಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ನಾವ್ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರು ಮೋಸ ಮಾಡಿದ್ರೆ, ಯಾರಿಗಾದ್ರೂ ಏನಾದ್ರು ದ್ರೋಹ ಮಾಡಿದ್ರೆ, ನಮ್ಮ ಮನಸ್ಸಾಕ್ಷಿ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ, ಅದು ಯಾವುದೋ ಒಂದು ರೂಪದಲ್ಲಿ ಬಂದು ಮತ್ತೆ ನಮ್ಮನ್ನ ಕಾಡುತ್ತೆ, ಮತ್ತೆ ನಮ್ಮನ್ನ ಇದು ಮಾಡುತ್ತೆ ಅಂತ. ಇದಕ್ಕೆ ನಾವು ನೆಗೆಟಿವ್ ವೈಬ್ಸ್ ಅಂತ ಕರಿತೀವಿ, ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ಇವತ್ತು ಯಾವ್ದೋ ಒಬ್ಬ ಮನುಷ್ಯ ತುಂಬಾ ಡಿಪ್ರೆಷನ್ಗೆ ಹೋಗ್ತಾನೆ, ಡಿಪ್ರೆಷನ್ ಇಂದ ಈ ತರ ದಿವ್ಯ ಭೂತಗಳಿದೆ ಅಂತ ಆಡ್ತಾನೆ, ನಾನು ಏನೋ ನೋಡ್ದೆ ಅಂತ ಹೇಳ್ತಾನೆ, ಅದೆಲ್ಲವೂ ಕೂಡ ಅವನೇ ಸೃಷ್ಟಿಸಿಕೊಂಡಂತಹ ಒಂದು ಭ್ರಮೆ ಅಂತಂದ್ರೆ ಆ ನೆಗೆಟಿವ್ ಎನರ್ಜಿಯ ಭ್ರಮೆ. ಅಲ್ಲಿ ನಿಜವಾಗ್ಲೂ ಯಾವುದು ಅನ್ಸ್ಪಿರಿಟ್ ಅಂತ ಇರಲ್ಲ, ಅಂದ್ರೆ ಈವಲ್ ಸ್ಪಿರಿಟ್ಸ್ ಅಂತ ಯಾವ್ದಕ್ಕೂ ಇರಲ್ಲ, ಅಥವಾ ಡೆಮನ್ ಅಂತ ಯಾವ್ದು ಇರೋದಿಲ್ಲ. ತನ್ನ ಭ್ರಮೆನೆ ಅವನಿಗೆ ಇನ್ನೊಂದು ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಕೃಷ್ಣ ಹೇಳಿದ್ದು ಅರ್ಜುನಿಗೆ ಅದೇನೆ, ಇನ್ ಕಾಡಲ್ಲಿ ಇರೋ ಅಥವಾ ಸ್ಮಶಾನದಲ್ಲಿ ಇರೋ ಅಥವಾ ಎಲ್ಲೇ ಇರೋ, ನಿನ್ನ ಮನಸ್ಸಿನಲ್ಲಿ ಕ್ಲೇಶ ಅನ್ನೋದಿದೆ, ಅಥವಾ ನಿನ್ನ ಮನಸ್ಸಿನಲ್ಲಿ ಕೆಟ್ಟತನ ಅನ್ನೋದಿದೆ. ಯಾವಾಗ್ಲೂ ಕೂಡ ನಮ್ಗೆ ಭಯ ಯಾಕಾಗತ್ತೆ ಅಂದ್ರೆ ನಮ್ಮಲ್ಲಿ ಧೈರ್ಯ ಇಲ್ಲ, ಅದಕ್ಕೆ ಭಯ ಆಗುತ್ತೆ ಅಲ್ವಾ? ಅಲ್ಲಿ ಧೈರ್ಯ ಇದ್ದಾಗ ಭಯಕ್ಕೆ ಜಾಗನೇ ಇರೋದಿಲ್ಲ ಅಲ್ವಾ? ಇಲ್ಲಿ ಅದೊಂದು ಧೈರ್ಯ ಅನ್ನೋದೊಂದು ಕ್ವಾಲಿಟಿ, ಭಯ ಅನ್ನೋದು ಒಂದು ನೆಗೆಟಿವಿಟಿ. ಈ ಒಂದು ಸೂಕ್ಷ್ಮವನ್ನ ತುಂಬಾ ವಿಸ್ತಾರವಾಗಿ ಕೃಷ್ಣ ಹೇಳ್ತಾ ಹೋಗ್ತಾನಂತೆ ಅರ್ಜುನಿಗೆ. ದ ರಿಫ್ಲೆಕ್ಷನ್ ಆಫ್ ಈವಲ್ ಕ್ವಾಲಿಟೀಸ್ ಇಟ್ ಸೆಲ್ಫ್ ಇಸ್ ಡೆಮನ್ ಅಂತ. ನಮ್ಮಲ್ಲಿ ಏನೇನ್ ನೆಗೆಟಿವ್ ಎನರ್ಜಿ ಇದೆ, ಅಥವಾ ನಕಾರಾತ್ಮಕವಾದಂತಹ ಶಕ್ತಿಗಳಿದೆ, ಅದೇ ನಮಗೆ ದೆವ್ವಗಳಾಗಿ ಪ್ರೇತಗಳಾಗಿ ನಮಗೆ ಕಣ್ಮುಂದೆ ಕಾಣ್ತಾ ಹೋಗುತ್ತೆ ಅಂತ. ನಿಜವಾಗ್ಲೂ ಯಾವುದೂ ಕೂಡ ದೆವ್ವ, ಪಿಚಾಚಿ ಅಥವಾ ಭೂತ, ಪ್ರೇತ ಅನ್ನೋದು ಖಂಡಿತ ಇಲ್ಲ. ಒಬ್ಬ ಮನುಷ್ಯನ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಅಥವಾ ಈವಲ್ ಕ್ವಾಲಿಟೀಸ್ ಏನಿರುತ್ತೆ, ಅಥವಾ ಹೇಟ್ರೆಡ್ನೆಸ್ ಇರುತ್ತೆ, ಆಂಗರ್, ಜೆಲಸ್, ಇವೆಲ್ಲವೂ ಕೂಡ ದೆವ್ವಗಳಾಗಿ ಹೊರಗಡೆ ಮನುಷ್ಯನಿಗೆ ರಿಫ್ಲೆಕ್ಷನ್ ಆಗಿ ಕಾಣಿಸ್ತಾ ಇರುತ್ತೆ. ಇದನ್ನ ಯಾರು ಸೈಕಾಲಜಿ ಓದಿರ್ತಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಆಗುತ್ತೆ. ನಾನು ಕಾಮರ್ಸ್ ಸ್ಟೂಡೆಂಟು, ನನ್ಗೆ ಕೃಷ್ಣ ಹೇಳಿದನಷ್ಟೇ ನಿಮ್ಗೆ ಹೇಳೋದಕ್ಕಾಗುತ್ತೆ. ಬಟ್ ನಿಜವಾದ ಒಂದು ಹೇಟ್ರೆಡ್ನೆಸ್ ಅಂತ ಏನ್ ಹೇಳ್ತೀವಿ, ಅಥವಾ ಈ ನೆಗೆಟಿವ್ ಈವಲ್ ಕ್ವಾಲಿಟೀಸ್ ಒಬ್ಬ ಮನುಷ್ಯನ ಏನಿರುತ್ತಲ್ಲ, ಆ ಕ್ವಾಲಿಟೀಸೇ ನಮಗೆ ರಿಫ್ಲೆಕ್ಷನ್ ಆಗಿ ಕಾಣಿಸ್ತಾ ಹೋಗುತ್ತೆ, ದೆವ್ವಗಳಾಗಿ, ಭೂತಗಳಾಗಿ ಇದೆ. ಯಾಕೆ ಒಬ್ಬ ಮನುಷ್ಯನ, ಧೈರ್ಯವಾದ ಮನುಷ್ಯನಿಗೆ, ಒಬ್ಬ ರಾಜನಿಗೆ, ಒಬ್ಬ ಶೌರ್ಯನಾದವನಿಗೆ ಯಾಕೆ ಆತರ ಅನ್ಸೋದಿಲ್ಲ ಅಂತಂದ್ರೆ, ಅವನಲ್ಲಿ ಪಾಸಿಟಿವಿಟಿನೇ ತುಂಬಾ ಜಾಸ್ತಿ ಇರುತ್ತೆ, ಅಥವಾ ಪಾಸಿಟಿವ್ ವೈಬ್ಸ್ ಅವನಲ್ಲಿ ಜಾಸ್ತಿ ಇರುತ್ತೆ. ಈವನ್ ಕ್ವಾಲಿಟೀಸ್ ಅವನ ಹತ್ರ ಅಲ್ಲಿ ಸದಾ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು, ಪೂಜೆ ಪುನಸ್ಕಾರಗಳು, ಯಜ್ಞಗಳು, ಹೋಮಗಳು, ಅಥವಾ ತೀರ್ಥಯಾತ್ರೆ, ಈ ತರ ಸತ್ಸಂಗ, ಇದರಲ್ಲೆಲ್ಲ ಯಾರು ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಾರೋ ಅಂತವ್ರಿಗೆ ಯಾವುದೇ ಈ ತರದ್ದು ಒಂದು ನೆಗೆಟಿವ್ ವೈಬ್ಸ್ ಅನ್ನ ಬಂದು ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಕೃಷ್ಣ ಅವತ್ತು ಪಾಂಡವ್ರಿಗೂ ಕೂಡ ಹೇಳ್ತಾನಂತೆ, ನೀವೇನ್ ಅನ್ಕೊಂಡಿದ್ದಾರೆ ಯಾವ್ದೋ ಒಂದು ಭೂತ ಬರುತ್ತೆ ಕಾಡಿನಲ್ಲಿ, ನನ್ನನ್ನ ಅಟ್ಯಾಕ್ ಮಾಡುತ್ತೆ, ನನ್ನನ್ನ ತಿಂದ್ಬಿಡುತ್ತೆ ಅಂತ ನೀವೇನ್ ಅನ್ಕೊಳ್ಳೋದನ್ನ, ಬೇರೆ ಯಾರು ಅಲ್ಲಪ್ಪ, ಅದು ನೀನೇ ತಿನ್ನೋದು, ನೀನೇ ಇನ್ನೊಂದು ರಿಫ್ಲೆಕ್ಷನ್ ಆಗಿ ಬರ್ತಿದ್ಯಾ. ನಿನ್ನಲ್ಲಿರುವಂತಹ ನೆಗೆಟಿವ್ ಕ್ವಾಲಿಟೀಸ್ ಅಕಸ್ಮಾತ್ ಏನಾದ್ರು ಇದ್ರೆ ಅದು ನಿನ್ನ ರಿಫ್ಲೆಕ್ಷನ್ ಆಗಿ ಕಾಣುತ್ತೆ ಅಷ್ಟೇ. ನಿನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನನ್ನ ಒಂದು ಸೃಷ್ಟಿಯಲ್ಲಿ ಯಾವುದೇ ರೀತಿಯ ದೇವಭೂತಗಳು
ಆತ್ಮಗಳು ಆ ಥರದ್ದೆಲ್ಲ ಯಾವುದೂ ಇಲ್ಲ, ನಿನ್ನಲ್ಲೇ ಇದೆ, ನಿನ್ನ ಒಂದು ರಿಫ್ಲೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಅನ್ನುವಂತಹ ಒಂದು ಸೈಕಲಾಜಿಕಲ್ ಫಿಯರ್ ಅನ್ನೋದೇನಿರುತ್ತೆ ಅದನ್ನ ಯಾವಾಗ ಹೋಗ್ತೀಯಾ ಮಧ್ಯರಾತ್ರಿನೂ ಕೂಡ ನೀನ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತೆ ಅಂತ ಕೃಷ್ಣ ಅರ್ಜುನಗೆ ಹೇಳ್ತಾನಂತೆ. ಅದೇ ರೀತಿ ಆಗ ಅವನಿಗೊಂದು ಜ್ಞಾನ ಬರುತ್ತೆ. ಯಾವಾಗ ಮನುಷ್ಯ ತುಂಬಾ ಧೈರ್ಯವಂತನಾಗಿರ್ತಾನೆ, ಯಾವಾಗ ಮನುಷ್ಯ ಎಲ್ಲ ಪಾಸಿಟಿವ್ ಫ್ಯಾಕ್ಟರ್ಸ್ ಅಥವಾ ಪಾಸಿಟಿವ್ ಎನರ್ಜಿನ ಅವನಲ್ಲಿ ಮೈಗೂಡಿಸ್ಕೊಂಡಿರ್ತಾನೆ, ಅವನಿಗೆ ನೆಗೆಟಿವ್ ವೈಬ್ಸ್ ಬಂದ್ರು ಕೂಡ ಅದು ಟಚ್ ಆಗೋದಿಲ್ಲ. ನನ್ ಸುಮಾರು ಸತಿ ಲಾಸ್ಟ್ ಕ್ಲಾಸ್ ನಲ್ಲೂ ಇದನ್ನೇ ಹೇಳ್ತಾ ಇದ್ದೆ ಅನ್ಸುತ್ತೆ. ಮೋದಿ ಅವರು ಎಷ್ಟೋ ಮೀಟರ್ಗಳ ದೂರದಲ್ಲಿ ಅವ್ರನ್ನ ನಾವು ನೋಡಿದ್ರು ಕೂಡ ಒಂದು ಸರ್ವೆ ಅದನ್ನ ಮಾಡಿದೆ. ಅವ್ರ ಸುತ್ತ ಒಂದು ಪ್ರಭೆ ಅನ್ನೋದೇನಿರುತ್ತೆ ಅಂದ್ರೆ ನಾನು ಮೋದಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ನೀವು ಆ ಗುರುಗಳ ಯಾರಾದ್ರು ತುಂಬಾ ಶ್ರೇಷ್ಠ ಗುರುಗಳು ಅಥವಾ ಸಿದ್ಧಿಯನ್ನ ಪಡ್ಕೊಂಡಂತ ಗುರುಗಳು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪ್ರಭೆ ನಮ್ಮ ಸುತ್ತ ಆವೃತವಾಗಿರುತ್ತೆ. ನಾವೆಷ್ಟು ಪಾಸಿಟಿವಿಟಿನ ನಮ್ಮಲ್ಲಿ ತಗೊಳ್ತಾ ಹೋಗ್ತೀವಿ ಅಂದ್ರೆ ಪರಮಾತ್ಮನ ಅರ್ಥಕೊಳ್ಳೋದಾಗಿರ್ಬೋದು, ವೇದಶಾಸ್ತ್ರದ ಅಧ್ಯಯನ ಆಗಿರ್ಬೋದು, ಒಂದು ಯಾವ್ದು ಬೇಡ ಒಂದು ಪಾರಾಯಣ, ಒಂದು ಭಗವದ್ಗೀತೆ ಪಾರಾಯಣ ಮಾಡಿದ್ರು ಸರಿನೇ ನೀವು ವಿಷ್ಣು ಸಹಸ್ರನಾಮ ಒಂದು ಪಾಸಿಟಿವಿಟಿ ನಿಮ್ಮಲ್ಲೇ ನಿಮಗೆ ಗೊತ್ತಾಗದೇ ಇರೋ ತರ ನಿಮ್ಮಲ್ಲಿ ಆಡ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಭೆ ಅನ್ನುವಂಥದ್ದು. ನೀವು ನೋಡಿದ್ರೆ ಪ್ರಭೆ ಅಂತಂದ್ರೆ ಬೇರೆ ಇಲ್ಲ, ಈ ದೊಡ್ಡ ದೊಡ್ಡ ಯೋಗಿಗಳಲ್ಲಿ ಹಿಂದಿನ ತಲೆ ಹಿಂದ್ಗಡೆ ನೀವೊಂದು ಚಕ್ರಾಕಾರವಾದಂತಹ ಒಂದು ಇದನ್ನ ನೋಡ್ತೀರಲ್ಲ, ಅದಕ್ಕೆ ಪ್ರಭೆ ಅಂತ ಕರೀತಾರೆ. ಅದು ನಮ್ಮ ದೇಹದಲ್ಲೂ ಕೂಡ ಆವೃತವಾಗಿರುತ್ತೆ. ಅಂದ್ರೆ ಒಂದಿಷ್ಟು ಮೀಟರ್ಗಳ ಡೈಮೆನ್ಷನ್ ಆ ಎನರ್ಜಿ ನಮ್ಮಲ್ಲಿ ಇರುತ್ತೆ. ಸೊ ಯಾರು ತುಂಬಾ ಸಾತ್ವಿಕರಾಗಿರ್ತಾರೆ, ಯಾರು ತುಂಬಾ ಪಾಸಿಟಿವಿಟಿನ ಹೊಂದಿರ್ತಾರೆ, ಅವರಿಗೆ ಆ ಒಂದು ವೈಬ್ಸ್ ಅನ್ನೋದು ತುಂಬಾ ಗಾಢವಾಗಿರುತ್ತೆ. ಹಾಗೆ ಮೋದಿ ಅವ್ರಿಗೂ ಕೂಡ ಅದೆಷ್ಟೋ ಮೀಟರ್ಗಳ ತನಕನೂ ಅವರೊಂದು ಪ್ರಭೆ ಇರುತ್ತಂತೆ. ಅಂದ್ರೆ ಅವರ ಒಂದು ಪಾಸಿಟಿವಿಟಿ ಅನ್ನೋದು ಇರುತ್ತೆ ಅಂತ. ಯಾಕಂದ್ರೆ ಅಷ್ಟು ಜ್ಞಾನಿಗಳಾಗಿದ್ದಾರೆ, ಅಷ್ಟು ಸಾತ್ವಿಕರಾಗಿದ್ದಾರೆ, ಅಷ್ಟು ಪೂಜೆ ಪುನಸ್ಕಾರಗಳನ್ನ, ಸನಾತನ ಧರ್ಮವನ್ನ, ಸಂಸ್ಕಾರಗಳನ್ನ ಮೈಗೂಡಿಸ್ಕೊಂಡಿದ್ದಾರೆ ಅನ್ನುವಂತಹ. ಹಾಗೆ ನಾವೆಲ್ಲರೂ ಕೂಡ ಆ ರೀತಿ ಆಗ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ಆ ಒಂದು ಸಕಾರಾತ್ಮಕವಾದಂತಹ ಚಿಂತನೆಗಳು ಮೈಗೂಡಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ನೆಗೆಟಿವಿಟಿ ಅನ್ನೋದು ಹೋಗುತ್ತೆ ಅಂತ. ಗುಡ್ ಆರ್ ಬ್ಯಾಡ್, ಇಟ್ಸ್ ಆಲ್ ಅಬೌಟ್ ಮ್ಯಾನ್ಸ್ ಕ್ರಿಯೇಷನ್ ಅನ್ನುವಂಥದ್ದು ಒಂದು ಸತ್ಯಸಾಯಿ ಬಾಬಾ ಅವರ ದೇವಸ್ಥಾನದಲ್ಲಿ ಸದಾ ಅದನ್ನ ನಾನು ಓದ್ತೇನೆ. ಗುಡ್ ಅಂಡ್ ಬ್ಯಾಡ್ ಆರ್ ಮ್ಯಾನ್ಸ್ ಓನ್ ಕ್ರಿಯೇಷನ್ ಅಂತ. ಭಯ ಅನ್ನೋದು ಕೂಡ ಮನುಷ್ಯನ ಕ್ರಿಯೇಷನ್, ಧೈರ್ಯ ಅನ್ನೋದು ಕೂಡ ಮನುಷ್ಯನ ಕ್ರಿಯೇಷನ್. ನಾವ್ ಯಾವ್ದನ್ನ ಚೂಸ್ ಮಾಡ್ಕೊಂತೀವಿ, ನಾವ್ ಹೇಗಿರ್ಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ನಾವು ಚೂಸ್ ಮಾಡ್ಕೊಂತೀವಿ, ಹಾಗೆ ನಾವಿರ್ತೀವಿ ಅಂತ. ಸೊ ಅದಕ್ಕೋಸ್ಕರ ಅದು ವ್ಯಕ್ತಿತ್ವ ಅಂತ ನಾವು ಕರೀತಾ ಹೋಗ್ತೀವಿ ಅದನ್ನ. ಸೊ ಇಲ್ಲಿ ಈ ನಾಮಕ್ಕೆ ಸಂಬಂಧಪಟ್ಟದ್ದು ಇದೇ ವಿಚಾರವಾಗಿ ಹೇಳ್ಕೊಂತ ಹೋದ್ರೆ ಇನ್ನಿಷ್ಟು ವಿಚಾರಗಳನ್ನ ಹೇಳ್ತಾನೆ ಇರ್ತೀನಿ. ಸೊ ಇಲ್ಲಿ ವೀರಹ ಅಂತ ಅಂದ್ರೆ ಅವನ ಸ್ವಭಾವ, ಪರಮಾತ್ಮನ ಒಂದು ಸ್ವಭಾವ ಏನಿದೆ ಅಂತಂದ್ರೆ ಎಂತಹ ಬಲಿಷ್ಠವಾದಂತಹ ಪುರುಷರಿದ್ರೂ ಕೂಡ ಅವರನ್ನ ಸಂಹಾರ ಮಾಡುವಂತಹ, ಅವರನ್ನ ಮಟ್ಟ ಹಾಕುವಂತಹ ಒಂದು ವ್ಯಕ್ತಿತ್ವ ಪರಮಾತ್ಮನಲ್ಲಿದೆ. ಅದಕ್ಕೋಸ್ಕರ ಪರಮಾತ್ಮನ ನಾವು ವೀರಹ ಅನ್ನುವಂತಹ ನಾಮದಲ್ಲಿ ಕರಿತೀವಿ ಅಂತ. ಟು ಪ್ರೊಟೆಕ್ಟ್ ಧರ್ಮ, ಒನ್ ಹೂ ಡೆಸ್ಟ್ರಾಯ್ಸ್ ದ ಡೆಮನ್ಸ್. ಡೆಮನ್ಸ್ ಅಂತ ಅಂದ್ರೆ ಇದರ ನೆಗೆಟಿವ್ ಎನರ್ಜಿಯನ್ನ ಯಾರು ನಾಶ ಮಾಡ್ತಾನೆ ಅಂತಹ ಒಂದು ವ್ಯಕ್ತಿತ್ವವನ್ನ ಪರಮಾತ್ಮ ಹೊಂದಿದ್ದಾನೆ. ಅದಕ್ಕೋಸ್ಕರ ನಾವು ಪರಮಾತ್ಮನನ್ನ ವೀರಹ ಅಂತ ಕರಿತೀವಿ ಅಂತ ನೋಡ್ಬೋದು. ಮುಂದಿನ ನಾಮ ಮಾಧವ ಅಂತ. ಸಮಯ ಆಗ್ತಾ ಇದೆ ಅಂತ ಅನ್ಸುತ್ತೆ, 5:30 ಆಯ್ತು. ನಿಮ್ಗೆ ಗೊತ್ತಿಲ್ಲದ ಹಾಗೆ 4ರಿಂದ 5:30, 1.5 ಗಂಟೆಗಳ ಕಾಲ ಒಂದು 5 ನಾಮಗಳಾಯ್ತಾ? 5 ನಾಮಗಳಾಯ್ತು ನಾವು ಮಾಡೋದಕ್ಕಾಗಿದೆ. ನಾವು ಇವತ್ತು ಮಾಡಿರೋದ್ರಿಂದ ಒಂದು 2 ನಿಮಿಷಗಳ ಕಾಲ ಪರಮಾತ್ಮನ ಧ್ಯಾನವನ್ನು ಮಾಡಿ ನಂತರ ಶಾಂತಿ ಮಂತ್ರದೊಂದಿಗೆ ಈ ಒಂದು ಕ್ಲಾಸ್ ಅನ್ನ ನಾವು ಮುಗಿಸೋಣ. ಎಲ್ಲರೂ ಸಮಚಿತ್ತದಿಂದ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸ್ಕೊಳ್ಳಿ, ಕಣ್ಗಳನ್ನ ಮುಚ್ಚಿ ಪರಮಾತ್ಮನ ಒಂದು ಧ್ಯಾನವನ್ನ 1 ನಿಮಿಷ ಮಾಡೋಣ. ಸರ್ವೇ ಭವಂತು ಸುಖಿನಃ
सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। श्रीगुरुभ्यो नमः। हरिः ॐ तत्सत्।